ಬಂಧುಗಳೇ, ಇವತ್ತು ನಾವು ಇಲ್ಲಿ ನೆಲೆ ನಿಂತಿದ್ದೇವೆ ಎನ್ನುವುದಕ್ಕೆ ದೊಡ್ಡ ಕಾರಣ, ದೇವರು ಎಷ್ಟು ದೊಡ್ಡ ಕಾರಣವೋ ಅದಕ್ಕಿಂತ ಮುಖ್ಯವಾದಂತಹ ಇನ್ನೋರ್ವ ಕಾರಣ ಇದ್ರೆ ಅದು ನಮ್ಮ ಯೋಧರು. ನಾವು ಚಳಿ ಬಂದ ತಕ್ಷಣ ರಗ್ಗನ್ನು ಹೊತ್ಕೊಂಡು ಮಲಗ್ತೇವೆ, ಮಳೆ ಬಂದ ತಕ್ಷಣವಾಗಿ ಕೊಡೆಯನ್ನು ಇಟ್ಕೊಳ್ತೇವೆ, ಬಿಸಿಲು ಬಂದ ತಕ್ಷಣವಾಗಿ ತಂಪು ಪಾನೀಯವನ್ನು ಕುಡಿತೇವೆ. ಆದರೆ ಆ ಒಂದು ಭಾರತದ ಗಡಿ ಪ್ರದೇಶದಲ್ಲಿ ಚಳಿ ಇರಲಿ, ಮಳೆ ಇರಲಿ, ಸೆಕೆ ಇರಲಿ, ಏನೇ ಇರಲಿ, ನನ್ನ ಕುಟುಂಬ, ತಂದೆ, ತಾಯಿ, ಬಂಧು ಬಳಗ ಇವರೆಲ್ಲರನ್ನ ಕೂಡ ಬಿಟ್ಟು, ಮನೆಯಲ್ಲಿ ಬಿಟ್ಟು ನನ್ನ ಕೆಲಸ ದೇಶವನ್ನು ಕಾಯುವಂತಹದ್ದು, ನನ್ನ ಕೆಲಸ ಭಾರತಾಂಬೆಯ ಸೇವೆಯನ್ನು ಮಾಡುವಂತಹದ್ದು, ನನ್ನ ಕೆಲಸ ಉಗ್ರ ರಾಷ್ಟ್ರದಿಂದ ಬರುವಂತಹ ಒಂದೊಂದು ಗುಂಡಿಗೂ ಕೂಡ ಪ್ರತ್ಯುತ್ತರ ಕೊಡುವಂತಹದ್ದು ಎನ್ನುವಂತಹ ಮಾತಿನೊಂದಿಗೆ ದೇಶ ಸೇವೆಯನ್ನು ಮಾಡ್ತಾ ಇರುವಂತಹ ಸೈನಿಕರಿಗೆ ತಾವೆಲ್ಲರೂ ಕೂಡ ಒಮ್ಮೊಮ್ಮೆ ಗಟ್ಟಿ ಚಪ್ಪಾಳೆಯ ಮೂಲಕವಾಗಿ ಗೌರವವನ್ನು ಸಲ್ಲಿಸಬೇಕು ಬಂಧುಗಳೇ, ಗಟ್ಟಿ ಚಪ್ಪಾಳೆಯ ಮೂಲಕವಾಗಿ ಗೌರವವನ್ನು ಸಲ್ಲಿಸಬೇಕು. ಇದೀಗ ಅಂತಹದೇ ಆಗಿರುವಂತಹ ದೇಶಭಕ್ತಿಯನ್ನ ಸಾರುವಂತಹ ಗೀತೆಗೆ ನಾವೆಲ್ಲರೂ ಕೂಡ ಕಿವಿಯಾಗೋಣ. ದೇಶ 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 ನನ್ನದು, ದೇಶ 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 ನನ್ನದು, ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು, ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು, ದೇಶ 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 ನನ್ನದು, ದೇಶ 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 ನನ್ನದು. ಹಸಿರಾಗಿಹ ಮಣ್ಣ ಕಣ, ಹಾರಾಡುವ ಹಕ್ಕಿಗಳ, ಹರಿಹರಿಯುವ ನೀರ ಕಣ, ಮೇಲಗುವ ಪಾನಂಗಣ, ಹಸಿರಾಗಿಹ ಮಣ್ಣ ಕಣ, ಹಾರಾಡುವ ಹಕ್ಕಿಗಳ, ಹೊಳೆ ಹೊಳೆಯುವ ಚುಕ್ಕಿಗಳ, ಎಲ್ಲ ನನ್ನದು, ಎಲ್ಲ ನನ್ನದು, ಎಲ್ಲ ನನ್ನದು, ದೇಶ 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 ನನ್ನದು, ದೇಶ 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 ನನ್ನದು. ನಗೆ ಚೆಲ್ಲುವ ಮಲ್ಲಿಗೆಯ ಹೋದಳವು ನನ್ನದು, ಬಗೆ ಬಗೆಯ ತೆಂಗು ಬಾಳೆ ಕಡಲಾಗಿ ಕಾಡ ಹೊಳೆ, ನಗೆ ಚೆಲ್ಲುವ ಮಲ್ಲಿಗೆಯ ಹೋದಳವು ನನ್ನದು, ಬಗೆ ಬಗೆಯ ತೆಂಗು ಬಾಳೆ ಕಡಲಾಗಿ ಕಾಡ ಹೊಳೆ, ಬೆಳೆದು ನಿಂತವನ ಸಿರಿಯು ಕಂಗೊಳಿಪ ಬೃಂದಾವನ, ಎಲ್ಲ ನನ್ನದು, ಎಲ್ಲ ನನ್ನದು, ದೇಶ 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 ನನ್ನದು, ಸಿಂಧು ಕಣಿವೆ ಕೈಲಾಸ ಗಿರಿಯು ನನ್ನದು, ದೇಶ 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 ನನ್ನದು, ದೇಶ 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 ನನ್ನದು. ನರಹರಿಯ ಪಾಂಚಜನ್ಯ ವಾಲ್ಮೀಕಿ ರಾಮಾಯಣ ವೇದಗಳ ಉದ್ಘೋಷ ಮಂತ್ರ ತಂತ್ರಾವಾಸ, ನರಹರಿಯ ಪಾಂಚಜನ್ಯ ವಾಲ್ಮೀಕಿ ರಾಮಾಯಣ ವೇದಗಳ ಉದ್ಘೋಷ ಮಂತ್ರ ತಂತ್ರಾವಾಸ, ಕಿವಿಯ ಮೊರೆವ ಮೇಘದೂತ ಕರುಳ ಕೊರೆವ ಕುರುಕ್ಷೇತ್ರ, ಎಲ್ಲ ನನ್ನದು, ಎಲ್ಲ ನನ್ನದು, ದೇಶ 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 ನನ್ನದು, ಸಿಂಧು
ಕಣಿವೆ ಕೈಲಾಸಗಿರಿಯು ನನ್ನದು ದೇಶ 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 ನನ್ನದು ದೇಶ 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 ನನ್ನದು ಭಾಸ ಕಾಳಿದಾಸ ಬುದ್ಧ ಬಸವ ಕನಕದಾಸ ರಾಮಕೃಷ್ಣ ಪರಮಹಂಸ ಮಧುಕೇಶವ ನೀಲಹಂಸ ವ್ಯಾಸ ಭಾಸ ಕಾಳಿದಾಸ ಬುದ್ಧ ಬಸವ ಕನಕದಾಸ ರಾಮಕೃಷ್ಣ ಪರಮಹಂಸ ಮಧುಕೇಶವ ನೀಲಹಂಸ ತಾಯಿ ಮಡಿಲ ಮಗಳು ನಗೆ ಕೋಟಿ ತುಟಿಯ ಮಂದಹಾಸ ಎಲ್ಲ ನನ್ನದು ಎಲ್ಲ ನನ್ನದು ದೇಶ 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 ನನ್ನದು ದೇಶ 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 ನನ್ನದು ಸಿಂಧು ಕಣಿವೆ ಕೈಲಾಸಗಿರಿಯು ನನ್ನದು ಸಿಂಧು ಕಣಿವೆ ಕೈಲಾಸಗಿರಿಯು ನನ್ನದು ದೇಶ 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 ನನ್ನದು बोलो भारत माता की जय बोलो भारत माता की जय बोलो भारत माता की जय वंदे मातरम वंदे मातरम वंदे मातरम ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ಎಂದು ಹೇಳುತ್ತಾ ಕಾರ್ಕಳದ ಶಾಸಕರಾದಂಥ ನಮ್ಮ ಸುನಿಲ್ ಕುಮಾರ್ ಸರ್ ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಲು ಇಷ್ಟಪಡುತ್ತೇನೆ. ಇವರಿಗೆ ಹಿಬ್ರಿ ಜನರಿಂದ ಸ್ವಾಗತ ಸುಸ್ವಾಗತ. ಇವರ ಜನ್ಮದಿನ 1975 ಆಗಸ್ಟ್ 15ರಂದು ಜನಿಸಿದರು. ಇವರ ವಯಸ್ಸು ಇವತ್ತಿಗೆ 49 ವರ್ಷ 7 ತಿಂಗಳು 5 ದಿನವಾಗಿದೆ. ಇವರಿಗೆ ನಮ್ಮ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ಸ್ವಾಗತ ಸುಸ್ವಾಗತ. ಬಲಾಢ್ಯ ಭಾರತದ ಕನಸುಗಾರ ಮೋದಿಜಿಗೆ ಅಭಿನಂದನೆಗಳು. ನರೇಂದ್ರ ಮೋದಿಯವರ ಜನ್ಮದಿನ 1950 ಸೆಪ್ಟೆಂಬರ್ 17ರಂದು ಜನಿಸಿದರು. ಅವರ ವಯಸ್ಸು 74 ವರ್ಷ 6 ತಿಂಗಳು 3 ದಿನ. ನರೇಂದ್ರ ಮೋದಿಜಿಯವರಿಗೆ ಹೆಬ್ರಿ ಜನರಿಂದ ಸ್ವಾಗತ ಸುಸ್ವಾಗತ. ಅಟಲ್ ಬಿಹಾರಿ ವಾಜಪೇಯಿ ಅವರ ಬಗ್ಗೆ ಮಾತನಾಡಲು ಇಷ್ಟಪಡುತ್ತೇನೆ. ಅಟಲ್ ಬಿಹಾರಿ ವಾಜಪೇಯಿ ಅವರ ಜನ್ಮದಿನ 1924 ಡಿಸೆಂಬರ್ 25ರಂದು ಜನಿಸಿದರು. ಅವರು ಬದುಕಿದ್ದು 93 ವರ್ಷ 7 ತಿಂಗಳು 21 ದಿನ ಅವರು ಬದುಕಿದರು. ಅಟಲ್ ಬಿಹಾರಿ ವಾಜಪೇಯಿ ಅವರ ಅಂತಿಮವಾಗಿ 2018 ಆಗಸ್ಟ್ 16ರಂದು ಅಂತಿಮವಾದರು. ಅವರ ಅಂತಿಮವಾಗಿ 6 ವರ್ಷ 7 ತಿಂಗಳು 4 ದಿನವಾಯಿತು. ಇಷ್ಟನ್ನು ಹೇಳಿ ನನ್ನ ಭಾಷಣವನ್ನು ಮುಗಿಸುತ್ತೇನೆ. ಬಿಜೆಪಿಯ ಹಿರಿಯ ಮುಖಂಡರಾಗಿರುವಂತಹ ಗಣಪತಿ ಮುದ್ರಾಡಿಯವರು, ಮಹಿಳಾ ಮೋರ್ಚಾ ಅಧ್ಯಕ್ಷರಾಗಿರುವಂತಹ ವೀಣಾ ಪ್ರಭು ಮೇಡಮ್ ಇವರು, ಅದೇ ರೀತಿಯಲ್ಲಿ ಯುವ ಮೋರ್ಚಾ ಶಕ್ತಿ ಕೇಂದ್ರ ಅಧ್ಯಕ್ಷರಾಗಿರುವಂತಹ ಶಿವಪ್ರಸಾದ್ ಕೋಟ್ಯಾನ್ ಇವರು, ಹಾಗೂ ರೈತ ಮೋರ್ಚಾ ತಾಲೂಕು ಅಧ್ಯಕ್ಷರಾಗಿರುವಂತಹ CM ಪ್ರಸನ್ನ ಶೆಟ್ಟಿ ಇವರು, ತಾಲೂಕು ಯುವ ಮೋರ್ಚಾ ಅಧ್ಯಕ್ಷರಾಗಿರುವಂತಹ ರಾಕೇಶ್ ಶೆಟ್ಟಿ ಇವರು, ಅದೇ ರೀತಿಯಲ್ಲಿ ಹೆಬ್ರಿಯ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿರುವಂತಹ ತಾರನಾಥ್ ಬಂಗೇರ ಇವರು, ಹಾಗೂ ಮುನಿಯಾಲಿನ ಸಮೃದ್ಧಿ ಪ್ರಕಾಶ್ ಶೆಟ್ಟಿಯವರು ಪ್ರಧಾನ ಕಾರ್ಯದರ್ಶಿ ಹೆಬ್ರಿ ಶಕ್ತಿ ಕೇಂದ್ರ. ಇವರೆಲ್ಲರೂ ಕೂಡ ಈ ಒಂದು ಸುಂದರತೆಯ ವೇದಿಕೆಯಲ್ಲಿ ಆಸೀನರಾಗುವಂತೆ ತಮಗೆ ಪ್ರೀತಿಯ ವಿನಂತಿಯನ್ನು ಅರ್ಪಿಸಿಕೊಂಡವರಿದ್ದೇವೆ. ಅದೇ ರೀತಿಯಲ್ಲಿ ಸುರೇಂದ್ರ ವರಂಗ, ಹಿಂದುಳಿದ ವರ್ಗ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಸುರೇಂದ್ರ ವರಂಗ ಇವರು ಕೂಡ ಈ ಒಂದು ವೇದಿಕೆಯಲ್ಲಿ ಆಸೀನರಾಗುವಂತೆ ತಮಗೂ ಕೂಡ ಪ್ರೀತಿಯ ವಿನಂತಿಗಳು, ನಮ್ರತೆಯ ವಿನಂತಿಗಳು. ಬಂಧುಗಳೇ, ಕಾರ್ಕಳ ಎನ್ನುವಂತಹದ್ದು ಕೇವಲ ತಾಲೂಕಾಗಿಲ್ಲ, ಬದಲಾಗಿ ರಾಜ್ಯದ ಅದೆಷ್ಟು ಜನರ ಕಣ್ಮನವನ್ನು ಸೆಳೆದಂತಹ ಪ್ರವಾಸದ ತಾಣವಾಗಿದೆ. ನಾವು ನೋಡುವಂತಹ ಗೊಮ್ಮಟ ಬೆಟ್ಟ, ಕನಸು ಕಂಡಂತಹ ಪರಶುರಾಮನ ಥೀಮ್ ಪಾರ್ಕ್, ಒಂದಷ್ಟು ಸ್ವರ್ಣ ಯೋಜನೆಗಳು, ಒಂದಷ್ಟು ಅದ್ಭುತ ಯೋಜನೆಗಳು, ಕಾರ್ಕಳದ ಗರಿಮೆಯನ್ನ, ಕಾರ್ಕಳದ ಹಿರಿಮೆಯನ್ನ, ಕಾರ್ಕಳದ ಒಂದೊಂದು ಮೂಲಭೂತವಾದಂತಹ ಸೌಕರ್ಯವನ್ನ ಇತ್ತೀಚಿನ ದಿನಗಳಲ್ಲಿ ಎತ್ತಿ ಹಿಡಿದಿದೆ. ಅಂತಹ ಆ ಒಂದು ಸೌಕರ್ಯಗಳನ್ನು ಜನರಿಗೆ ತಲುಪಿಸುವಂತಹ ಮೂಲ ಹಾದಿಗಳು ಯಾರು ಅಂತ ಹೇಳಿದರೆ ನಮ್ಮೆಲ್ಲರ ಕಾರ್ಯಕರ್ತರು. ಆ ನಿಟ್ಟಿನಲ್ಲಿ ಇವತ್ತಿನ ಈ ಪದಗ್ರಹಣ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಬಂದು ಸೇರಿದ್ದೇವೆ. ನಮಗೆ
ನಮ್ಮ ಹಿರಿಯರು ಹಾಕಿಕೊಟ್ಟಂತಹ ಮಾರ್ಗ. ಯಾವುದೇ ಒಂದು ಕಾರ್ಯಕ್ರಮದ ಮುಂಚಿತವಾಗಿ ಆ ಒಂದು ಗಣಪತಿಯನ್ನು ಸ್ತುತಿಸುವಂತಹದ್ದು, ಗಣಪತಿಯನ್ನು ಆರಾಧಿಸುವಂತಹದ್ದು ಆದ್ಯ ಕರ್ತವ್ಯ. ಆ ನಿಟ್ಟಿನಲ್ಲಿ ಇವತ್ತು ಈ ಸಭಾ ಕಾರ್ಯಕ್ರಮದ ಪ್ರಾರ್ಥನೆಯೊಂದಿಗೆ ವೇದಿಕೆಗೆ ಬರ್ತಾ ಇದ್ದಾರೆ ಶ್ವೇತಾ ಕುಲಾಲ್ 20 ಇವರು. ಅದೇ ರೀತಿಯಲ್ಲಿ ನರೇಂದ್ರ ನಾಯ್ಕ್ ಇವರು ಕೂಡ ಉದ್ಯಮಿಗಳು ಇವರು ಕೂಡ ವೇದಿಕೆಗೆ ಆಗಮಿಸುವಂತೆ ತಮಗೆ ಪ್ರೀತಿಯ ವಿನಂತಿ. श्रीविघ्नराजं भजे, श्रीविघ्नराजं भजे, श्रीविघ्नराजं भजेऽहं 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 भजे तमिह श्रीविघ्नराजं भजे. सन्ततमहं कुञ्जरमुखं कान्तकसुतं तमिह श्रीविघ्नराजं भजे. सन्ततमहं तल्ति कुञ्जरमुखम् अन्तकान्तकसुतं तमिह श्रीविघ्नराजं भजे. श्रीविघ्नराजं भजेऽहं 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 भजे तमिह श्रीविघ्नराजं भजे. सेवित सुरेन्द्र महनीय गुणशीलं जपतप समाधि सुख वरदानुकूलं. सेवित सुरेन्द्र महनीय गुणशीलं जपतप समाधि सुख वरदानुकूलं. भावित सुरमुनिगण भक्त परिपाल भयंकर विषंगमातंगकुल कालं. भावित सुरमुनिगण भक्त परिपालं भयंकर विषंगमा तंगकुलकालं. श्रीविघ्नराजं भजे, श्रीविघ्नराजं भजेऽहं 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 भजे तमिह श्रीविघ्नराजं भजे. तमिह श्रीविघ्नराजं भजे, तमिह श्रीविघ्नराजं भजे. ಈ ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯಾಗಿರುವಂತಹ ವಿಘ್ನಗಳು ಬಾರದೇ ಇರಲಿ, ಈ ಕಾರ್ಯಕ್ರಮ ಎನ್ನುವಂತಹದ್ದು ಅದ್ದೂರಿಯಾಗಿ ಸಾಗಿ ಬರಲಿ ಎನ್ನುವಂತಹ ನಿಟ್ಟಿನೊಂದಿಗೆ ಪ್ರಾರ್ಥನೆಯನ್ನು ನೆರವೇರಿಸಿರುವಂತಹ ಶ್ವೇತಾ ಕುಲಾಲ್ 20 ಇವರಿಗೂ ಕೂಡ ಪ್ರೀತಿಯ ವಂದನೆಯನ್ನು ಅರ್ಪಿಸಿಕೊಳ್ಳುತ್ತಾ ಇದ್ದೇವೆ. ಬಂಧುಗಳೇ, ಪೂರ್ವ ದಿಕ್ಕಿನಲ್ಲಿ ಉದಯಿಸುವಂತಹ ಸೂರ್ಯ ದೇವನಿಗೆ ಚಿಲಿಪಿಲಿ ಗುಟ್ಟುವಂತಹ ಹಕ್ಕಿಗಳ ಮೂಲಕ ಸ್ವಾಗತವಂತೆ. ಅಮ್ಮನ ಅಮೃತದ ಪ್ರೀತಿಗೆ ಮಗುವಿನ ಕಿಲಕಿಲ ನಗುವಿನ ಮೂಲಕ ಸ್ವಾಗತವಂತೆ. ಹಾಲುಣಿಸುವಂತಹ ಗೋಮಾತೆಗೆ ಕರುವಿನ ಅಂಬಾದನಿಯ ಮೂಲಕ ಸ್ವಾಗತವಂತೆ. ಆ ನಿಟ್ಟಿನಲ್ಲಿ ವೇದಿಕೆಯಲ್ಲಿರುವಂತಹ ಎಲ್ಲ ಅತಿಥಿ ಅಭ್ಯಾಗತರುಗಳಿಗೂ ಕೂಡ ಹೆಬ್ರಿ ಶಕ್ತಿ ಕೇಂದ್ರ ಇದರ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಸಮೃದ್ಧಿ ಪ್ರಕಾಶ್ ಶೆಟ್ಟಿಯವರ ಪ್ರೀತಿಯ ಮಾತೆ ಸ್ವಾಗತವಂತೆ. ಇದೀಗ ಆ ಸ್ವಾಗತದ ಮಾತಿಗಾಗಿ ನಾವೆಲ್ಲರೂ ಕೂಡ ಕಿವಿಯಾಗುವ ಹೊತ್ತು. ಹರಿ ಓಂ ಹರಿ ಓಂ. ಭಾರತೀಯ ಜನತಾ ಪಾರ್ಟಿ ಕಾರ್ಕಳ ಮಂಡಲ BJP ಮಹಾಶಕ್ತಿ ಕೇಂದ್ರ ಹೆಬ್ರಿ ಇದರ ವತಿಯಿಂದ ನಡೆಯುವಂತಹ ಹೆಬ್ರಿ ಮಹಾಶಕ್ತಿ ಕೇಂದ್ರದ ಪ್ರಥಮ ಗ್ರಾಮ ಸಮಿತಿಯ ಸಭೆಯನ್ನು ಪದಗ್ರಹಣ ಸಭೆಯನ್ನು ನಾವು ಇವತ್ತು ಆಯೋಜನೆ ಮಾಡಿದ್ದೇವೆ. ಬರುವ ದಿನಗಳಲ್ಲಿ ಎಲ್ಲ ಗ್ರಾಮ ಪಂಚಾಯತ್ಗಳಲ್ಲಿ ಎಲ್ಲ ಗ್ರಾಮಗಳಲ್ಲಿ ಇಂಥ ಕಾರ್ಯಕ್ರಮವನ್ನು ನಾವು ಮಾಡುವರಿದ್ದೇವೆ. ಇಂದು ಪದಗ್ರಹಣಗೊಳ್ಳುತ್ತಿರುವಂತಹ ಅಧ್ಯಕ್ಷರಾಗಿ ಪದಗ್ರಹಣಗೊಳ್ಳುತ್ತಿರುವ ಅರುಣ್ ಕುಮಾರ್ ಶೆಟ್ಟಿಯವರು ಹಾಗೂ ಪ್ರಧಾನ ಕಾರ್ಯದರ್ಶಿಯಾಗಿರುವ ಸುರೇಶ್ ಭಂಡಾರಿಯವರ ಈ ಪದಗ್ರಹಣ ಸಮಾರಂಭಕ್ಕೆ ಆಗಮಿಸಿದಂತಹ ಕಾರ್ಕಳ ಮಂಡಲದ ಅಧ್ಯಕ್ಷರಾದ ನಮ್ಮೆಲ್ಲರ ನೆಚ್ಚಿನ ನಾಯಕರಾದಂತಹ ನವೀನ್ ನಾಯ್ಕ್ ಇವರನ್ನು ಹೆಬ್ರಿ ಮಹಾಶಕ್ತಿ ಕೇಂದ್ರದ ಪರವಾಗಿ ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಇವರಿಗೆ ಶಕ್ತಿ ಕೇಂದ್ರದ ಅಧ್ಯಕ್ಷರಾದ ನವೀನ್ ನಾಯ್ಕ್ ಅವರು ಶಾಲುವನ್ನು ಹಾಕಿ ಸ್ವಾಗತ ಮಾಡಬೇಕಾಗಿ ಅವರನ್ನು ಕೇಳ್ಕೊಳ್ತಿದ್ದೇನೆ. ಲಕ್ಷ್ಮಣ, ಅದೇ ರೀತಿ ನಮ್ಮ ಪೂರ್ವಾಧ್ಯಕ್ಷರು ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾಗಿ ನಮಗೆ ಮಾರ್ಗದರ್ಶಕರಾಗಿರುವಂತಹ ಮಂಡರಾಜ್ ಶೆಟ್ಟಿ ಅವರು ಈ ಕಾರ್ಯಕ್ರಮದಲ್ಲಿ ಅವರನ್ನು ಪ್ರೀತಿಪೂರ್ವಕವಾಗಿ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಜಿಲ್ಲೆಯ ವಕ್ತಾರರು ನಮ್ಮೆಲ್ಲರ ನೆಚ್ಚಿನ ನಾಯಕರಾದ ಮುಟ್ಲುಪಾಡಿ ಸತೀಶ್ ಶೆಟ್ಟಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ತಾಲೂಕಿನ ಪ್ರಧಾನ ಕಾರ್ಯದರ್ಶಿ ಅಂತ ಸತೀಶ್ ಬೋಳ ಇವರನ್ನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ತಾಲೂಕಿನ ಇನ್ನೂರು ಪ್ರಧಾನ ಕಾರ್ಯದರ್ಶಿ ನಮ್ಮ ನೆಚ್ಚಿನ ಶಿವಪುರ ಸುರೇಶ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಪಕ್ಷದ ಹಿರಿಯರು ಗಣಪತಿ ಮುದ್ರೆ ಅಡಿಯವರು ನಮ್ಮೊಂದಿಗಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಯುವ ಮೋರ್ಚಾದ ರಾಜ್ಯ ಕಾರ್ಯದರ್ಶಿಗಳು
ಯುವಕರ ಕಣ್ಮಣಿ ನಮ್ಮೆಲ್ಲ ಆತ್ಮೀಯ ಗೆಳೆಯರಾದಂಥ ವಿಕ್ಯಾಸ್ ಶೆಟ್ಟಿಯವರು ನಮ್ಮೊಂದಿಗಿದ್ದಾರೆ. ಅವರನ್ನು ಈ ಹೆಬ್ರಿ ಮಹಾಶಕ್ತಿ ಕೇಂದ್ರ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಸಹೋದರಿ ನಿಕಟಪೂರ್ವ ಜಿಲ್ಲಾ ಪಂಚಾಯತ್ ಸದಸ್ಯೆ ಜ್ಯೋತಿ ಹರೀಶ್ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಮಹಿಳಾ ಮೋರ್ಚಾದ ಹೆಬ್ರಿ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದಂಥ ವೀಣಾ ಪ್ರಭು ಅವರಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ನಿಕಟಪೂರ್ವ ಗ್ರಾಮ ಸಮಿತಿಯ ಅಧ್ಯಕ್ಷರಾಗಿದ್ದಂಥ ಹೆಬ್ರಿ ಗ್ರಾಮದ ನಿಕಟಪೂರ್ವ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದಂಥ ಸುಧಾಕರ್ ರೆಡ್ಡಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ತಾಲೂಕು ಯುವ ಮೋರ್ಚಾದ ಅಧ್ಯಕ್ಷರಾದಂಥ ರಾಕೇಶ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಹೆಬ್ರಿ ಗ್ರಾಮ ಪಂಚಾಯತ್ನ ಪ್ರಥಮ ಪ್ರಜೆ ತಾರನಾಥ್ ಬಂಗೇರವರು ನಮ್ಮ ಈ ಕಾರ್ಯಕ್ರಮದಲ್ಲಿ ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಹೆಬ್ರಿ ಮಹಾಶಕ್ತಿ ಕೇಂದ್ರದ ಯುವ ಮೋರ್ಚಾ ಅಧ್ಯಕ್ಷರಾದಂಥ ಶಿವಪ್ರಸಾದ್ ಕೋಟ್ಯಾನ್ ಮುನ್ನಾ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಹಿಂದುಳಿದ ವರ್ಗಗಳ ಉಡುಪಿ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳು ಗೆಳೆಯ ಸುರೇಂದ್ರ ವರಂಗ ನಮ್ಮೊಂದಿಗಿದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಇಂದಿನ ಅಧ್ಯಕ್ಷರು, ಈ ಪದಗ್ರಹಣ ಕಾರ್ಯಕ್ರಮದ ನೂತನ ಅಧ್ಯಕ್ಷರಾದಂಥ ಅರುಣ್ ಶೆಟ್ಟಿ ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ಸುರೇಶ್ ಭಂಡಾರಿ ಅವರು ಪ್ರಧಾನ ಕಾರ್ಯದರ್ಶಿಯವರು ಹೆಬ್ರಿ ಗ್ರಾಮ ಸಮಿತಿಯ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಆಗಮಿಸಿದ ಪಕ್ಷದ ಎಲ್ಲ ಅನನ್ಯ ಜವಾಬ್ದಾರಿ ಇರುವ ಎಲ್ಲ ಮುಖಂಡರನ್ನು, ದೇವದುರ್ಲಭ ಕಾರ್ಯಕರ್ತರನ್ನು, ಮಾಧ್ಯಮದ ಮಿತ್ರರನ್ನು ಇವರನ್ನೆಲ್ಲ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಗ್ರಾಮ ಪಂಚಾಯತ್ ಅಧ್ಯಕ್ಷರಿದ್ದಾರೆ. ಅದೇ ರೀತಿ ನಮ್ಮ ಈ ಹೆಬ್ರಿ ಶಕ್ತಿ ಕೇಂದ್ರದಲ್ಲಿ ಪಕ್ಷವನ್ನು ಮುನ್ನಡೆಸುತ್ತಾ ಯುವಕರೊಂದಿಗೆ ನಿಕಟವಾಗಿ ಸಂಪರ್ಕವಿದ್ದು ಈ ಹೆಬ್ರಿ ಭಾಗದಲ್ಲಿ BJPಯನ್ನು ಕಟ್ಟಿ ಬೆಳೆಸುವಲ್ಲಿ ಈಗಷ್ಟೇ ಕಳೆದ 1 ವರ್ಷದಿಂದ ಜವಾಬ್ದಾರಿ ತೆಗೆದುಕೊಂಡಂಥ ಗೆಳೆಯ ಲಕ್ಷ್ಮೀನಾರಾಯಣಕರು ಇದ್ದಾರೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕವಾಗಿ ಸ್ವಾಗತ ಮಾಡುತ್ತಾ ನನ್ನ ಸ್ವಾಗತ ಭಾಷಣ ಮುಗಿಸುತ್ತೇನೆ. ಧನ್ಯವಾದಗಳು. ಸರ್ವರನ್ನ ತಮ್ಮ ಮಾತಿನ ಮೂಲಕವಾಗಿ ಸ್ವಾಗತಿಸಿದಂತಹ ಹೆಬ್ರಿ ಶಕ್ತಿ ಕೇಂದ್ರದ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ಸಮೃದ್ಧಿ ಪ್ರಕಾಶ್ ಶೆಟ್ಟಿ ಅವರಿಗೂ ಕೂಡ ಪ್ರೀತಿಯ ಸ್ವಾಗತ, ನಲ್ಮೆಯ ಸ್ವಾಗತ, ಹೆಮ್ಮೆಯ ಸ್ವಾಗತ. ಕೇಸರಿ ಶಾಲನ್ನು ಹಾಕಿ ತಮಗೂ ಕೂಡ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸಿಕೊಂಡವರಿದ್ದೇವೆ. ಬಂಧುಗಳೇ, ಒಂದು ಸಾಲಿದೆ, ದೀಪದಿಂದ ದೀಪವ ಹಚ್ಚಬೇಕು ಮಾನವ. ಹಚ್ಚುವಂತಹ ಪ್ರತಿಯೊಂದು ದೀಪವು ಕೂಡ ನಮ್ಮ ಜೀವನದಲ್ಲಿ ಸಾಗುವಂತಹ ಮುಂದಿನ ಪಯಣದಲ್ಲಿ ಪ್ರತಿಯೊಂದು ಹೆಜ್ಜೆಯಲ್ಲಿ ಯಶಸ್ಸಾಗಲಿ ಎನ್ನುವಂತಹ ಮಾತಿನೊಂದಿಗೆ ಈ ಭಾಗದ ಎಲ್ಲ ದೈವ ದೇವರುಗಳ ಆಶೀರ್ವಾದವನ್ನು ಬೇಡುತ್ತಾ, ಹರಕೆ ಹಾರೈಕೆಗಳನ್ನು ಬೇಡುತ್ತಾ ವೇದಿಕೆಯಲ್ಲಿರುವಂತಹ ಸರ್ವ ಅತಿಥಿ ಅಭ್ಯಾಗತರುಗಳು ಇದೀಗ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ನೆರವೇರಿಸುವರೆ. ಮಾಜಿ ಗೇರು ನಿಗಮದ ಮಂಡಳಿ ಅಧ್ಯಕ್ಷರಾಗಿರುವಂತಹ ಮಣರಾಜ್ ಶೆಟ್ಟಿ ಸರ್ ಇವರ ಜೊತೆ ಸೇರಿ ವೇದಿಕೆಯ ಮೇಲಿರುವಂತಹ ಸರ್ವ ಅತಿಥಿ ಅಭ್ಯಾಗತರುಗಳ ಸಮ್ಮುಖದೊಂದಿಗೆ ಈ ಕಾರ್ಯಕ್ರಮ ಯಶಸ್ವಿಯಾಗಿ ಸಾಗಿ ಬರಲಿ. ಆರಂಭದಿಂದ ಅಂತ್ಯದವರೆಗೂ ಅದ್ಭುತವಾಗಿ ಈ ಕಾರ್ಯಕ್ರಮ ಸಾಗಿ ಬರಲಿ. ಕಾರ್ಯಕ್ರಮಕ್ಕೆ ಯಾವುದೇ ರೀತಿಯಾಗಿರುವಂತಹ ವಿಘ್ನಗಳು ಬಾರದೇ ಇರಲಿ ಎನ್ನುವಂತಹ ಪ್ರೀತಿಯ ದ್ಯೋತಕದೊಂದಿಗೆ ಇದೀಗ ದೀಪ ಪ್ರಜ್ವಲನ ಕಾರ್ಯಕ್ರಮ ನಡೆದಿದೆ. ಬಂಧುಗಳೇ, ಅದೇ ರೀತಿಯಲ್ಲಿ ಇದೀಗಾಗಲೇ ನಡೆದಂತಹ ಸಂಗೀತ ರಸಮಂಜರಿ ಕಾರ್ಯಕ್ರಮದ ಸಪ್ತಸ್ವರ ಕಲಾ ತಂಡ ಅಜ್ಜಕಾರು ಇವರಿಗೆ ಇದೀಗ ವೇದಿಕೆಯಲ್ಲಿ ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ಶಾಲನ್ನು ಹಾಕಿ ಗೌರವಿಸುವಂತಹ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಕೂಡ ಸಾಕ್ಷಿಯಾಗಲಿಕ್ಕಿದ್ದೇವೆ. ದಯವಿಟ್ಟು ಅಜ್ಜಕಾರುವಿನ ಒಂದು ಪ್ರಸಿದ್ಧ ತಂಡವಾಗಿರುವಂತಹ ಸಪ್ತಸ್ವರ ಕಲಾ ತಂಡ ಎಲ್ಲಿದ್ರೂ ಕೂಡ ಒಂದು ವೇದಿಕೆಗೆ ಬಂದು ತಮ್ಮ ಗೌರವವನ್ನು ಸ್ವೀಕರಿಸುವರೆ ತಮಗೆ ಪ್ರೀತಿಯ ವಿನಂತಿ. ಈ ಒಂದು ಸಂಜೆಯನ್ನ ಸುಮಧುರ ಸಂಜೆಯಾಗಿಸಿದವರು, ತಮ್ಮ ಸುಂದರ ಕಂಠದ ಮೂಲಕವಾಗಿ ನಮ್ಮೆಲ್ಲರ ಕಿವಿಗೆ ಅದ್ಭುತವಾದಂತಹ ಗಾಯನವನ್ನ ಬಿತ್ತರಿಸಿದವರು. ಕೇವಲ ಈ ಒಂದು ಕಾರ್ಕಳ ತಾಲೂಕು ಉಡುಪಿ ಜಿಲ್ಲೆ ಮಾತ್ರವಲ್ಲದೆ ಹೊರ ಜಿಲ್ಲೆಗಳಲ್ಲೂ ಕೂಡ ತಮ್ಮ ಗಾಯನದ ಪ್ರದರ್ಶನವನ್ನು ತೋರ್ಪಡಿಸಿಕೊಂಡು ಜಿ ಕನ್ನಡದ ಒಂದು ದೊಡ್ಡ ಶೋ ಆಗಿರುವಂತಹ ಸರಿಗಮಪದಲ್ಲೂ ಕೂಡ ಭಾಗಿಯಾದಂತಹ ಗಾಯಕರು ಆ ಒಂದು ತಂಡದಲ್ಲಿದ್ದರು. ಅವರಿಗೂ ಕೂಡ ಪ್ರೀತಿಯ ವಂದನೆಗಳನ್ನು ಸಲ್ಲಿಸುತ್ತಾ ಬಂಧುಗಳೇ, ಇದೀಗ ಕಾರ್ಯಕ್ರಮದ ಪ್ರಮುಖ ಘಟ್ಟಕ್ಕೆ ಬಂದು ತಲುಪಿದ್ದೇವೆ. ಯುವ ಮೋರ್ಚಾದ ಎಲ್ಲ ಪದಾಧಿಕಾರಿಗಳಿಗೆ,
ವಾರ್ಡಿನ ಪ್ರತಿಯೊಂದು ವಾರ್ಡಿನ ಪದಾಧಿಕಾರಿಗಳಿಗೆ ಇದೀಗ ಗೌರವಿಸುವಂತಹ ಕ್ಷಣ, ವಂದಿಸುವಂತಹ ಕ್ಷಣ. ಗ್ರಾಮ ಸಮಿತಿಯ ಪದಾಧಿಕಾರಿಗಳಿಗೆ ಅಧ್ಯಕ್ಷರಾಗಿರುವಂತಹ ಪ್ರತ್ಯಕ್ಷ ಹೆಗಡೆ ಬಚ್ಚಪ್ಪ ಇವರು ದಯವಿಟ್ಟು ಆ ಒಂದು ಗೌರವವನ್ನು ಸ್ವೀಕರಿಸುವಂತೆ ತಮಗೆ ಪ್ರೀತಿಯ ವಿನಂತಿ. ಕಾರ್ಯದರ್ಶಿಗಳಾಗಿರುವಂತಹ ದಯಾನಂದ ಪೂಜಾರಿ ಬೀಡು ಇವರು ಕೂಡ ಆದಷ್ಟು ಬೇಗ ಬಂದು ಈ ಒಂದು ಗೌರವವನ್ನು ಸ್ವೀಕರಿಸುವರೆ. ಅಧ್ಯಕ್ಷರು ಪ್ರತ್ಯಕ್ಷ ಹೆಗಡೆ ಬಚ್ಚಪ್ಪು, ಕಾರ್ಯದರ್ಶಿಗಳಾಗಿರುವಂತಹ ದಯಾನಂದ ಪೂಜಾರಿ ಬೀಡು, ಅದೇ ರೀತಿಯಲ್ಲಿ ಬಂಗಾರಗುಡ್ಡೆಯ ಅಧ್ಯಕ್ಷರಾಗಿರುವಂತಹ ದಯಾನಂದ ಪೂಜಾರಿ ಇವರು, ಬಂಗಾರಗುಡ್ಡೆ ವಾರ್ಡ್ನ ಅಧ್ಯಕ್ಷರಾಗಿರುವಂತಹ ದಯಾನಂದ ಪೂಜಾರಿ ಇವರು, ಅದೇ ರೀತಿಯಲ್ಲಿ ಕಾರ್ಯದರ್ಶಿಗಳಾಗಿರುವಂತಹ ಸಂದೀಪ್ ಇವರು ಆ ಒಂದು ಗೌರವವನ್ನು ಸ್ವೀಕರಿಸುವಂತೆ ತಮಗೆ ಪ್ರೀತಿಯ ವಿನಂತಿ. ತಮ್ಮೆಲ್ಲರ ಗಟ್ಟಿ ಚಪ್ಪಾಳಿಯ ಮೂಲಕವಾಗಿ ಅವರನ್ನು ಗೌರವಿಸಿಕೊಳ್ಳಬೇಕು, ಅವರನ್ನು ವಂದಿಸಿಕೊಳ್ಳಬೇಕಾಗಿ ತಮಗೆ ಪ್ರೀತಿಯ ವಿನಂತಿ. ಬಂಗಾರಗುಡ್ಡೆಯ ವಾರ್ಡ್ನವರು ದಯಾನಂದ ಪೂಜಾರಿ, ಅದೇ ರೀತಿಯಲ್ಲಿ ಸಂದೀಪ್ ಕಾರ್ಯದರ್ಶಿ, ಅದೇ ರೀತಿಯಲ್ಲಿ ಬಚ್ಚಪ್ಪ ವಾರ್ಡ್ನ ಅಧ್ಯಕ್ಷರಾಗಿರುವಂತಹ ಶಿವಾನಂದ ಇವರು, ಅದೇ ರೀತಿಯಲ್ಲಿ ಕಾರ್ಯದರ್ಶಿಗಳಾಗಿರುವಂತಹ ರಂಜನ್ ನಾಯ್ಕ್ ಇವರು. ಬಚ್ಚಪ್ಪ ವಾರ್ಡ್ನ ಅಧ್ಯಕ್ಷರಾಗಿರುವಂತಹ ಶಿವಾನಂದ ಇವರು, ಕಾರ್ಯದರ್ಶಿಗಳಾಗಿರುವಂತಹ ರಂಜನ್ ನಾಯ್ಕ್ ಇವರು. ಹಾಗೆಯೇ ಗಿಳ್ಳಾಲಿ ವಾರ್ಡ್ನ ಅಧ್ಯಕ್ಷರಾಗಿರುವಂತಹ ಶಿವಪ್ರಸಾದ್ ಇವರು, ಕಾರ್ಯದರ್ಶಿಗಳಾಗಿರುವಂತಹ ಪ್ರಸಾದ್ ನಾಯ್ಕ್ ಹಾಗೂ ಸುದೀಪ್ ನಾಯ್ಕ್ ಇವರು. ಗಿಳ್ಳಾಲಿ ವಾರ್ಡ್ನ ಅಧ್ಯಕ್ಷರಾಗಿರುವಂತಹ ಶಿವಪ್ರಸಾದ್ ಇವರು ಹಾಗೂ ಕಾರ್ಯದರ್ಶಿಗಳಾಗಿರುವಂತಹ ಪ್ರಸಾದ್ ನಾಯ್ಕ್ ಹಾಗೂ ಯುವ ಮೋರ್ಚಾದ ಗಿಳ್ಳಾಳಿ ವಾರ್ಡ್ನ ಅಧ್ಯಕ್ಷರಾಗಿರುವಂತಹ ಶಿವಪ್ರಸಾದ್ ಆಗೇರಿ, ಪ್ರಮೋದ್ ನಾಯ್ಕ್ ಹಾಗೂ ಸುದೀಪ್ ನಾಯ್ಕ್ ಅವರು. ಅದೇ ರೀತಿಯಲ್ಲಿ ಯುವ ಮೋರ್ಚಾ ಹೆಬ್ರಿ ಇಂದಿರಾನಗರ ವಾರ್ಡ್ನ ಅಧ್ಯಕ್ಷರಾಗಿರುವಂತಹ ಶಶಾಂಕ್ ಇವರು ಹಾಗೂ ಕಾರ್ಯದರ್ಶಿಗಳಾಗಿರುವಂತಹ ಅಭಿಷೇಕ್ ಹಾಗೂ ಶರತ್ ಇವರು. ಇಂದಿರಾನಗರದ ಯುವ ಮೋರ್ಚಾದ ಅಧ್ಯಕ್ಷರಾಗಿರುವಂತಹ ಶಶಾಂಕ್, ಕಾರ್ಯದರ್ಶಿಗಳಾಗಿರುವಂತಹ ಅಭಿಷೇಕ್ ಹಾಗೂ ಶರತ್ ಇವರು. ಅದೇ ರೀತಿಯಲ್ಲಿ ಬಡಗುಡ್ಡೆ ವಾರ್ಡ್ನ ಅಧ್ಯಕ್ಷರಾಗಿರುವಂತಹ ಕಾವೇಶ್, ಹಾಗೇನೆ ಕಾರ್ಯದರ್ಶಿಗಳಾಗಿರುವಂತಹ ಸಾಗರ್ ಹಾಗೂ ಸುಕುಮಾರ್ ಇವರು. ಯುವ ಮೋರ್ಚಾದ ಬಡಗುಡ್ಡೆ ವಾರ್ಡ್ನ ಅಧ್ಯಕ್ಷರಾಗಿರುವಂತಹ ಕಾವೇಶ್ ಹಾಗೂ ಕಾರ್ಯದರ್ಶಿಗಳಾಗಿರುವಂತಹ ಸಾಗರ್ ಹಾಗೂ ಸುಕುಮಾರ್ ಇವರು. ಭಾರತೀಯ ಜನತಾ ಪಾರ್ಟಿ ಇದರ ಯುವ ಮೋರ್ಚಾದ ಪದಾಧಿಕಾರಿಗಳಾಗಿ ಮುಂದಿನ ದಿನದಲ್ಲೂ ಕೂಡ ತಮ್ಮ ಸಮಾಜ ಸೇವೆ ಹೀಗೆ ಮುಂದುವರಿಯಲಿ ಎನ್ನುವಂತಹ ಮಾತಿನೊಂದಿಗೆ ಇದೀಗ ಗ್ರಾಮ ಸಮಿತಿಯ ಪದಾಧಿಕಾರಿಗಳನ್ನು ಗುರುತಿಸುವಂತಹ ಹೊತ್ತು ಬಂಗಾರಗುಡ್ಡೆಯ ಗ್ರಾಮ ಸಮಿತಿಯ ಅಧ್ಯಕ್ಷರಾಗಿರುವಂತಹ ಭೋಜ ಪೂಜಾರಿ ಇವರು, ಹಾಗೇನೆ ಕಾರ್ಯದರ್ಶಿಗಳಾಗಿರುವಂತಹ ಹರೀಶ್ ಕುಮಾರ್ ಹಾಗೂ ಶಂಕರ್ ನಾಯ್ಕ್ ಇವರು. ಅಧ್ಯಕ್ಷರಾಗಿರುವಂತಹ ಭೋಜ ಪೂಜಾರಿ, ಹಾಗೇನೆ ಕಾರ್ಯದರ್ಶಿಗಳಾಗಿರುವಂತಹ ಹರೀಶ್ ಕುಮಾರ್ ಹಾಗೂ ಶಂಕರ್ ನಾಯ್ಕ್ ಇವರು. ಅದೇ ರೀತಿಯಲ್ಲಿ ಬಚ್ಚಪ್ಪ ವಾರ್ಡ್ನ ಅಧ್ಯಕ್ಷರಾಗಿರುವಂತಹ ಗಣೇಶ್ ಕುಮಾರ್ ಇವರು, ಕಾರ್ಯದರ್ಶಿಗಳಾಗಿರುವಂತಹ ಕೃಷ್ಣ ನಾಯ್ಕ್ ಇವರು. ಬಚ್ಚಪ್ಪ ವಾರ್ಡ್ನ ಅಧ್ಯಕ್ಷರಾಗಿರುವಂತಹ ಗಣೇಶ್ ಕುಮಾರ್ ಸರ್ ಅವರು, ಅದೇ ರೀತಿಯಲ್ಲಿ ಕಾರ್ಯದರ್ಶಿಗಳಾಗಿರುವಂತಹ ಕೃಷ್ಣ ನಾಯ್ಕ್ ಇವರು. ಅದೇ ರೀತಿಯಲ್ಲಿ ಗಿಳ್ಳಾಲಿ ವಾರ್ಡ್ನ ಅಧ್ಯಕ್ಷರಾಗಿರುವಂತಹ HK ಸುಧಾಕರ್ ಇವರು, ಕಾರ್ಯದರ್ಶಿಗಳಾಗಿರುವಂತಹ ಪ್ರಕಾಶ್ ನಾಯ್ಕ್ ಹಾಗೂ ಸುನೀಲ್ ಪೂಜಾರಿ ಇವರು. ಗಿಳ್ಳಾಳಿ ವಾರ್ಡ್ನ ಅಧ್ಯಕ್ಷರಾಗಿರುವಂತಹ HK ಸುಧಾಕರ್ ಹಾಗೂ ಕಾರ್ಯದರ್ಶಿಗಳಾಗಿರುವಂತಹ ಪ್ರಕಾಶ್ ನಾಯ್ಕ್ ಮತ್ತು ಸುನೀಲ್ ಪೂಜಾರಿ ಅವರು. ಇಂದಿರಾನಗರ ವಾರ್ಡ್ನ ಅಧ್ಯಕ್ಷರಾಗಿರುವಂತಹ ಸುರೇಶ್ ಭಂಡಾರಿ ಅವರು, ಅದೇ ರೀತಿಯಲ್ಲಿ ಕಾರ್ಯದರ್ಶಿಗಳಾಗಿರುವಂತಹ ಸುದೀಪ್ ಆಚಾರ್ಯ ಇವರು. ಹಾಗೂ ಒಡಗುಡ್ಡೆ ವಾರ್ಡ್ ಇದರ ಅಧ್ಯಕ್ಷರಾಗಿರುವಂತಹ ಪ್ರಸಾದ್ ಭಂಡಾರಿ ಅವರು, ಹಾಗೇನೆ ಕಾರ್ಯದರ್ಶಿಗಳಾಗಿರುವಂತಹ ಶಂಕರ ಪೂಜಾರಿ ಹಾಗೂ ಶಶಿಧರ ಇವರು. ಇದೀಗ ವೇದಿಕೆಯಲ್ಲಿರುವಂತಹ ಗಣ್ಯಾತಿ ಗಣ್ಯರ ಸಮ್ಮುಖದಲ್ಲಿ ಪ್ರತಿಯೊಂದು ವಾರ್ಡ್ನ ಪದಾಧಿಕಾರಿಗಳನ್ನು ಗೌರವಿಸುವಂತಹ ಹೊತ್ತು, ವಂದಿಸುವಂತಹ ಹೊತ್ತು, ಗುರುತಿಸುವಂತಹ ಹೊತ್ತು. ಬಂಧುಗಳೇ, ಇದೀಗ ಕಾರ್ಯಕ್ರಮದ ಪ್ರಮುಖ ಘಟ್ಟಕ್ಕೆ ನಾವುಗಳು ಬಂದು ತಲುಪಿದ್ದೇವೆ. 1998 ಬಿಜೆಪಿಯಲ್ಲಿ ಸಕ್ರಿಯ ರಾಜಕಾರಣಿಯಾಗಿ, ಬಜರಂಗ ದಳದ ವಲಯ ಸಂಚಾಲಕರಾಗಿ, 3 ಬಾರಿ ಗ್ರಾಮ ಸಮಿತಿಯ ಅಧ್ಯಕ್ಷರಾಗಿ, 2 ಬಾರಿ ಹೆಬ್ರಿ ಶಕ್ತಿ ಕೇಂದ್ರದ ಅಧ್ಯಕ್ಷರಾಗಿ, 4 ಬಾರಿ CA ಬ್ಯಾಂಕ್ನ ನಿರ್ದೇಶಕರಾಗಿ, 3 ವರ್ಷ 2 ತಿಂಗಳುಗಳ ಕಾಲ ಹೆಬ್ರಿ ಗ್ರಾಮ ಪಂಚಾಯತ್ನ ಅಧ್ಯಕ್ಷರಾಗಿ, 3 ಬಾರಿ ಗ್ರಾಮ ಪಂಚಾಯತ್ನ ಸದಸ್ಯರಾಗಿದ್ದಂತಹ ಸುಧಾಕರ್ ಹೆಗಡೆ ಇವರು ಪದಗ್ರಹಣ ಸಮಾರಂಭದಲ್ಲಿರುವಂತಹ ಅರುಣ್ ಕುಮಾರ್ ಶೆಟ್ಟಿ ಇವರಿಗೆ ಇದೀಗ ತಮ್ಮ ಜವಾಬ್ದಾರಿಯನ್ನು ಹಸ್ತಾಂತರಿಸುವಂತಹ ಕ್ಷಣ. ಪ್ರತಿಯೊಂದು ಹೆಜ್ಜೆ ಹೆಜ್ಜೆಯಲ್ಲೂ ಕೂಡ ಪಕ್ಷದ ಏಳಿಗೆಯನ್ನು ಕಂಡವರು, ಪ್ರತಿಯೊಂದು ಸಂದರ್ಭದಲ್ಲೂ ಕೂಡ ಪಕ್ಷದ ಪ್ರತಿಯೊಂದು ಕಾರ್ಯಕ್ರಮಗಳಲ್ಲಿ ಭಾಗಿಯಾಗುತ್ತಾ ಯುವಕರಿಗೆ ಮಾದರಿಯಾದವರು ಇದೀಗ ತಮ್ಮ ಜವಾಬ್ದಾರಿಯ ಸಂಪೂರ್ಣ ಅವಧಿಯನ್ನು ಮುಗಿಸಿ ಶ್ರೀ ಸುರೇಶ್ ಭಂಡಾರಿ ಕಾರ್ಯದರ್ಶಿಗಳಾಗಿ, ಹಾಗೇನೆ ಅರುಣ್ ಶೆಟ್ಟಿ ಕನ್ಯಾನ ಇವರಿಗೆ ಇದೀಗ ತನ್ನೆಲ್ಲ ಸಂಪೂರ್ಣ ಜವಾಬ್ದಾರಿಯನ್ನ
ನೀಡುತ್ತಿರುವಂತಹ ಹೊತ್ತು ಅವರಂತೆ ತಾವುಗಳು ಮುಂದಿನ ದಿನಗಳಲ್ಲಿ ಪಕ್ಷದ ಒಂದಿಷ್ಟು ಕೆಲಸಗಳಲ್ಲಿ ಭಾಗವಹಿಸುವುದು ಮಾತ್ರವಲ್ಲದೆ ಹೆಬ್ರಿಯ ಜನರ ಮಿಡಿತಗಳನ್ನು ಅರಿದುಕೊಂಡು ನಮ್ಮ ಜನಪ್ರತಿನಿಧಿಗಳಿಗೆ ಮುಟ್ಟಿಸುವಂತಹ ಕೆಲಸವನ್ನು ತಾವುಗಳು ಕೂಡ ಮಾಡುವಂತೆ ತಮಗೆ ಪ್ರೀತಿಯ ವಿನಂತಿ. ಬಂಧುಗಳೇ, ಈ ಒಂದು ಪದಗ್ರಹಣ ಸಮಾರಂಭಕ್ಕೆ ತಮ್ಮೆಲ್ಲರ ಕರೆಗೆ ಹೋಗೊಟ್ಟು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿಕೊಂಡು ಒಂದೆರಡು ಮಾತುಗಳನ್ನಾಡುವಂತೆ ಮಾಜಿ ಗೇರು ನಿಗಮ ಮಂಡಳಿ ಅಧ್ಯಕ್ಷರಾಗಿರುವಂತಹ ಮಣಿರಾಜ್ ಶೆಟ್ಟಿ ಸರ್ ಇವರಲ್ಲಿ ಪ್ರೀತಿಯ ವಿನಂತಿ. ಸರ್, ನಿಮ್ಮ ಮಾತಿಗೆ ನಾವೆಲ್ಲರೂ ಕಿವಿಯಾಗುತ್ತಿದ್ದೇವೆ. ಸರ್, ಕಾರ್ಯಕ್ರಮದ ಅಧ್ಯಕ್ಷರು, ಭಾರತೀಯ ಜನತಾ ಪಕ್ಷದ ಕಾರ್ಕಳದ ಮಂಡಳದ ಅಧ್ಯಕ್ಷರೂ ಆದಂಥ ನನ್ನ ಮಿತ್ರರೂ ಆದಂಥ ನವೀನ್ ನಾಯ್ಕರೇ, ಹೆಬ್ರಿ ಶಕ್ತಿ ಕೇಂದ್ರದ ಅಧ್ಯಕ್ಷರೂ ಆದಂಥ ಲಕ್ಷ್ಮೀನಾರಾಯಣ ನಾಯ್ಕರೇ, ತಾಲೂಕು ಪ್ರಧಾನ ಕಾರ್ಯದರ್ಶಿಯಾದಂಥ ಶಿವಪುರ ಸುರೇಶ್ ಶೆಟ್ಟರೆ, ಬೋಳ ಸುರೇಶ್ ಪೂಜಾರಿ ಅವರೇ, ಸತೀಶ್ ಪೂಜಾರಿ ಅವರೇ, ನಮ್ಮ ಹೆಬ್ರಿ ವಲಯದ BJPಯ ಭೀಷ್ಮರು ಸುಧಾಕರ್ ಹೆಗಡೆ ಅವರು, ನಾನು ಅವರ ಹತ್ರ ಯಾವಾಗಲೂ ಕೆಲಸ ಕೇಳ್ತಾ ಇರ್ತೇನೆ, ಅವ್ರ ಕೆಲಸ ಮಾತ್ರ ನನಗೆ ಇಷ್ಟವರೆಸಿ ಕೊಡಲಿಲ್ಲ. ನಮ್ಮ ಸುಧಾಕರ್ ಹೆಗಡೆ ಅವರೇ, ವೇದಿಕೆಯಲ್ಲಿರುವ ಎಲ್ಲ ಪಕ್ಷದ ಜವಾಬ್ದಾರಿಯುತ ಕಾರ್ಯಕರ್ತ ಬಂಧುಗಳೇ, ವೇದಿಕೆಯ ಮುಂದೆ ಆಸೀನರಾಗಿರುವ ಭಾರತೀಯ ಜನತಾ ಪಕ್ಷದ ಅತ್ಯಂತ ಪ್ರೀತಿಯ ಸಹೋದರ ಸಹೋದರಿಯರೇ, ಭಾಳ ಒಂದು ಸಂತೋಷದ ಕ್ಷಣ. ಹೆಬ್ರಿ ಪರಿಸರದಲ್ಲಿ ಒಂದು ಗ್ರಾಮ ಸಮಿತಿಯ ಅಧ್ಯಕ್ಷರ ಪದಗ್ರಹಣ ಸಮಾರಂಭ ಇಷ್ಟು ಅದ್ಧೂರಿಯಾಗಿ ಕಾರ್ಯಕರ್ತ ಬಂಧುಗಳ ತಮ್ಮ ಸಂಪೂರ್ಣ ಸಹಕಾರದೊಂದಿಗೆ ಇವತ್ತಿಲ್ಲಿ ನಡೆಯುವ ಒಂದು ಆ ಕ್ಷಣಕ್ಕೆ ನಾನು ಒಂದು ಸಾಕ್ಷಿ. ಪ್ರಥಮವಾಗಿ ಹೆಬ್ರಿ ಪರಿಸರದ, ಹೆಬ್ರಿ ಕ್ಷೇತ್ರದ, ಹೆಬ್ರಿ ಗ್ರಾಮ ಸಮಿತಿಯ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಬಂಧುಗಳನ್ನು ನಾನು ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇನೆ. ಬಂಧುಗಳೇ, ಹೆಬ್ರಿ ಅಂದರೆ ನಮಗೆ ಒಂದು ರೋಮಾಂಚನವಾದಂಥ ವಿಷಯ. ಯಾಕೆಂದರೆ ಹೆಬ್ರಿ ಜನಸಂಘದ ಕಾಲದಿಂದಲೂ, ತಾವು ಕೆಲವರು ಇಲ್ಲಿ ಹಿರಿಯರಿದ್ದೀರಿ, ನಮ್ಮ ಬೆಳಿಗ್ಗೆ ಮೋನಪ್ಪ ಹೆಗ್ಡೆ ಅವರ ಕಾಲದಲ್ಲಿ, ಆ ಕಾಲದಲ್ಲಿಯೂ ಹೆಬ್ರಿ ವಿರೋಧ ಪಕ್ಷಕ್ಕೆ ಸಹಕಾರವನ್ನು ಕೊಟ್ಟಂಥ ಒಂದು ಕ್ಷೇತ್ರ. ಒಂದು ಕಾಲದಲ್ಲಿ 1967ರಲ್ಲಿ ಜನಸಂಘದಲ್ಲಿ ಬೋಳ ರಘುರಾಮ್ ಶೆಟ್ಟರು ದೀಪದ ಚಿಹ್ನೆಯಲ್ಲಿ ಚುನಾವಣೆಗೆ ಕಾರ್ಕಳ ವಿಧಾನಸಭಾ ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದರು. ಅಲಂಗಾರು ನಾರಾಯಣ ಹೆಗಡೆ ಅವರು, ಬೆಳಿಗ್ಗೆ ಮೋನಪ್ಪ ಹೆಗಡೆ ಅವರ ಬಾಬಾ ಅವರು ಕಾಂಗ್ರೆಸ್ಸಿನ ವ್ಯಕ್ತಿಗೆ ಕಾಂಗ್ರೆಸ್ಸಿಗೆ ಚುನಾವಣೆಯಲ್ಲಿ ನಿಂತರು. ಆದರೆ ಬೆಳಿಗ್ಗೆ ಮೋನಪ್ಪ ಹೆಗ್ಡೆ ಅವರ ಸಹಕಾರದೊಂದಿಗೆ ನಿಮ್ಮ ಇಡೀ ಹೆಬ್ರಿ ಪರಿಸರದ ನಿಮ್ಮ ಹಿರಿಯರು, ನೀವೀಗ ಯಾರಿಲ್ಲಿ ಸೇರಿದ್ದೀರಿ, ನಿಮ್ಮ ಹಿರಿಯರ ಸಹಕಾರದೊಂದಿಗೆ ಜನಸಂಘದ ಅಭ್ಯರ್ಥಿ ಆದಂಥ ಬೋಳ ರಘುರಾಮ್ ಶೆಟ್ಟರು ಪ್ರಚಂಡ ಬಹುಮತದಿಂದ ಇಲ್ಲಿ ಗೆದ್ದರು. ಆ ಗೆಲುವಿಗೆ ಮೂಲ ಕಾರಣ ನೀವು ಹೆಬ್ರಿ ವಲಯದವರೇ. ಯಾಕೆಂದರೆ ಚುನಾವಣೆಯಲ್ಲಿ ಅತ್ಯಂತ ಜಾಸ್ತಿ ಬಹುಮತವನ್ನು ಕೊಟ್ಟಂಥ ಒಂದು ಕ್ಷೇತ್ರ ಇದೆ, ಅದು ಹೆಬ್ರಿ ವಲಯ. ಅನಂತರ ಚುನಾವಣೆಯಲ್ಲಿ ಕೆಲವು ಏಳು ಬೀಳುಗಳು ಬಂತು. 85ರವರೆಗೂ ಹೆಬ್ರಿ ಭಾಳ ಬಲಾಢ್ಯವಾಗಿತ್ತು. ಸಾಧಾರಣ ಮಟ್ಟಿಗೆ ಮುದ್ರಾಡಿಯನ್ನು ದಾಟುವವರೆಗೆ, ಹೆಚ್ಚು ಕಡಿಮೆ 60 ಸೇತುವೆಯವರೆಗೆ ಭಾರತೀಯ ಜನತಾ ಪಕ್ಷ ಅನಂತರ ಭಾರತೀಯ ಜನತಾ ಪಕ್ಷ 78ರಲ್ಲಿ ಜನತಾ ಪಕ್ಷ, 83-85ರಲ್ಲಿ ಭಾರತೀಯ ಜನತಾ ಪಕ್ಷ ಇಲ್ಲಿ ಬಲಾಢ್ಯವಾಗಿ ಇತ್ತು. ರಾಜಕೀಯದ ಸ್ಥಿತ್ಯಂತರದಲ್ಲಿ 89ರಲ್ಲಿ ಆಮೇಲೆ ಭಾರತೀಯ ಜನತಾ ಪಕ್ಷ ಹೆಬ್ರಿ ವಲಯದಲ್ಲಿ ಸ್ವಲ್ಪ ಹಿಂದೆ ಬೀಳಲಿಕ್ಕೆ ಪ್ರಾರಂಭವಾಯಿತು. ಆದರೆ 2004ರಲ್ಲಿ ನಮ್ಮ ಕ್ಷೇತ್ರದ ಬಜರಂಗ ದಳದ ರಾಜ್ಯ ಸಂಚಾಲಕರಾದಂಥ ವಿ ಸುನಿಲ್ ಕುಮಾರರು ಕಾರ್ಕಳ ಕ್ಷೇತ್ರದಲ್ಲಿ ಚುನಾವಣೆಗೆ ನಿಂತರು. ಹೆಬ್ರಿ ಪರಿಸರದ ಬೆಳಿಂಗೆಯಿಂದ ಹಿಡಿದು ಸಾಧಾರಣ ಮಟ್ಟಿಗೆ ವರಂಗದವರೆಗೆ ತಾವೆಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರುಗಳು, ಬಜರಂಗ ದಳಗಳ ಕಾರ್ಯಕರ್ತರುಗಳು, ವಿಶ್ವ ಹಿಂದೂ ಪರಿಷತ್ತಿನ ಕಾರ್ಯಕರ್ತರುಗಳು, ಹಿಂದೂ ಜಾಗರಣ ವೇದಿಕೆಯ ಕಾರ್ಯಕರ್ತರುಗಳಿರ್ಬೋದು, ತಾವೆಲ್ಲರೂ ಒಗ್ಗಟ್ಟಾಗಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಎನ್ನುವ ಒಂದು ಒಳ್ಳೆಯ ಉದ್ದೇಶವನ್ನು ಇಟ್ಟುಕೊಂಡು ತೀವ್ರವಾದಂಥ ಹೋರಾಟವನ್ನು ಮಾಡಿ ಈ ಕಾಂಗ್ರೆಸ್ಸಿನವರ ಯಾವುದೇ ಒಂದು ಬೆದರಿಕೆ ಹೆದರಿಕೆಗಳಿಗೆ ಬಗ್ಗದೆ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಆದಂಥ ವಿ ಸುನಿಲ್ ಕುಮಾರ್ 2004ನೇ ಚುನಾವಣೆಯಲ್ಲಿ ರಾತ್ರಿ ಹಗಲು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾದಂಥ ನೀವು ಬೆವರನ್ನು ಹರಿಸಿ, ತಮ್ಮ ರಕ್ತವನ್ನು ಹರಿಸಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯನ್ನು ಗೆಲ್ಲಿಸಿಕೊಟ್ಟಿದ್ದೀರಿ. ಅದಕ್ಕೋಸ್ಕರ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ.
ಬಂಧುಗಳೇ, ಹೆಬ್ರಿ ವಲಯ ಸ್ವಲ್ಪ ಕಾಂಗ್ರೆಸ್ಸಿನವರು ಸ್ವಲ್ಪ ಪುಂಡಾಟಿಕೆ ಉಂಟಿಲ್ಲಿ. ಅದು ಈಗ ಸಹ ಸ್ವಲ್ಪ ಉಂಟು. ಈಗೆಲ್ಲ ನೀವು ಕೈದು ಮಾಡಿದ್ದೀರಿ, ಆದರೆ ಸ್ವಲ್ಪ ಸ್ವಲ್ಪ ಬೇರೆ ಬೇರೆ ಕಡೆಗಳಲ್ಲಿ ಉಂಟು. ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಯಾವುದೇ ಒಂದು ಕಾನೂನು ವಿರುದ್ಧವಾದಂಥ ಕೃತ್ಯವನ್ನು ಮಾಡುವಂಥ ಕಾರ್ಯಕರ್ತರಲ್ಲ. ನಮಗೆ ಚುನಾವಣೆ ಸಂದರ್ಭದಲ್ಲಿ ಮಾತ್ರ ಪಕ್ಷ ಹೊರತು ಚುನಾವಣೆಯ ನಂತರ ನಾವೆಲ್ಲರೂ ಒಂದೇ. ಆ ನಂತರ ನಾವು ಪಕ್ಷಾತೀತವಾಗಿ ನಡೆದುಕೊಳ್ಳುವಂಥ ವ್ಯಕ್ತಿಗಳು ನಮ್ಮ ಕಾರ್ಯಕರ್ತ ಬಂಧುಗಳು. ಈಗಲೂ ಹಾಗೆ ನಮಗೆ ಭಾಳ ಸಂತೋಷ. ಯಾವುದೇ ಚುನಾವಣೆಗಳಿರ್ಬೋದು, 2008 ಹೊರತುಪಡಿಸಿದರೆ ಆ ನಂತರ 2004ರಿಂದ 2023ರವರೆಗೆ ನಡೆದಂಥ ಪ್ರತಿ ಚುನಾವಣೆಯಲ್ಲಿಯೂ ಭಾರತೀಯ ಜನತಾ ಪಕ್ಷವನ್ನು ಗೆಲ್ಲಿಸಿದಂಥ ಒಂದು ಕೀರ್ತಿ ಹೆಬ್ರಿ ವಲಯದ ನಮ್ಮ ಕಾರ್ಯಕರ್ತ ಬಂಧುಗಳಿಗೆ ಸಲ್ಲುತ್ತದೆ. ನಮಗೆ ಭಾಳ ಒಂದು ಸಂತೋಷ. ನಾನು ಪ್ರತಿ ಚುನಾವಣೆಯಲ್ಲಿ ಸಹ ಒಂದು ಆ ಚುನಾವಣಾ ಏಜೆಂಟ್ ಆಗಿರ್ತೇನೆ ಅಥವಾ ಚುನಾವಣೆಯ ಕೌಂಟಿಂಗ್ ಟೈಮಲ್ಲಿ ನಾನು ಕೌಂಟಿಂಗ್ನ ರೂಮಿನೊಳಗೆ ಇರ್ತೇನೆ. ಪ್ರಥಮವಾಗಿ ನಮ್ಮ ಬೆಳಿಗ್ಗೆಯ ಧೂಪದಗಟ್ಟೆ ವಾರ್ಡಿನ ಬೂತಿನ ಓಪನ್ ಆಗೋದು. ಓಪನ್ ಆದ ಕೂಡಲೇ ನಾವು 100-150 ಓಟ್ ಲೀಡ್ ಆಗಿ ಆಯಿತು. ಬೆಳಿಗ್ಗೆ ಆದ ನಂತರ ನಮಗೆ ಹೆಬ್ರಿಯ ನಂತರ ನಾಡ್ಪಾಲು ನಂತರ ಚಾರದ ನಂತರ ಶಿವಪುರ. ಇಲ್ಲಿಂದ ನಾವು ನಿರಂತರವಾಗಿ ನಾವು ಲೀಡ್ ಆಗ್ತಾ ಹೋಗ್ತಾ ಇದ್ದೆವು. ಈ ಒಂದು ಲೀಡ್ ಆಗಲಿಕ್ಕೆ ಸಹ ಪ್ರಮುಖವಾಗಿ ಕಾರಣ ಏನಂದರೆ, ಇಷ್ಟು ಕಾಂಗ್ರೆಸ್ಸಿನ ದರ್ಬಾರಿಕೆಗಳು ಇದ್ದರೂ ತಾವು ರಾತ್ರಿ ಹಗಲು ಹೆಬ್ರಿ ವಲಯದ ಕಾರ್ಯಕರ್ತ ಬಂಧುಗಳು, ಹೆಬ್ರಿ ಶಕ್ತಿ ಕೇಂದ್ರದ ಕಾರ್ಯಕರ್ತ ಬಂಧುಗಳು ರಾತ್ರಿ ಹಗಲು ಹೋರಾಟ ಮಾಡಿದ್ರಿಂದ, ರಾತ್ರಿ ಹಗಲು ಮತದಾರರ ಜನಸೇವೆಯನ್ನು ಮಾಡಿದ್ರಿಂದ ಅವರು ನಿಮ್ಮ ಕೆಲಸಕ್ಕೆ ಮೆಚ್ಚಿ ಭಾರತೀಯ ಜನತಾ ಪಕ್ಷವನ್ನು ಬೆಂಬಲಿಸಿದ್ದಾರೆ. ಅದಕ್ಕೆ ಮಗದೊಮ್ಮೆ ತಮಗೆ ನಾನು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಬಂಧುಗಳೇ, ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಯಾವ ರೀತಿ ಆಗ್ತದೆ ಎನ್ನುವುದಕ್ಕೆ ಈಗ ಒಂದು ಉತ್ತಮ ಉದಾಹರಣೆ. ನನ್ನ ಕಾಂಗ್ರೆಸ್ಸಿನ ಮಿತ್ರರು ಇಲ್ಲಿ ಸುಮಾರು ಜನ ಇದ್ದಾರೆ. ಕೆಲವರು ಭಾಷಣವನ್ನು ಕೇಳ್ತಾ ಇರ್ಬೋದು, ಮಣಿರಾಜ್ ಶೆಟ್ಟರು ಎಂತ ಹೇಳ್ತಾ ಇದ್ದಾರೆ ಅಂತ. ದಯವಿಟ್ಟು ಕಾಂಗ್ರೆಸ್ಸಿನ ಮಿತ್ರರಿಗೂ ನಾನೊಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದೇನೆ. ಭಾರತೀಯ ಜನತಾ ಪಕ್ಷದ ನೇತೃತ್ವದ ಆಡಳಿತ 2023ರವರೆಗೆ ಕರ್ನಾಟಕ ರಾಜ್ಯದಲ್ಲಿ ಇತ್ತು. ಕಾರ್ಕಳ ಕ್ಷೇತ್ರದ ಶಾಸಕರಾದಂಥ ವಿ ಸುನಿಲ್ ಕುಮಾರ್ ರವರು ಇಂಧನ ಸಚಿವರಾಗಿದ್ದರು, ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾಗಿದ್ದರು. 2023ರವರೆಗೆ ಕಾರ್ಕಳ ಕ್ಷೇತ್ರದ ಅಭಿವೃದ್ಧಿಯ ವೇಗ ಹೇಗಿತ್ತು, 2023ರ ನಂತರ ಕಾರ್ಕಳ ಕ್ಷೇತ್ರದ ಅಭಿವೃದ್ಧಿಯ ವೇಗ ಯಾವ ರೀತಿ ಇದೆ ಅಂತ ದಯವಿಟ್ಟು ತಾವು ಆತ್ಮವಿಮರ್ಶೆಯನ್ನು ಮಾಡಿಕೊಳ್ಳುವುದು ಒಳಿತು. ನನ್ನ ಕಾಂಗ್ರೆಸ್ ಮಿತ್ರರಿಗೆ ದಯವಿಟ್ಟು ನನ್ನದೊಂದು ಸಲಹೆ. ಒಂದು ಗ್ರಾಮಕ್ಕೆ 15ರಿಂದ 20 ಕೋಟಿ ರೂಪಾಯಿಯನ್ನು ನಮ್ಮ ಕ್ಷೇತ್ರದ ಆಗ ಶಾಸಕರಾಗಿದ್ದಂಥ ವಿ ಸುನಿಲ್ ಕುಮಾರ್ ಅನುದಾನವನ್ನು ಕೊಟ್ಟಿದ್ದಾರೆ. ಆದರೆ 2 ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಂಥ ಅನುದಾನ ಇಡೀ ಕಾರ್ಕಳ ಕ್ಷೇತ್ರಕ್ಕೆ 13 ಕೋಟಿ ರೂಪಾಯಿ. ಇಡೀ ಕಾರ್ಕಳ 209 ಬೂತಿಗೆ 13 ಕೋಟಿ ರೂಪಾಯಿಯನ್ನು ಕೊಟ್ಟಿದೆ. ಆದರೆ ಲೆಕ್ಕಾಚಾರವನ್ನು ಕೇಳಿದರೆ ಕಾಂಗ್ರೆಸ್ನವರ ಹತ್ರ ಒಂದು ಲೆಕ್ಕಾಚಾರವೇ ಬೇರೆ ಇದೆ. ಯಾಕೆಂದರೆ ದಯವಿಟ್ಟು ಕಾರ್ಯಕರ್ತ ಬಂಧುಗಳು ಈಗ ಪ್ರಬುದ್ಧರಾಗಿದ್ದಾರೆ. ಕಾರ್ಯಕರ್ತ ಬಂಧುಗಳು ಈಗ ರಾಜಕೀಯದ ಜ್ಞಾನ ಇದೆ ಅವರಿಗೆ. ಯಾರೂ ಅವರನ್ನು ಮೋಸ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಹಿಂದೆ 1974ರಿಂದ ಸಾಧಾರಣ ಮಟ್ಟಿಗೆ ಒಂದು 85-86ರವರೆಗೆ 1990ರವರೆಗೆ ಉಳುವವಡೆ ಹೊಡೆದೊಡೆ ಎನ್ನುವ ಆ ಘೋಷಣೆಯೊಂದಿಗೆ ಕಾಂಗ್ರೆಸ್ನವರು ವೋಟ್ ಬ್ಯಾಂಕನ್ನು ಮಾಡ್ತಾಯಿದ್ರು. ಆದರೆ ಜನರಿಗೆ ಆಮೇಲೆ ಗೊತ್ತಾಯಿತು, ಉಳುವವನೇ ಹೊಡೆದಡೆ ಕಾನೂನು ಮಾಡಿ ಇವರು ನಮ್ಮನ್ನು ಉದ್ಧಾರ ಮಾಡಿದ್ವೇನಲ್ಲ. ಎಲ್ಲಿ ಉಳುವವನೇ ಹೊಡೆದಡೆ ಕಾನೂನು ಜಾರಿ ಆಗಬೇಕಿತ್ತು, ಅದು ಉತ್ತರ ಪ್ರದೇಶದಲ್ಲಿ ಆಗಬೇಕಿತ್ತು, ಬಿಹಾರದಲ್ಲಿ ಆಗಬೇಕಿತ್ತು, ಆಂಧ್ರ ಪ್ರದೇಶದಲ್ಲಿ ಆಗಬೇಕಿತ್ತು. ಆದರೆ ಅಲ್ಲಿ ಅವರೇನು ಜಾರಿ ಮಾಡಲಿಲ್ಲ. ಇಲ್ಲಿ ಕೇವಲ ವೋಟ್ ಬ್ಯಾಂಕ್ ರಾಜಕೀಯಕ್ಕೋಸ್ಕರ ಉಳುವವನೇ ಹೊಡೆದೊಡೆಯ ಕಾನೂನನ್ನು ಜಾರಿ ಮಾಡಿದರು ಅಂತ ಗೊತ್ತಾದ ನಂತರ ಗೇಣಿದಾರರ ಮಕ್ಕಳೆಲ್ಲ BJP ಆದರು, ಭೂಮಾಲೀಕರೆಲ್ಲ ಕಾಂಗ್ರೆಸ್ ಆದರು. ಯಾಕೆಂದರೆ ನಮ್ಮ ಇನ್ನೂ ನಮ್ಮ ಭೂಮಿ ಹೋಗೋದು ಬೇಡ ಅಂತ ಹೇಳಿ ಅವರೆಲ್ಲ ಕಾಂಗ್ರೆಸ್ ಆದರು. ನಿಮ್ಮ ಹೆಬ್ಬೆ ಪರಿಸರದಲ್ಲಿ ನೋಡಿ, ದೊಡ್ಡ ದೊಡ್ಡ ಭೂಮಾಲೀಕರೆಲ್ಲ ಈಗ ಕಾಂಗ್ರೆಸ್. ಗೇಣಿದಾರರ ಮಕ್ಕಳೆಲ್ಲ ನಮ್ಮ ಭಾರತೀಯ ಜನತಾ ಪಕ್ಷದಲ್ಲಿ ಇದ್ದಾರೆ. ಬಡವರ ಮಕ್ಕಳೆಲ್ಲ ನಮ್ಮ ಪಕ್ಷದಲ್ಲಿ, ಒಡೆಯರ ಮಕ್ಕಳೆಲ್ಲ ಕಾಂಗ್ರೆಸ್ಸಲ್ಲಿ. ಇಂಥ ಪರಿಸ್ಥಿತಿ ಇವತ್ತು ಹೆಬ್ರಿಯ ಕಾಂಗ್ರೆಸ್ಸಿಗೆ ಬಂದಿದೆ. ಬಂಧುಗಳೇ, ಇನ್ನು ಮುಂದೆ ಹಲವು ಚುನಾವಣೆಗಳು ಬರಲಿಕ್ಕಿದೆ. ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆ ಬರ್ತದೆ.
APMC ಚುನಾವಣೆ ಬರ್ತದೆ, ಗ್ರಾಮ ಪಂಚಾಯಿತಿ ಚುನಾವಣೆಗಳು ಬರ್ತದೆ. ಅಷ್ಟು ಆಗುವಾಗ ಆಮೇಲೆ ವಿಧಾನಸಭಾ ಕ್ಷೇತ್ರದ ಚುನಾವಣೆ ಬರಲಿಕ್ಕೆ ಆಗ್ತದೆ. ಅದರ ಮೊದಲು ಬರ್ಬೋದು, ಹೇಳಲಿಕ್ಕೆ ಆಗೋದಿಲ್ಲ. ಈ ಚುನಾವಣೆಯಲ್ಲಿ ಇನ್ನು ನಿರಂತರವಾಗಿ ನಾವು ನಮ್ಮ ಇಡೀ ಕಾರ್ಕಳ ಕ್ಷೇತ್ರದಲ್ಲಿ, ನಮ್ಮ ಇಡೀ ಕರ್ನಾಟಕದಲ್ಲಿ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಸರ್ಕಾರವನ್ನು ರಚಿಸಲಿಕ್ಕೆ ನಾವು ಗ್ರಾಮ ಮಟ್ಟದಿಂದ ಹಿಡಿದು ನಮ್ಮ ರಾಷ್ಟ್ರ ಮಟ್ಟದವರೆಗೆ ಸಹ ಭಾರತೀಯ ಜನತಾ ಪಕ್ಷದ ಸರ್ಕಾರವನ್ನು ರಚಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಪ್ರಯತ್ನಿಸಬೇಕು. ಹಗಲು ರಾತ್ರಿ ನಾವು ಬಡವರ ಕೆಲಸವನ್ನು ಮಾಡಬೇಕು. ಬಡವರಿಗೆ ಯಾವುದೆಲ್ಲ ಸೌಲಭ್ಯಗಳು ಸಿಗಬೇಕು, ಸರ್ಕಾರದಿಂದ ಸಿಗಬೇಕು, ಅದನ್ನು ದೊರಕಿಸಿಕೊಡಬೇಕು. ಆ ಮೂಲಕ ನಾವು ಭಾರತೀಯ ಜನತಾ ಪಕ್ಷವನ್ನು ನಮ್ಮ ಕ್ಷೇತ್ರದಲ್ಲಿ ಬಲಾಢ್ಯಗೊಳಿಸಿ ಮುಂದೆ ನಡೆಯುವಂಥ ಯಾವುದೇ ಚುನಾವಣೆಗಳಿರ್ಬೋದು, ಆ ಚುನಾವಣೆಯಲ್ಲಿ ನಾವು ಭಾರತೀಯ ಜನತಾ ಪಕ್ಷವನ್ನು ಪ್ರಚಂಡ ಬಹುಮತದಿಂದ ಗೆಲ್ಲಿಸಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಬಂಧುಗಳೇ, ಸರಿಯಾಗಿ ಯೋಚಿಸಿ. ಸುನೀಲ್ ಕುಮಾರರು ನಮ್ಮ ಕ್ಷೇತ್ರದ ಆಗಿದ್ದಂಥ ಸಂದರ್ಭದಲ್ಲಿ ನಮ್ಮ ಕ್ಷೇತ್ರ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಮೂಲಭೂತ ಸೌಲಭ್ಯಗಳಾದಿಯಾಗಿ ಯಾವುದೇ ಒಂದು ಕೃಷಿ ಕ್ಷೇತ್ರದಲ್ಲೇ ಆಗಲಿ, ನೀರಾವರಿ ಕ್ಷೇತ್ರದಲ್ಲೇ ಆಗಲಿ ನಮ್ಮ ಕ್ಷೇತ್ರ ಎಷ್ಟು ಅಭಿವೃದ್ಧಿ ಆಗ್ತಾ ಇತ್ತು. ಕಳೆದ 2 ವರ್ಷಗಳಲ್ಲಿ ನಮ್ಮ ಕ್ಷೇತ್ರ ಎಷ್ಟು ಅಭಿವೃದ್ಧಿ ಆಗಿದೆ ಅಂತ ತಾವೇ ತುಲನೆ ಮಾಡಿಕೊಳ್ಳಿ. ಕಾಂಗ್ರೆಸ್ಸು ನಿರಂತರವಾಗಿ 76 ವರ್ಷದಿಂದ ಸುಳ್ಳು ಹೇಳ್ತಾ ಬಂದಿದೆ. ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕಿ 1947ನೇ ಇಸ್ವಿಯಲ್ಲಿ ನಮ್ಮ ದೇಶಕ್ಕೆ ಸ್ವತಂತ್ರ ಸಿಕ್ಕಿದೆ. ಹೆಚ್ಚು ಕಡಿಮೆ 78ನೇ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸುವ ಹಂತದಲ್ಲಿ ನಾವಿದ್ದೇವೆ. ಅದರಲ್ಲಿ 55 ವರ್ಷ, ಹೆಚ್ಚು ಕಡಿಮೆ 50ರಿಂದ 55 ವರ್ಷ ನಮ್ಮ ರಾಜ್ಯವನ್ನು, ನಮ್ಮ ದೇಶವನ್ನು ಕಾಂಗ್ರೆಸ್ ಸರ್ಕಾರ ಆಳಿದೆ. ಕಾಂಗ್ರೆಸ್ಸಿನೇ ಒಬ್ಬರ ನಾಯಕರು ಹೇಳ್ತಾರೆ, ರಮೇಶ್ ಕುಮಾರ್ ಅಂತ, ಕೋಲಾರದವರು, ಕಾಂಗ್ರೆಸ್ಸಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸಬೇಕು, ಕಾಂಗ್ರೆಸ್ಸಿಗೆ ಯಾವಾಗಲೂ ನಾವು ಕೃತಜ್ಞರಾಗಿರಬೇಕು. ಯಾಕೆಂದರೆ ಕಾಂಗ್ರೆಸ್ ಇದ್ದಿದ್ದರಿಂದ ನಾವೆಲ್ಲ ಕೋಟಿಗಟ್ಟಲೆ ಹಣವನ್ನು ಮಾಡಿಕೊಳ್ಳುವಾಗ ಆಯಿತು. ಕಾಂಗ್ರೆಸ್ಸಿನ ಲೀಡರ್ಗಳು ನಾವು ದೊಡ್ಡ ದೊಡ್ಡ ಭೂಮಾಲೀಕರಾಗಿ ಹೋದೆವು, ದೊಡ್ಡ ದೊಡ್ಡ ಕೋಟ್ಯಾಧೀಶರಾಗಿ ಹೋದೆವು. ಆದ್ದರಿಂದ ಕಾಂಗ್ರೆಸ್ಸನ್ನು ನಾವು ಜೀವಮಾನದಲ್ಲಿ ಯಾವತ್ತೂ ಮರಿಬಾರದು ಅಂತ ಅವರೇ, ನೀವು ಪೇಪರಲ್ಲಿ ಓದಿರ್ಬೋದು, ಅವರೇ ಹೇಳ್ತಾ ಇದ್ರು. ಇಂಥ ಸ್ವಜನ ಪಕ್ಷಪಾತವನ್ನು ಮಾಡುವಂಥ ಕಾಂಗ್ರೆಸ್, ದೇಶದ ಬಗ್ಗೆ ಯಾವುದೇ ರೀತಿಯ ಚಿಂತನೆ ಇಲ್ಲ. ನೀವು ಪೇಪರಲ್ಲಿ ಓದ್ತಾ ಇದ್ದೀರಿ. ಈಗ ಇವತ್ತು ವಿಧಾನಸಭೆಯಲ್ಲಿ ನೀವು ಡಿಬೇಟ್ ಆಗ್ತಾ ಇತ್ತು, ನೋಡ್ತಾ ಇದ್ದೀರಿ. ಎಲ್ಲ ವಿಧದಲ್ಲಿ ಅಲ್ಪಸಂಖ್ಯಾತರಿಗೆ, ಮುಸಲ್ಮಾನರಿಗೆ ರಿಸರ್ವೇಷನ್ ಕೊಟ್ಟಾಯಿತು, ಮೀಸಲಾತಿಯನ್ನು ಕೊಟ್ಟಾಯಿತು. ಈಗ ಕಾಮಗಾರಿಯಲ್ಲಿಯೂ 4% ರಿಸರ್ವೇಷನ್ ಮೀಸಲಾತಿಯನ್ನು ಕೊಡಬೇಕು ಅನ್ನುವ ಬಿಲ್ಲನ್ನು ಈಗ ಪಾಸ್ ಮಾಡಲಿಕ್ಕೆ ಇಟ್ಟಿದ್ದಾರೆ. ಎಂಥ ನಾಚಿಕೆಗೇಡಿನ ವಿಷಯ. ಕಾಮಗಾರಿ ಯಾರು ಮಾಡಿದ್ರೇನು? ದಲಿತರು ಮಾಡ್ಬೋದು, ಮುಂದುವರಿದವರು ಮಾಡಬಹುದು, ಹಿಂದುಳಿದ ವರ್ಗದವರು ಮಾಡ್ಬೋದು, ಅಲ್ಪಸಂಖ್ಯಾತರು ಮಾಡ್ಬೋದು. ಯಾರು ಲೀಸ್ಟ್ ಟೆಂಡರ್ ಆಗ್ತಾರೆ ಅವರಿಗೆ ಕೆಲಸ ಸಿಗಬೇಕು. ಅದರಲ್ಲಿಯೂ ಇವರು ಮೀಸಲಾತಿಯನ್ನು, ಯಾಕೆಂದರೆ ಕೇವಲ ಅಲ್ಪಸಂಖ್ಯಾತರನ್ನು ಏನು ಉದ್ಧಾರ ಮಾಡುವುದಿಲ್ಲ ಇವರು. ಅಲ್ಪಸಂಖ್ಯಾತರನ್ನು ಉದ್ಧಾರ ಮಾಡಲಿಕ್ಕೆ ಇವರು ಹೊರಟವರಲ್ಲ, ಕೇವಲ ಓಟು ರಾಜಕಾರಣವನ್ನು ಮಾಡಲಿಕ್ಕೆ ಹೊರಟಂಥ ಈ ನೀಚ ಕಾಂಗ್ರೆಸ್ಸನ್ನು ಸಂಪೂರ್ಣವಾಗಿ ನಮ್ಮ ಕಾರ್ಕಳ ಕ್ಷೇತ್ರದಿಂದ ತೊಲಗಿಸಬೇಕು. ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಖಂಡಿತವಾಗಿಯೂ ನಾವು ಯಾವಾಗಲೂ ನಿಮಗೆ ಸಹಕರಿಸಲಿಕ್ಕೆ ತಯಾರಾಗಿದ್ದೇವೆ ಅಂತ ಹೇಳ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಅನಿವಾರ್ಯ ಕಾರಣಗಳಿಂದ ನನಗೆ ಅಗತ್ಯವಾಗಿ ಹೋಗಲಿಕ್ಕಿದೆ. ದಯವಿಟ್ಟು ನನ್ನನ್ನು ಬಿಡುಗಡೆಗೊಳಿಸಬೇಕಂತ ತಮ್ಮಲ್ಲಿ ನಮ್ರವಾಗಿ ವಿನಂತಿಸುತ್ತಿದ್ದೇನೆ. ಕಾರ್ಕಳ ಕ್ಷೇತ್ರದಲ್ಲಿ ನಡೆದಂತಹ ಪ್ರತಿಯೊಂದು ಅಭಿವೃದ್ಧಿಯ ಚಿಂತನ ಮಂಥನ ಕಾರ್ಯಕ್ರಮವನ್ನು ನಮ್ಮೆಲ್ಲರ ತಲೆಗೆ ಬಿತ್ತರಿಸಿದಂಥವರು, ಅಷ್ಟೇ ಅಲ್ಲದೆ ನಮ್ಮ ಶಾಸಕರು ಮಾಡಿರುವಂತಹ ಪ್ರತಿಯೊಂದು ಕನ್ನಡ ಸಂಸ್ಕೃತಿ ಇಲಾಖೆಯ ಸಚಿವರಾಗಿದ್ದಾಗ ಅಥವಾ ಇಂಧನ ಇಲಾಖೆಯ ಸಚಿವರಾಗಿದ್ದಂತಹ ಹೊತ್ತಲ್ಲಿ ಮಾಡಿದಂತಹ ಕೆಲವೊಂದು ಕೆಲಸ ಕಾರ್ಯಗಳನ್ನು ಹಾಗೂ ವಿರೋಧ ಪಕ್ಷ ಮಾಡ್ತಾ ಇರುವಂತಹ ಒಂದಷ್ಟು ಕೆಲಸಗಳನ್ನು ನಮ್ಮೆಲ್ಲರ ಮನಸ್ಸಿಗೆ ಬಿತ್ತರಿಸಿರುವಂತಹ ಗೇರು ನಿಗಮದ ಮಂಡಳಿ ಅಧ್ಯಕ್ಷರಾಗಿರುವಂತಹ ಮಂಡ್ರಾಜ್ ಶೆಟ್ಟಿ ಇವರಿಗೂ ಕೂಡ ಈ ಸಂದರ್ಭದಲ್ಲಿ ವಂದನೆಯನ್ನು ಅರ್ಪಿಸ್ತಾ ಇದ್ದೇವೆ. ಸರ್, ನಿಮ್ಮನ್ನ ಇದೀಗ ಬಹಳಷ್ಟು ಗೌರವಪೂರ್ವಕವಾಗಿ, ಆತ್ಮೀಯವಾಗಿ ಬೀಳ್ಕೊಡ್ತಾ ಇದ್ದೇವೆ ಸರ್. ಮುಂದೆಯೂ ಕೂಡ ಈ ಭಾಗದ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ತಾವುಗಳು ಭಾಗಿಯಾಗುವಂತೆ ತಮಗೆ ಪ್ರೀತಿಯ ವಿನಮ್ರತೆಯನ್ನು ಅರ್ಪಿಸಿಕೊಂಡು ಮತ್ತೊಂದು ಕಾರ್ಯಕ್ರಮದ ನಿಮಿತ್ತವಾಗಿ ತಮ್ಮನ್ನ ಆತ್ಮೀಯತೆಯಿಂದ ಬೀಳ್ಕೊಡ್ತಾ ಇದ್ದೇವೆ. ಬಂಧುಗಳೇ, ಅದೇ ರೀತಿಯಲ್ಲಿ ಇದೀಗ ರೈತ ಮೋರ್ಚಾ ತಾಲೂಕು ಅಧ್ಯಕ್ಷರಾಗಿರುವಂತಹ CM ಪ್ರಸನ್ನ ಶೆಟ್ಟಿಯವರು ದಯವಿಟ್ಟು ಒಂದೊಮ್ಮೆ ವೇದಿಕೆಗೆ ಆಗಮಿಸಬೇಕು. ವೇದಿಕೆಯಲ್ಲಿ ಆಸೀನರಾಗಬೇಕಾಗಿ ತಮಗೆ ಪ್ರೀತಿಯ ವಿನಂತಿ. ರೈತ ಮೋರ್ಚಾ ತಾಲೂಕು ಅಧ್ಯಕ್ಷರಾಗಿರುವಂತಹ CM ಪ್ರಸನ್ನ ಶೆಟ್ಟಿಯವರು. ಬಂಧುಗಳೇ, ಇದೀಗ ಕಾರ್ಕಳದ ತಾಲೂಕು ಬಿಜೆಪಿ ಕಾರ್ಯದರ್ಶಿಗಳಾಗಿರುವಂತಹ ಸುರೇಶ್ ಶೆಟ್ಟಿ ಶಿವಪುರ ಇವರ ಮಾತುಗಳಿಗೆ ನಾವೆಲ್ಲರೂ ಕೂಡ ಕಿವಿಯಾಗೋಣ. ಭಾರತೀಯ ಜನತಾ ಪಾರ್ಟಿ ಕಾರ್ಕಳ ಮಂಡಲದ ಈ ಹೆಬ್ರಿ ಭಾಗದಲ್ಲಿ
ಹೆಬ್ರಿ ಗ್ರಾಮದ ಗ್ರಾಮ ಸಮಿತಿಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿಯವರ ಪದಗ್ರಹಣ ಸಮಾರಂಭ ಈಗ ನಡೀತಾ ಇದೆ. ಈ ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವಂಥ ನಮ್ಮ ಮಂಡಲದ ಅಧ್ಯಕ್ಷರಾದ ನವೀನ್ ನಾಯ್ಕರೇ, ರಾಜ್ಯ ಕಾರ್ಯದರ್ಶಿಯಾದ ಯುವ ಮೋರ್ಚಾದ ಕಾರ್ಯದರ್ಶಿಯಾದಂಥ ವಿಖ್ಯಾತ್ ಶೆಟ್ರೆ, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಜ್ಯೋತಿಕನವರೇ, ಮಹಿಳಾ ಮೋರ್ಚಾದ ಶಕ್ತಿ ಕೇಂದ್ರ ಅಧ್ಯಕ್ಷ ವೀಣಾ ಪ್ರಭು ಅವರೇ, ಈ ಭಾಗದ ಹೆಬ್ರಿ ಸ್ಥಾನಿ ಸಮಿತಿ ಅಧ್ಯಕ್ಷ ವಹಿಸ್ಕೊಂಡಂಥ ನೂತನವಾಗಿ ವಹಿಸ್ಕೊಂಡಂಥ ಅರುಣ್ ಕುಮಾರ್ರೇ, ಸುರೇಶ್ ಭಂಡಾರಿ ಅವರೇ, ಈ ಗ್ರಾಮ ಪಂಚಾಯತ್ನ ಗೌರವಾನ್ವಿತ ಅಧ್ಯಕ್ಷರೇ, ನನ್ನ ಗುರುಗಳು ರಾಜಕೀಯದ ಹಿಂದಿನಿಂದ ಬೆನ್ನು ತಟ್ಟಿ ಇಲ್ಲಿವರೆಗೆ ತಂದಂಥ ಸುಧಾಕರ್ ಹೆಗಡೆ ಅವರೇ, ಅನನ್ಯ ಜವಾಬ್ದಾರಿಯನ್ನು ಹೊತ್ತಂಥ ಬಿ ಜೆ ಪಿಯ ಮುಖಂಡರೇ ಹಾಗೆ ಕಾರ್ಯಕರ್ತ ಬಂಧುಗಳೇ, ಪದಗ್ರಹಣ ಸಮಾರಂಭದ ಎರಡನೇ ಹಂತದಲ್ಲಿದ್ದೇವೆ. ಮೊದಲನೇ ಒಂದು ಸುತ್ತು 34 ಪದಗ್ರಹಣ ಸಮಾರಂಭ ನಡೀತದೆ. ಅದರಲ್ಲಿ ಪ್ರಥಮವಾಗಿ ಅಜೇಕರಲ್ಲಿ ನಡೆಯಿತು, ಎರಡನೇದಾಗಿ ಹೆಬ್ರಿಯಲ್ಲಿ ನಡೀತಾ ಇದೆ. ಈ ಕಾರ್ಯಕ್ರಮದ ಉದ್ದೇಶ ಮತ್ತು ಈ ಅದ್ಧೂರಿಯ ಕಾರ್ಯಕ್ರಮದ ಔಚಿತ್ಯ ಏನು ಅಂತೇಳಿ ನಮ್ಮ ಶಾಸಕರ ಕನಸು. ಒಬ್ಬ ಸ್ಥಾನೀಯ ಸಮಿತಿ ಅಧ್ಯಕ್ಷ ಆದವನು, ಈ ಹಿಂದೆ ಇದ್ದು ಮತ್ತು ಮುಂದೆ ಜವಾಬ್ದಾರಿ ತಗೊಳ್ಳುವವನು ನಮ್ಮ ಕಾರ್ಯಕರ್ತರ ಮುಂದೆ ಜವಾಬ್ದಾರಿ ತಗೊಂಡು ಕಾರ್ಯಕರ್ತರಿಗೆ ಅವಲಂಬಿತವಾಗಿ ಪಕ್ಷಕ್ಕೆ ಏಳಿಗೆಯ ದೃಷ್ಟಿಯಿಂದ ಅವನು ಶಕ್ತಿ ತುಂಬುವಂಥ ಕೆಲಸಕ್ಕೆ ಈ ಒಂದು ವೇದಿಕೆ ಮುಖಾಂತರ ಹಸ್ತಾಂತರ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ಜವಾಬ್ದಾರಿಯನ್ನು ವಹಿಸ್ಕೊಂಡಂಥ ಅರುಣ್ರು ಮತ್ತು ಸುರೇಶ್ರು ಅವರ ತಂಡ, ಈ ಸಮರ್ಥವಾದ ಈ ಶಕ್ತಿ ಕೇಂದ್ರ ಅಧ್ಯಕ್ಷರು ಲಕ್ಷ್ಮೀನಾರಾಯಣ ನಾಯ್ಕರವರ ಮುಂಚೂಣಿಯಲ್ಲಿ ನಾವೆಲ್ಲ ಒಟ್ಟು ಸೇರಿ ಈ ಭಾಗದಲ್ಲಿ ಹೆಬ್ರಿ ತಾಲೂಕಿನ ಈ ಬಿ ಜೆ ಪಿ ಸ್ಥಾನಿ ಸಮಿತಿ ಮತ್ತು ಎಲ್ಲ ಸ್ತರದ ಬಿ ಜೆ ಪಿಯ ಪದಾಧಿಕಾರಿಗಳನ್ನು ಸೇರಿಕೊಂಡು ನಾವು ಪಕ್ಷವನ್ನು ಗಟ್ಟಿ ಮಾಡುವ ಹಿನ್ನೆಲೆಯಲ್ಲಿ ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡುವಂತ ಹೇಳ್ತಾ, ಸುನಿಲ್ ಕುಮಾರು 2003ರಲ್ಲಿ ಬಜರಂಗ ದಳ ಸ್ಟಾರ್ಟ್ ಆಗುವಾಗ ಮುಂಚೆ ಇಲ್ಲಿಯವರೆಲ್ಲ ಹೆಬ್ರಿಯವರು ಬಂದು ನಮ್ಮಲ್ಲಿ 90-95ರಲ್ಲೆಲ್ಲ RSSನ ಶಾಖೆ ಮಾಡ್ತಿದ್ರು ಶಿವಪುರದಲ್ಲಿ. ಆಗ ನನ್ನ ಗುರುಗಳು ಕೃಷ್ಣನಾಯ್ಕರು ಮತ್ತು ಬಿಳಿರಾಯರು ಮತ್ತು ದಯಾನಂದ ಹೆಗ್ಡೆಯರು ಅವರೆಲ್ಲ ಆಗಿದ್ದಾರೆ. ಆದರೆ ಅವರು ಹೇಳ್ತಾ ಇದ್ದ ಒಂದು ಮಾತು, ನಮ್ಮಲ್ಲಿ 100 ಓಟು ಸಿಕ್ಕಿದ ಮೇಲೂ 150 ಆದರೆ ಅವ್ರಿಗೆ ಖುಷಿ ಆಗ್ತಿತ್ತು. ಆಗ ಅವರದ್ದು ಲೈಟ್ ಇಲ್ಲದ ಕಾಲದಲ್ಲಿ ಸಹ ಪೇಟೆಯಲ್ಲಿ ಬಂದರೆ ಅವರ ಹೋಟ್ಲಿದೆ ಗ್ಯಾಸ್ಲೇಟ್ ತಗೊಂಡೋಗಿ ಅವ್ರದ್ದೇ ಹೋಟ್ಲಿದ್ದು ಬೆಂಚು ಕುರ್ಚಿ ತಗೊಂಡೋಗಿ ಅವರಿಗೆ ಬೈತಿದ್ರಂತೆ. ಆ ಸಂದರ್ಭ ನಮಗೆ 2004ರಲ್ಲಿ ಸುನಿಲ್ ಕುಮಾರ್ ವಿನ್ ಆದಾಗ ಕೃಷ್ಣನಾಯ್ಕರು ಯಾವುದೆಲ್ಲ ವೇದನೆಯನ್ನು ಅನುಭವಿಸಿದ್ರು ಎಲ್ಲವನ್ನು ಹಂತ ಆಗಿ ಹೇಳ್ತಾಯಿದ್ರು. 2004ರ ನಂತರ ಭಾರತೀಯ ಜನತಾ ಪಕ್ಷದ ಪತಾಕೆ ಕಾರ್ಕಳದಲ್ಲಿ ಯಾವಾಗ ಹಾರಿತೋ ಅಲ್ಲಿಂದ ಕಾರ್ಯಕರ್ತರ ಒಂದು ಹುಮ್ಮಸ್ಸು ಮತ್ತು ದಬ್ಬಾಳಿಕೆ ರಾಜಕೀಯ ನಿಲ್ತೋಯ್ತು. 2004ರಿಂದ 2024ರವರೆಗೂ ಸಹ ಕಾರ್ಯಕರ್ತರು ಮುಂಚೂಣಿಯಲ್ಲಿ ಇದ್ದವರಿಗೆ ಬಗ್ಗು ಬಡಿಬೇಕು ಅನ್ನೋ ಒಂದೇ ಉದ್ದೇಶದಿಂದ ನಿರಂತರವಾಗಿ ಕಾಂಗ್ರೆಸ್ ಇಲ್ಲಿ ಸುಳ್ಳು ಕೇಸುಗಳನ್ನು ಮಾಡಿ ನಮ್ಮನ್ನೆಲ್ಲ ಒಬ್ಬ ಬದಿಗೊತ್ತುವಂಥ ಕೆಲಸ ಮಾಡಿತ್ತು. ದೈವೇಚ್ಛೆ ಬೇರೆ ಇತ್ತು. ಮಾನ್ಯ ಸುನಿಲ್ ಕುಮಾರ್ ನಮ್ಮ ಕಾರ್ಯಕರ್ತರಿಗೆ ಬೆನ್ನೆಲುಬಾಗಿ ನಿಂತು ಯಾವುದೇ ಸಂದರ್ಭದಲ್ಲಿ ಬಿಟ್ಟುಕೊಡದೆ ಪಕ್ಷಕ್ಕೆ ಒಬ್ಬ ಒಳ್ಳೆ ಕೆಲಸ ಮಾಡೋನು ಬೇಕು ಅಂತ ಹೇಳಿ ಇಲ್ಲಿವರೆಗೆ ತಂದು ಮುಟ್ಟಿಸಿದ್ದಾರೆ. ನಮ್ಮ ಕಾರ್ಯಕರ್ತರಿಗೆ ಏನೋ ಈ ಬಾರಿ ಸರ್ಕಾರ ತಪ್ಪಿ ಹೋದ್ರಿಂದ ಬೇಜಾರಾಗಿರ್ಬೋದು, ಆದರೆ ನಮ್ಮ ಸುನಿಲ್ ಕುಮಾರು ವಿಧಾನಸೌಧದಲ್ಲಿ ಗುಡುಗಿದ್ದಾರೆ ಮಿಂಚು ಅಂತೇಳಿ ಆ ರೀತಿ ಗುಡುಗ್ತಾ ಇದ್ದಾರೆ. ಟಿ ವಿ ನೋಡಿದರೆ ಭಾಳ ಖುಷಿ ಆಗ್ತದೆ. ಒಬ್ಬ ಅಭ್ಯರ್ಥಿಯನ್ನು ನಾವು ಕಳಿಸಿದ ಕೂಡಲೇ ಒಬ್ಬ ಅಭ್ಯರ್ಥಿ ಸಮರ್ಥವಾಗಿ ಕಾರ್ಕಳದ ಪ್ರತಿನಿಧಿಯಾಗಿ ಭಾರತೀಯ ಜನತಾ ಪಕ್ಷದ ರಾಜ್ಯದ ಪ್ರಧಾನ ಕಾರ್ಯದರ್ಶಿಯಾಗಿ ನಮ್ಮ ಹೆಮ್ಮೆಯ ನಾಯಕನಾಗಿ ಮಿಂಚುತ್ತಿರುವುದಂತೂ ನಮ್ಮ ಕಾರ್ಕಳದ ಜನರ ಸೌಭಾಗ್ಯ ಅಂತ ಎಣಿಸ್ಬೇಕು. ಇನ್ನು ಆ ನೆಲೆಯಲ್ಲಿ ನೋಡಿದರೆ ಅವರಷ್ಟಕ್ಕೆ ಅವರು ಬೆಳೆದದಲ್ಲ, ಅವರ ಶ್ರಮದಿಂದ
ಕಾರ್ಕಳದ ಭಾರತೀಯ ಜನತಾ ಪಕ್ಷ ಮತ್ತು ಮತದಾರರು ಆ ಹಂತಕ್ಕೆ ಮುಟ್ಟಿಸಿದ್ದಾರೆ, ಅವರಿಗೂ ಕೃತಜ್ಞತೆ. ಎರಡು 2004ರಿಂದ 2024ರವರೆಗೆ ಬೇರೆ ಬೇರೆ ಚುನಾವಣೆಗಳು ನಡೆದವು. ಎಲ್ಲ ಚುನಾವಣೆಗಳಲ್ಲಿ ಭಾರತೀಯ ಜನತಾ ಪಕ್ಷ ದಿನದಿಂದ ದಿನಕ್ಕೆ ಒಳ್ಳೆಯ ಫಲಿತಾಂಶವನ್ನು ಪಡೆದು ಎಲ್ಲ ಗ್ರಾಮ ಪಂಚಾಯತ್ 34ರಲ್ಲಿ 28 ಪಂಚಾಯತನ್ನು ಸ್ವೀಪ್ ಮಾಡಿತು. ಹಾಗೆ ತಾಲೂಕ್ ಪಂಚಾಯತ್ 19ರಲ್ಲಿ 18 ತಾಲೂಕ್ ಪಂಚಾಯತನ್ನು ತನ್ನ ವಶ ಮಾಡಿತು. 5 ಜಿಲ್ಲಾ ಪಂಚಾಯತನ್ನು ತನ್ನ ವಶ ಮಾಡಿಕೊಂಡು ಭಾರತೀಯ ಜನತಾ ಪಕ್ಷ ಈ ತಾಲೂಕಿನಲ್ಲಿ ವಿಜೃಂಭಿಸುತ್ತಿತ್ತು. ಗ್ಯಾರಂಟಿ ಭಾಗ್ಯದ ಒಂದು ಸುಳ್ಳು ನೆಪದಲ್ಲಿ ರಾಜ್ಯದಲ್ಲಿ ಒಂದು ಭಾರತೀಯ ಜನತಾ ಪಕ್ಷದ ಅಧಿಕಾರದ ಚುಕ್ಕಾಣಿ ಕೈ ತಪ್ಪಿತು. ಈಗ ಪಶ್ಚಾತ್ತಾಪ ಪಡ್ತಾ ಇದ್ದಾರೆ. ನಿನ್ನೆ ಒಂದು ಘಟನೆ ಹೇಳಿ ನನ್ನ 2 ಮಾತನ್ನು ಮುಗಿತೇನೆ. ಸರ್ಕಾರದ ಪರಿಸ್ಥಿತಿ ಹೇಗೆ ಉಂಟು ಅಂತ ಹೇಳಿದರೆ, ನಿನ್ನೆ ಎಲ್ಲ ಮೊನ್ನೆ ಒಬ್ಬ ಶಿವಪುರದಲ್ಲಿ ಮರದಲ್ಲಿ ಬಿದ್ದ ಮನುಷ್ಯನನ್ನು ಅವನು ಕುಡಿದು ಮರ ಹತ್ತಿದ, ಬಿದ್ದವನು ಒಂದು ಮನೆ ತಗೊಂಡು ಹೋಗಿ ಹಾಕಿದ್ದಾರೆ. ಯಾರು ಅವ್ರ ಮನೆಯಲ್ಲಿ ಕೊರಗ ಫ್ಯಾಮಿಲಿ, ಅವ್ರದ್ದು ಪಾಪ ತುಂಬ ಬಡತನದ ಫ್ಯಾಮಿಲಿ. ನಾನು ಮರುದಿವಸ ಬೆಳಿಗ್ಗೆ ಹೋಗಿ 108 ಫೋನ್ ಮಾಡಿ 108 ಹಾಕಲಿಕ್ಕೆ ಫೋನ್ ಮಾಡ್ತೇನೆ. ಹೆಬ್ರಿಯಲ್ಲಿ 108 ಉಂಟು, ಡೀಸೆಲ್ ಇಲ್ಲ. ಅಜಯ್ ಕಾರ್ನವ್ರಿಗೆ ಫೋನ್ ಮಾಡ್ತೇನೆ, ಅವ್ರು ಫೋನ್ ಮಾಡಿದರೆ ನಮಗೆ ಸಂಬಳ ಬರಲಿಲ್ಲ. ಮತ್ತು ಪೆರಡೂರಿಂದ ಕಳಿಸಿಕೊಟ್ರು. ಅವ್ರಿಗೆ ಬಂದ ಕೂಡಲೇ ಲೇಟ್ ಆಯಿತು ಅಂತೇಳಿ ಜೋರು ಮಾಡಿದ ಕೂಡಲೇ ಅವ್ರು ಹೇಳ್ತಾರೆ, ನನಗೆ 1 ವರ್ಷ ಆಯಿತು ಸಂಬಳ ಇಲ್ಲದೆ, ನನ್ನ ಹೆಂಡತಿ ಮಕ್ಕಳನ್ನು ನಾನು ಸಾಕಬೇಕು. ಇಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಉಂಟು. ಯಾವ ಅಂಗನವಾಡಿಗೆ, ಯಾವ ಟೀಚರ್ನವರಿಗೆ ಸಂಬಳ ಆಗ್ತಾಯಿಲ್ಲ. 2,000 ಕೊಟ್ಟು ಈಚೆ ಅಂಗಡಿ ಇದ್ದರೆ, ಒಂದು ಸಣ್ಣ ಗೂಡಂಗಡಿ ಇದ್ದರೆ ಅದು ಕರೆಂಟ್ ಬಿಲ್ನಲ್ಲಿ 2,000 ವಾಪಸ್ ತಗೊಳ್ಳೋ ಪ್ರಕ್ರಿಯೆ ಆಗ್ತಾ ಉಂಟು. ಯಾವ ಸಾಮಾನಿಗೆ, ಯಾವುದೇ ಜಿನ್ಸ್ ಐಟಮ್ಗೆ ಹೋದರೆ ರೇಟ್ ಜಾಸ್ತಿ ಆಗಿದೆ. ನಾವೇನು 2,000 ತಗೊಳ್ತೇವೆ ಅದು 4,000 ವಾಪಸ್ ಕಟ್ಟುವಂಥ ಪ್ರಕ್ರಿಯೆ ಮಾಡ್ತಾಯಿದ್ದಾರೆ. ಸಬ್ ರಿಜಿಸ್ಟ್ರ್ ಆಫೀಸಿಗೆ ಹೋದರೆ ಒಂದು ರಿಜಿಸ್ಟ್ರೇಷನ್ಗೆ 1 to 3 ಆಗಿದೆ. ಎಲ್ಲ ಇಲಾಖೆಯಲ್ಲಿ ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. ಎಲ್ಲ ಇಲಾಖೆಯ ಅಧಿಕಾರಿಗಳು ಯಾರ ಮಾತನ್ನು ಕೇಳುವಂಥ ಪ್ರಕ್ರಿಯೆಯಲ್ಲಿ ಇಲ್ಲ. ಶಾಸಕ ಸುನಿಲ್ ಕುಮಾರ್ ಇರುವಾಗ 2024ರಿಂದ 2024ರವರೆಗೆ ಯಾವುದೇ ಒಂದು ದ್ವೇಷದ ರಾಜಕೀಯ ಮಾಡಲಿಲ್ಲ. ಅಧಿಕಾರ ಯಾವಾಗ 2023ರ ಚುನಾವಣೆ ನಂತರ ಬಂತು, ಅಲ್ಲಿಂದ ನಮ್ಮ ಕಾರ್ಯಕರ್ತರನ್ನು ತೊಳೆಯುವಂಥ ಪ್ರಕ್ರಿಯೆ ಆಗ್ತಾ ಉಂಟು. ಕಾರ್ಯಕರ್ತರು ಯಾವುದಕ್ಕೂ ಹೆದರುವವರಲ್ಲ. ನಮ್ಮದು ಯಾವುದು 2 ನಂಬರ್ ಕೆಲಸ ಇಲ್ಲ. ಸ್ವಲ್ಪ ಅಧಿಕಾರದ ಮದ ಏರಿದ್ದು ಸ್ವಲ್ಪ ತಿಳಿ ಆಗ್ತದೆ, ಸ್ವಲ್ಪ ಸಂದರ್ಭ ಬಿಟ್ಟು. ಆ ಸಂದರ್ಭಕ್ಕೋಸ್ಕರ ಕಾಯಿರಿ. 2028 ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ 150 ಸ್ಥಾನಕ್ಕಿಂತ ಹೆಚ್ಚಿನ ಸ್ಥಾನ ಕರ್ನಾಟಕದಲ್ಲಿ ಬರ್ತದೆ. ನಮ್ಮ ಸುನಿಲ್ ಕುಮಾರ್ ಒಳ್ಳೆಯ ಸ್ಥಾನದಲ್ಲಿ ಇರ್ತಾರೆ. ಕಾಲ ಒಂದೇ ಲೆಕ್ಕ ಇರೋದಿಲ್ಲ. ಯಾವುದೇ ಸಂದರ್ಭದಲ್ಲಿ ಕಾರ್ಯಕರ್ತರಿಗೆ ಏನಾದರೂ ಅನ್ಯಾಯ ನೋವು ಆದರೆ ಬಿಟ್ಟುಕೊಡುವ ಪ್ರಶ್ನೆ ಇಲ್ಲ ಅಂತೇಳಿ ನಮ್ಮ ಈ ವೇದಿಕೆ ಮುಖಾಂತರ ಹೇಳ್ತೇವೆ. ಮೊನ್ನೆ ನಡೆದಂಥ ಸಹಕಾರಿ ಸಂಘ ಚುನಾವಣೆಯಲ್ಲಿ ನಮ್ಮ ಕಾರ್ಯಕರ್ತರು ಬಡತನದ ಒಂದು ಟೀಮ್ ಕಟ್ಕೊಂಡಿತ್ತು, ಬಡವರ ಟೀಮ್. ಎಲ್ಲರೂ ನಮ್ಮೊಳಗೆ ಗೊಂದಲ ಮಾಡಿದರು. ಅಧಿಕಾರಿ ವರ್ಗದವನ್ನು ದುರ್ಬಲ ಮಾಡಿಕೊಂಡು, ದುರುಪಯೋಗ ಮಾಡಿಕೊಂಡು, ನಾವೇನು ನಮ್ಮ ಗುರಿ ಇತ್ತು ಆ ಗುರಿಯನ್ನು ತಪ್ಪಿಸಲಿಕ್ಕೆ ಏನು ಮಾಡಲಿಕ್ಕೆ ಸಾಧ್ಯ ಉಂಟು ಅದನ್ನು ಅಧಿಕಾರಿ ವರ್ಗದನ್ನು ಹಿಡ್ಕೊಂಡು ದುರುಪಯೋಗ ಮಾಡಿಕೊಂಡ್ರು. ನಾವು ಚುನಾವಣೆಯಲ್ಲಿ ಸೋತದ್ದು 9 ಓಟು, 10 ಓಟು, 23 ಓಟು, ಅಂಥದ್ದೇ ಸಣ್ಣ ಮಾರ್ಜಿನಲ್ಲಿ ಸೋತು. ಅಧಿಕಾರ ಬಂತು, ಅಧಿಕಾರ ಮಾಡಲಿ. ನಾವು ಅಧಿಕಾರದಲ್ಲಿತ್ತು, ನಾವು ಯಾರಿಗೂ ಸಹ ರಾಜಕೀಯದಲ್ಲಿ BJP ಕಾಂಗ್ರೆಸ್ ಡಾಕ್ಯುಮೆಂಟ್ ಇದ್ದರೆ ಲೋನ್ ಕೊಡುವಂಥದ್ದು. ಈಗ ಅಧಿಕಾರ ಬಂದ ಅಧಿಕಾರದ ದಾಹದಿಂದ ಪಾಪದವನು ಯಾರು ರೆಕಾರ್ಡ್ ಬಂದರೆ BJP ಯಾವುದು ಕಾಂಗ್ರೆಸ್ ಯಾವುದು ಅಂತ ಹೇಳಿ ವಿಭಾಗ ಮಾಡುವಂಥ ಪ್ರಕ್ರಿಯೆ ಶುರುವಾಗಿದೆ. ಒಬ್ಬ ಮ್ಯಾನೇಜರ್ನ ಎದುರು ಪಾಪದ ಒಬ್ಬ ಕೆಲಸದವನು ಯಾರು ಗ್ರಾಹಕ ಹೋಗಿ ಕೂತ್ರೆ ಹೇಳು ಅಂತೇಳಿ ದಬಾಯಿಸುವಂಥ ಪ್ರಕ್ರಿಯೆ ಮಾಡ್ತಾರೆ. ಕಾಲ ಉತ್ತರ ಕೊಡ್ತದೆ ಇದಕ್ಕೆಲ್ಲ. ಹೀಗೆ ರಾಜಕೀಯ ಹೀಗೆ ಇರುವುದಿಲ್ಲ. ವಾಟ್ಸಪ್ ಬರೆಯುವಂಥವ್ರು, ಫೇಸ್ಬುಕ್ ಬರೆಯುವಂಥವ್ರು ಬರಿತಾ ಇರ್ತಾರೆ. ನಾವು ಅದಕ್ಕೇನು ಮುಜುಗರದಲ್ಲಿ ನಮ್ಮ ಮೇಲೆ 20-25 ಕೇಸು ನಿರಂತರ 24 ವರ್ಷದಲ್ಲಿ ಹಾಕಿದ್ರಿ. ಎಲ್ಲ ಕೇಸನ್ನು ತೀರ್ಮಾನ ಮಾಡಿ ಕೂತಿದ್ದೇವೆ.
ಆ ಕೇಸಿಗೆಲ್ಲ ಬಗ್ಗೋರು, ವಾಟ್ಸಪ್ಪಿಗೆ ಫೇಸ್ಬುಕ್ಕಿಗೆ ಬಗ್ಗೋರು ನಾವಲ್ಲ. ನಾವು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಹಿಂದುತ್ವದ ಪರವಾಗಿ ಈ ದೇಶದ ಮೋದಿಯ ಸರ್ಕಾರವನ್ನು ಬೆಂಬಲಿಸುವ ಪರವಾಗಿ ಹಿಂದೂ ಸಮಾಜಕ್ಕೆ ಎಲ್ಲಿ ಆಘಾತ ಆದಾಗ ಸದೃಢವಾಗಿ ಸಂಘಟಿತವಾಗಿ ಹೋರಾಟ ಮಾಡುವಲ್ಲಿ ಅಭಿವೃದ್ಧಿ ದೃಷ್ಟಿಯಿಂದ ಎಲ್ಲರೂ ಸಂಘಟಿತವಾಗಿ ಕೆಲಸ ಮಾಡುವಂಥ ಪ್ರಕ್ರಿಯೆಗೆ ಸುನೀಲ್ ಕುಮಾರ್ ನಮಗೆ ಕಳಿಸಿಕೊಟ್ಟಿದ್ದಾರೆ, ಸಂಘ ಕಳಿಸಿಕೊಟ್ಟಿದೆ. ಅಭಿವೃದ್ಧಿಯ ಚುಕ್ಕಾಣಿ ಯಾವ ರೀತಿಯ ವೇಗದಲ್ಲಿ ನಡೀತು. 2018ರಿಂದ 2023ರಲ್ಲಿಗೆ ಒಂದು ಗ್ರಾಮದಲ್ಲಿ ನನ್ನ ಗ್ರಾಮದಲ್ಲಿ ನಾನು ಹೇಳುವುದಾದರೆ 50ರಿಂದ 60 ಕೋಟಿ ವರ್ಕ್ ಆ ಕಾಲದಲ್ಲಿ ಆಯಿತು. 13 ವೆಂಟೆಡ್ ಡ್ಯಾಮ್ಗಳು, ಎಲ್ಲ ರಸ್ತೆಗೆ ಕಾಂಕ್ರೀಟೀಕರಣ, ಎಲ್ಲ ರಸ್ತೆಗೆ ಡಾಮರೀಕರಣ, ಎಲ್ಲ ಮುಳಿಯುಳ್ನ ಮನೆ ತೆಗೆದು ತನ್ನ ಸ್ವಂತ ನಿಧಿಯಿಂದ ಹಂಚು ಹಾಕಿ ಸರ್ಕಾರದಿಂದ ಬಂದಂಥ ಸಾವಿರ ಮನೆ ಸರ್ಕಾರದಿಂದ ಸ್ಯಾಂಕ್ಷನ್ ಆಗ್ತಿತ್ತು. ಒಂದು ಪಂಚಾಯತಿಗೆ 100ರಿಂದ 200 ಮನೆ ಬರ್ತಿತ್ತು. ಮನೆ ಫಲಾನುಭವಿ ಆಯ್ಕೆ ಮಾಡಲಿಕ್ಕೆ ಅರ್ಜಿ ಕೊಡ್ತವರು ಇರಲಿಲ್ಲ. ಆದರೆ ಈಗ ಅರ್ಜಿ ಕೊಟ್ಟರೆ ಮನೆ ಇಲ್ಲ. ಕೆಲಮಿಟಿಸಲ್ಲಿ ಮನೆ ಬಿದ್ದೋದ 2023ರವರೆಗೆ ಒಬ್ಬ ಫಲಾನುಭವಿಗೆ ಮನೆ ಬಿದ್ದೋಯ್ತು. ಭಾಗಶಃ ಹಾನಿಯಾದರೆ ಸಾಧಾರಣ 1.5-2 ಲಕ್ಷ ಸಿಗ್ತಿತ್ತು. ಸಂಪೂರ್ಣ ನಾಶ ಆದರೆ 5 ಲಕ್ಷ ಸಿಗ್ತಿತ್ತು. 5 ಲಕ್ಷ ಅಂದರೆ ಆ ವರ್ಕ್ ಮಾಡಿದ ಹಾಗೆ ಒಂದೊಂದು ಕಂತು ನೀವು ಹೇಳೋ ಮುಂಚೆ ಬರ್ತಿತ್ತು. ಈಗ ಲಾಸ್ಟ್ 2023 ಚುನಾವಣೆಯಲ್ಲಿ ಆ ವರ್ಷ ಬಿದ್ದ ಮನೆಗೆ 5 ಮನೆ ಬಿದ್ದಂಥದ್ದು ಪ್ರಕ್ರಿಯೆಗೆ 1 ಲಕ್ಷ ಬಂದು ಗೋಡೆಯಲ್ಲಿ ಫೌಂಡೇಶನಲ್ಲಿ ಹಾಗೆ ನಿಂತಿದೆ. ರಾಜೀವ್ ಗಾಂಧಿ ವಸತಿ ನಿಗಮಕ್ಕೆ ಒಂದೇ ₹1 ಬಿಡುಗಡೆ ಮಾಡಿಲ್ಲ. ಹೊಸ ಮನೆಗೂ ಇಲ್ಲ, ಕೆಲಮೆಟಿಕ್ಸಲ್ಲಿ ಬಿದ್ದೋದ ಮನೆಗೂ ಇಲ್ಲ. ಈ ಒಂದು ವ್ಯವಸ್ಥೆಯಲ್ಲಿ ನಾವಿದ್ದೇವೆ. ಸರ್ಕಾರ ಯಾವ ರೀತಿ ನಡೀತಾ ಇದೆ ಅಂತ ಹೇಳಿದರೆ, ವಿಧಾನಸಭೆಯಲ್ಲಿ ಒಂದು ಅಭಿವೃದ್ಧಿಯ ಚಿಂತನೆ ಇಲ್ಲ. ಒಂದೇ ಒಂದು ರಾಜ್ಯದಲ್ಲಿ ಒಂದೇ ಒಂದು ಡೆವಲಪ್ಮೆಂಟ್ ವರ್ಕ್ ಆಗ್ತಾ ಇಲ್ಲ. ದುಡ್ಡು ಮತ್ತು ಬ್ಲಡ್ಡು ರೊಟೇಷನ್ ಆದರೆ ಮಾತ್ರ ಈ ಸಮಾಜ ನಡೀತದೆ. ಬರೇ ಫಲಾನುಭವಿಗಳಿಗೆ 2,000 ಕೊಟ್ಟು ಫ್ರೀ ಕರೆಂಟ್ ಕೊಟ್ಟರೆ ಒಬ್ಬ ಯಜಮಾನ ಮನೆಯಲ್ಲಿ 1,000 ದುಡ್ದು ಬಂದು 1,000 ಖಾಲಿ ಮಾಡಿದರೆ ಆ ಮನೆ ಅಭಿವೃದ್ಧಿ ಆಗ್ತದೆ? ಆಗುವುದಿಲ್ಲ. ಹಾಗೆ ಒಂದು ದೇಶವೂ ಹಾಗೆ, ಒಂದು ರಾಜ್ಯವೂ ಹಾಗೆ. ಬಂದ ದುಡ್ಡಲ್ಲಿ ನಾವು ನಿಮಗೆ 2,000 ಕೊಡೋದು, ಈಗ ದುಡ್ಡಿಲ್ಲ, ಒಟ್ಟಿಗೆ 4,000 ಒಂದೇ ಸಲ ಆಗ್ತೇವೆ ಅಂತೇಳಿ. ಸರ್ಕಾರದ ದುಡ್ಡನ್ನು ಯಾರಾದರೂ ಕೇಳಿದ್ರಾ? ಯಾರೂ ಕೇಳಿಲ್ಲ. ಈಗ ಅಕ್ಕಿಯ ನರೇಂದ್ರ ಮೋದಿ ಅವರು 5 kg ಅಕ್ಕಿ ಕೊಡ್ತಾರೆ. ಮೊನ್ನೆ 5 kg ಅಕ್ಕಿಯ ದುಡ್ಡು ಹಾಕ್ತಿದ್ರು. ಅದನ್ನು 6 ತಿಂಗಳು, 8 ತಿಂಗಳು, 10 ತಿಂಗಳು. ಈಗ ಅಕ್ಕಿ ಕೇಂದ್ರ ಸರ್ಕಾರ ನಿಮಗೆ ಕಡಿಮೆಯಲ್ಲಿ ಕೊಡ್ತೇವೆ, ಮತ್ತು ಪುನಃ 5 kg ಅಕ್ಕಿ ತಗೊಳ್ಳಿ ಅಂತೇಳಿ ಈಗ ಎಲ್ಲ 10 kg ಅಕ್ಕಿ ಕೊಡ್ತಾ ಇದ್ದಾರೆ. ನರೇಂದ್ರ ಮೋದಿಯ ಹೆಸರು ಹೇಳುವುದಿಲ್ಲ, ಎಲ್ಲದನ್ನು ಸಿದ್ದರಾಮಯ್ಯ ಅನ್ನಭಾಗ್ಯ. ಒಂದು ಗ್ರಾಮ ಪಂಚಾಯತಿಗೆ 9/11ಗೆ ಒಂದು ಕೊಡಬೇಕಂತ ಹೇಳಿದರೆ 2023ರವರೆಗೆ ಭಾರಿ ಸುಲಭದಲ್ಲಿ ಕೊಡ್ಬೋದಿತ್ತು. ಆ ಕಾನೂನನ್ನು ಟೈಟ್ ಮಾಡಿ ಇಲ್ಲಿಗೊಂದು ಪ್ರಾಧಿಕಾರ ಕಾಪು ಕ್ಷೇತ್ರಕ್ಕೆ ಹೋಗಿ ಕಾಪುನ ಪ್ರಾಧಿಕಾರದಿಂದ ಒಂದು NOC ತಂದು 9/11 ಕೊಡುವಂಥ ಪ್ರಕ್ರಿಯೆ ಮಾಡಿದರು. ಅದರಲ್ಲಿ ದುಡ್ಡು ಸುಲಿಗೆ ಮಾಡೋದು. ಇನ್ನೊಂದು ಹೊಸತು ಶುರು ಮಾಡಿದ್ದಾರೆ. ಒಬ್ಬ ಕೂಲಿ ಕೆಲಸ ಮಾಡುವಂಥ ಸಣ್ಣ 2 ರೂಮ್ ಇದ್ದ ಮನೆಗೆ 94 ಸೆಲ್ಲಿ ಡಿನೋಟಿಸ್ ಕೊಟ್ಟಿದ್ದೇವೆ ನಾವು. ಸುನೀಲ್ ಕುಮಾರ್ ಇರುವಾಗ ಸಕ್ರಮದಲ್ಲಿ ಗ್ರ್ಯಾಂಟ್ ಮಾಡಿದ್ದೇವೆ. ಅವರೆಲ್ಲ ಸಣ್ಣ ಮನೆ ಕಟ್ಟಿದ್ದಾರೆ. ಮನೆ ಕಟ್ಟುವಾಗ ಒಂದು ಕನ್ವರ್ಷನ್ ಮಾಡಿ ಮನೆ ಕಟ್ಟಿ ಲೋನ್ ಮಾಡಿ 5 ಲಕ್ಷ ರೂಪಾಯಿ ಲೋನ್ ಕಟ್ಟೋದೇ ಕಷ್ಟ. ಮನೆಗೆ ಟ್ಯಾಕ್ಸ್ ನೋಡುವಾಗ 200-300 ರೂಪಾಯಿದ ಟ್ಯಾಕ್ಸ್ ಈಗ 1,000 ಆಗಿದೆ. ಅದರ ನಂತರ ಎಕ್ಸ್ಟ್ರಾ ಬಂತು ಕನ್ವರ್ಷನ್ ಮಾಡಿದರೆ ಕನ್ವರ್ಷನ್ನ ಫೀಸ್ ಪ್ರತಿ ವರ್ಷವನ್ನು 1,000-2,000 ಕಟ್ಟುವಂಥ ಪ್ರಕ್ರಿಯೆಗೆ ಸರ್ಕಾರ ಕೈ ಹಾಕಿದೆ. ಇದನ್ನೆಲ್ಲ ಮನಗಂಡಂಥ ನಮ್ಮ ಗ್ರಾಮ ಪಂಚಾಯತ್ ಸದಸ್ಯರಿಗೆ ನಮ್ಮ ಊರಿನ ಜನ ಹೇಳ್ತಾರೆ, ಗ್ರಾಮ ಪಂಚಾಯತ್ ಅಧ್ಯಕ್ಷರು ಜಾಸ್ತಿ ಮಲ್ತೇರು, ಸದಸ್ಯರು ಜಾಸ್ತಿ ಮಾಡಿದರು. ಎಲ್ಲ ಬೈಗಳೆಲ್ಲ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಮತ್ತು ಸದಸ್ಯರಿಗೆ. ಯಾಕೆ ಹೀಗೆ ಮಾಡ್ತೀರಿ? 2,000 ತಗೊಂಡು ಜನರ ಬದುಕಿನಲ್ಲಿ ಆಟ ಆಡುವಂಥ ಕೆಲಸ ಆಗ್ತಾ ಉಂಟು. ಜಲ್ ಮಿಷನ್ ಮುಖಾಂತರ ಎಲ್ಲ ಗ್ರಾಮ ಪಂಚಾಯತಿಗೆ, ಎಲ್ಲ ಮನೆಗಳಿಗೆ, ಇಡೀ ದೇಶದಲ್ಲಿ ಒಂದು ಕಾರ್ಯಕ್ರಮ ಹಾಕ್ಕೊಂಡ್ರು ನರೇಂದ್ರ ಮೋದಿಯವರು. ಜಲ್ ಮಿಷನ್ನ ಅರ್ಥವ್ಯವಸ್ಥೆ ಹೇಗೆ ಉಂಟು ಅಂತ ಹೇಳಿದರೆ ನಮಗೆ ಎಲ್ಲಿಯ ಅದರ ಇದು ಗೊತ್ತಾಗೋದಿಲ್ಲ, ಎಷ್ಟು ನೋವು ನಲಿವು ಅಂತೇಳಿ. ಉತ್ತರ ಕರ್ನಾಟಕ ಭಾಗದಲ್ಲಿ ಒಬ್ಬ ನೀರು ತರಬೇಕಾದ್ರೆ ಒಂದು 5 ಕಿಲೋಮೀಟ್ರಲ್ಲಿ ಒಂದು ಬೈಸಿಕಲಲ್ಲೇ ಸೈಕಲಲ್ಲಿ ಕಟ್ಟಿ ತರ್ತಿದ್ದ. ಈಗ ಅವರ ಮನೆಗೆ ಜಲ್ ಜೀವನ್ ಮಿಷನ್ ಮುಖಾಂತರ ಪೈಪ್ಲೈನ್ ಹೋಗ್ತದೆ. ನಮ್ಮ ವಾರ್ಡಲ್ಲಿ, ನಮ್ಮ ಪಂಚಾಯತಲ್ಲಿ ಬಂದಿದೆ. ಆದರೆ ಹೇಳೋದು ಕಾಂಗ್ರೆಸ್ನ ಒಬ್ಬ ಮೆಂಬರ್ ಇದ್ದರೆ ಅದು ನಾನು ಮಾಡಿದ್ದು ಅಂತೇಳಿ, ಬಂದ ಫಂಡ್ ಎಲ್ಲಿ ಅಂತ ಹೇಳೋದಿಲ್ಲ. ಒಬ್ಬ ಸ್ಟ್ರೀಟ್ ಲೈಟ್ ಹಾಕಿದರೆ ಗ್ರಾಮ ಪಂಚಾಯತಿಗೆ ಒಂದೇ ₹1 ರಾಜ್ಯ ಸರ್ಕಾರದಿಂದ ದುಡ್ಡು ಬರ್ತಾ ಇಲ್ಲ. 15 ದಿನ ಹಣಕಾಸಿನ ಮುಖಾಂತರ
ನಾಲ್ಕು ವರ್ಷದಿಂದ ಗ್ರಾಮ ಪಂಚಾಯತಿಗೆ ಕೇಂದ್ರ ಸರ್ಕಾರ ಕಳಿಸಿದ ದುಡ್ಡು ಒಂದು ಬಿಟ್ಟರೆ 2023ರ ನಂತರ ಒಂದೇ ಒಂದು ರೂಪಾಯಿ ಗ್ರಾಮ ಪಂಚಾಯತಿಗೆ ಬಿಡುಗಡೆ ಆಗಲಿಲ್ಲ. ಡೆವಲಪ್ಮೆಂಟ್ ಹೇಗೆ ಮಾಡೋದು? ಗ್ರಾಮ ಪಂಚಾಯತಲ್ಲಿ ಬಿಡುಗಡೆ ಅಮೌಂಟ್ ಇಲ್ಲ, ತಾಲೂಕ್ ಪಂಚಾಯತಿ ಇಲ್ಲ, ಜಿಲ್ಲಾ ಪಂಚಾಯತಿ ಇಲ್ಲ. ಯಾವುದೇ ಚುನಾವಣೆ ಮಾಡದೆ 15ನೇ ಹಣಕಾಸಿನ ಮುಖಾಂತರ ಬಂದಂಥ ದುಡ್ಡನ್ನು ದುರುಪಯೋಗ ಮಾಡಿಕೊಂಡು, ಬೇರೆ ಬೇರೆ SC ನಿಗಮದಿಂದ ಬಂದ ದುಡ್ಡನ್ನು ದುರುಪಯೋಗ ಮಾಡಿಕೊಂಡು ಕಾಂಗ್ರೆಸ್ಸಿನ ದಳ್ಳಾಳಿಗಳು ಯೂಸ್ ಮಾಡ್ತಾ ಅಭಿವೃದ್ಧಿಯನ್ನು ಕುಂಠಿತ ಮಾಡಿ ಇದನ್ನು ಗ್ಯಾರಂಟಿ ಭಾಗಕ್ಕೆ ಯೂಸ್ ಮಾಡ್ತಾ ಇದ್ದಾರೆ. ಗ್ಯಾರಂಟಿ ಯಾರಿಗೆ ಹೋಗ್ತಾ ಉಂಟು ಅಂತ ಹೇಳಿದರೆ, ನಾನು ಹೇಳೋದು ಎಲ್ಲರಿಗೇ ಕೊಟ್ಟಿದ್ದೀರಿ, ಶಕ್ತಿ ಭಾಗ್ಯ ಕೊಟ್ಟಿದ್ದೀರಿ. ಕೊಟ್ಟಂಥ ದುಡ್ಡನ್ನು ಯಾರು ಅದರ ಫಲಾನುಭವಿ ಇದ್ದಾರೆ ಅವರಿಗೆ ತಿಂಗಳ ಕೊಡುವಂಥ ಪ್ರಕ್ರಿಯೆ ಮಾಡಿದರೆ ಒಳ್ಳೆಯದು. ನಮ್ಮ ಯಡಿಯೂರಪ್ಪ ಸಾಹೇಬರು ಏಜ್ ಆದವರಿಗೆ ಮಕ್ಕಳು ನೋಡೋದಿಲ್ಲ, ಏಜ್ ಆದ ಕೂಡಲೇ ಅವರಿಗೆ ಮದ್ದಿಗೆ ಏನು ಬೇಕು ಅಂತೇಳಿ ಸಂಧ್ಯಾ ಸುರಕ್ಷಾ ಯೋಜನೆಯನ್ನು ತಂದರು. ಪರ್ಟಿಕ್ಯುಲರ್ 1 ತಾರೀಕಿಂದ 5 ತಾರೀಕು ಒಳಗೆ ಆ ಅಕೌಂಟಿಗೆ ದುಡ್ಡು ಬರ್ತಿತ್ತು. ಭಾಗ್ಯಲಕ್ಷ್ಮಿ ಬಾಂಡು 18 ವರ್ಷ ಆದ ಮಕ್ಕಳಿಗೆ ಭಾಗ್ಯಲಕ್ಷ್ಮಿ ಬಾಂಡು ಸಿಗ್ತದೆ. ಆ ದುಡ್ಡನ್ನು ಸಹ ಅಡ್ಜಸ್ಟ್ಮೆಂಟ್ ಮಾಡಿ ಬಾಂಡ್ನ ದುಡ್ಡು ಕೊಡೋದಾಗೆ ಮಾಡಿದರು. BJPಯ MLAಗಳು ಹೋರಾಟ ಮಾಡಿ ಮೊನ್ನೆಯಿಂದ ಭಾಗ್ಯಲಕ್ಷ್ಮಿ ಬಾಂಡಿಗೆ 18 ವರ್ಷ ತುಂಬಿದೆ. ಅವರು ಕೊಟ್ಟದ್ದು ಫಸ್ಟಿಗೆ 2004ರಲ್ಲಿ 8ರಲ್ಲಿ ಏನೋ ಯಡಿಯೂರಪ್ಪ ಮುಖ್ಯಮಂತ್ರಿ ಆದಾಗ ಆ 18 ವರ್ಷ ತುಂಬಿದ ಮಕ್ಕಳಿಗೆ ಈಗ 1 ಲಕ್ಷ ಚಿಲ್ಲರೆ ಬಾಂಡಲ್ಲಿ ದುಡ್ಡು ಸಿಗ್ತದೆ. ಆ ದುಡ್ಡು ಕೊಡಲಿಕ್ಕೆ ಸರ್ಕಾರ ಪರದಾಡ್ತಾ ಉಂಟು. ದಯವಿಟ್ಟು ನಾನು ಹೇಳೋದು, ಸರ್ಕಾರ ಬರ್ತದೆ ಹೋಗ್ತದೆ, ದಬ್ಬಾಳಿಕೆ ರಾಜಕೀಯ ಬಿಟ್ಟು ಈ ಗ್ರಾಮವನ್ನು ಒಳ್ಳೇದು ಮಾಡುವ ದೃಷ್ಟಿಯಿಂದ, ಗ್ರಾಮದಲ್ಲಿ ಅಭಿವೃದ್ಧಿ ಮಾಡುವ ದೃಷ್ಟಿಯಿಂದ ವೆಂಟೆ ಡ್ಯಾಮಿಗೆ ಡ್ಯಾಮ್ ಮಾಡಿ ರಸ್ತೆ ಮಾಡಿ ಊರಿಗೆ ಅಭಿವೃದ್ಧಿ ಮಾಡಿದ ಶಾಸಕರು ಬೇಕೋ ಅಲ್ಲ ಈ ದುಷ್ಟ ಕಾಂಗ್ರೆಸ್ ಸರ್ಕಾರ ಬೇಕು ಅಂತೇಳಿ ಚಿಂತನೆ ಮಾಡುವಂಥ ಕಾಲ ಬಂದಿದೆ. ಪದಗ್ರಹಣ ಸಮಾರಂಭದ ಮುಖೇನ ನಾನು ನಿಮಗೆ ಹೇಳುವಂಥದ್ದು ಒಂದೇ, ನಮ್ಮೊಳಗೆ ಸಣ್ಣ ಪುಟ್ಟ ವ್ಯತ್ಯಾಸ ಇದ್ದರೂ ಅದನ್ನೆಲ್ಲ ಬದಿಗೊತ್ತಿ ಯಾರನ್ನೂ ಬಿಟ್ಟುಕೊಡೋ ಪ್ರಶ್ನೆ ಇಲ್ಲ. ಬರುವ ಸಲ ಲಕ್ಷ್ಮಣರೇ, ನಮ್ಮ ವಿಷಯದಲ್ಲಿ ನಾವು ಒಗ್ಗಟ್ಟಾಗಿ ಎಲ್ಲರೂ ಸಂಘಟಿತವಾಗಿ ಕೆಲಸ ಮಾಡಿದರೆ ಎಲ್ಲ ಗ್ರಾಮ ಪಂಚಾಯತು, ಎಲ್ಲ ತಾಲೂಕ್ ಪಂಚಾಯತು, ಎಲ್ಲ ಜಿಲ್ಲಾ ಪಂಚಾಯತು ಬರೋ ಸಲಕ್ಕೆ ಈ ಸೊಸೈಟಿಯನ್ನು ನಾವು ಪಡೆಯಬೇಕು. ಈ ಪದಗ್ರಹಣ ಸಮಾರಂಭದ ಮುಖಾಂತರ ಅದನ್ನು ಸವಾಲಾಗಿ ಸ್ವೀಕಾರ ಮಾಡಿ ನಮ್ಮನ್ನು ಎಷ್ಟು ಜನ ರೈತರ ಮಕ್ಕಳು ರೈತರು ಇದ್ದಾರೆ ಅವರನ್ನೆಲ್ಲ ಮೆಂಬರ್ಶಿಪ್ ಮಾಡಿ ಸೊಸೈಟಿ ಕಟ್ಟಿದಂಥ ಹಿರಿಯರಿಗೆ ಒಂದು ಕೃತಜ್ಞತೆ ಕೊಡಬೇಕು. ಅದು ರೈತರಿಗೆ ಬಡವರಿಗಾಗಿ ಕಟ್ಟಿದಂಥ ಸಂಸ್ಥೆಯನ್ನು ಬಡವರ ಕೈಯಲ್ಲಿ ಉಳಿಸಬೇಕು. ದೊಡ್ಡವರ ಕೈಗೆ ಹೋಗಿ ಬಡವರಿಗೆ ದಬ್ಬಾಳಿಕೆ ಮಾಡುವಂಥ ಚೇರಿಂದ ಏಳಿಸುವಂಥ ಪ್ರಕ್ರಿಯೆ ಮಾಡದ ಕೈಗಳಿಗೆ ಕೊಡಬಾರದು ಅಂತೇಳಿ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ನನ್ನನ್ನು ಅವಕಾಶ ಮಾಡಿಕೊಟ್ಟಕ್ಕೆ ಶಕ್ತಿ ಕೇಂದ್ರದ ಅಧ್ಯಕ್ಷರು ಹಾಗೆ ಪದಾಧಿಕಾರಿಗಳಿಗೆ ಎಲ್ಲರಿಗೂ ವಂದಿಸ್ತಾ, ಕಾರ್ಯಕ್ರಮಕ್ಕೆ ಇಷ್ಟು ಒಳ್ಳೆಯ ಅದ್ದೂರಿ ಕಾರ್ಯಕ್ರಮ ಮಾಡಿದಿರಿ. ನನ್ನನ್ನು ಒಂದು ತಾಲೂಕು ಕಾರ್ಯದರ್ಶಿ ಮಾಡಿ ಈ ಭಾಗದಲ್ಲಿ ಏನು ಮಾಡಿದರೂ ನನಗೊಂದು ಹೆಸರು, ನನ್ನದು ಏನು ಇದರಲ್ಲಿ ಕಾಂಟ್ರಿಬ್ಯೂಷನ್ ಇಲ್ದಿದ್ರು ಲಕ್ಷ್ಮಣರು ಒಳ್ಳೆ ಮುತುವರ್ಜಿಯಿಂದ ಈ ಕೆಲಸ ಮಾಡ್ತಿದ್ದಾರೆ. ತಾವು ದಯವಿಟ್ಟು ಮುಂದೆ ಹೋಗಿ, ನಾವು ನಿಮ್ಮೊಂದಿಗೆ ಇದ್ದೇವೆ, ಎಲ್ಲರೂ ಒಟ್ಟಿಗೆ ಕೆಲಸ ಮಾಡ್ತಾ ಹೇಳ್ತಾ ಈ ಗ್ರಾಮ ದೇವರು ಅನಂತ ಪದ್ಮನಾಭ ಹಾಗೂ ಅರ್ಧನೇಶ್ವರ ದೇವಸ್ಥಾನ, ನನ್ನ ನಂಬಿದ ದೇವರು ಶಂಕರಲಿಂಗೇಶ್ವರ ಮತ್ತು ಮಹಾಲಿಂಗೇಶ್ವರ ಕೋಟಿನಾಥೇಶ್ವರ ಬ್ರಹ್ಮವೈದ್ಯಕ್ಕೆ ನಮಸ್ಕಾರ ಮಾಡ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಎಲ್ಲರೂ ಜೊತೆ ಸೇರಿ ಪಕ್ಷದೊಂದಿಗೆ ನಡೆಯೋಣ, ಆ ಮೂಲಕವಾಗಿ ಗ್ರಾಮದ ಉದ್ಧಾರ ಮಾಡೋಣ ಎನ್ನುವಂತಹ ಮಾತನಾಡಿದಂತಹ ಸುರೇಶ್ ಶೆಟ್ಟಿ ಶಿವಪುರ ಇವರಿಗೂ ಕೂಡ ಪ್ರೀತಿಯ ವಂದನೆಯನ್ನು ಅರ್ಪಿಸ್ತಾ ತದನಂತರದ ಮಾತಿಗಾಗಿ ಜಿಲ್ಲಾ ಬಿಜೆಪಿ ವಕ್ತಾರರಾಗಿರುವಂತಹ ಸತೀಶ್ ಶೆಟ್ಟಿ ಮುಟ್ಲುಪಾಡಿ ಇವರನ್ನ ಮಾತಿನ ಮಂಟಪಕ್ಕೆ ಪ್ರೀತಿಯ ಆಹ್ವಾನ. ಕಾರ್ಯಕ್ರಮದ ಅಧ್ಯಕ್ಷರಾದಂಥ ಕ್ಷೇತ್ರ ಅಧ್ಯಕ್ಷರು, ಉತ್ತಮ ಸಂಘಟಕರಾದಂಥ ನವೀನ್ ನಾಯ್ಕ ಅವರೇ, ಹಿರಿಯರಾದಂಥ ಗಣಪತಿ ಮುದ್ರಾಡಿಯವರೇ, ಪಂಚಾಯತಿನ ಅಧ್ಯಕ್ಷರಾದಂಥ ತರನಾಥ್ ಬಂಗೇರವರೇ, ವೇದಿಕೆಯಲ್ಲಿ ಇವತ್ತು ಪದಗ್ರಹಣಗೊಳ್ಳುವಂಥ ಅರುಣ್ ಶೆಟ್ಟಿ ಅವರೇ, ಸುರೇಶ್ ಭಂಡಾರಿ ಅವರೇ, ಹೆಬ್ರಿ ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರಾದ ಲಕ್ಷ್ಮೀನಾರಾಯಣ ಅವರೇ, ಪ್ರಧಾನ ಕಾರ್ಯದರ್ಶಿ ಸಮೃದ್ಧಿ ಪ್ರಕಾಶ್ ಶೆಟ್ಟಿ ಅವರೇ, ಈ ಭಾಗದ ಹೆಬ್ರಿಯ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರೇ, ಎಲ್ಲ ಪಕ್ಷಕ್ಕಾಗಿ ದುಡಿದಂಥ ಎಲ್ಲ ಧುರೀಣರೇ, ಹೆಬ್ರಿ ಅಂದರೆ ಒಂದು BJPಯಲ್ಲಿ ಶಕ್ತಿ ಕೇಂದ್ರ ಅಂತ ನಾವು ಹೇಳ್ತೇವೆ, ಆದರೂ ಭಾರತೀಯ ಜನತಾ ಪಕ್ಷದ ಒಂದು ಶಕ್ತಿ ಕೇಂದ್ರ ಅಂದರೆ ಅದು ಹೆಬ್ರಿಯೇ.
ಎಲ್ಲ ವಿಭಾಗದಲ್ಲಿ ಕ್ಷೇತ್ರಕ್ಕೆ ರಿಸಲ್ಟ್ ಕೊಡುವಂಥದ್ದು ಹೆಬ್ರಿಯಿಂದ. ಈ ಮಧ್ಯದಲ್ಲಿ ನಮ್ಮ ಮಾಧ್ಯಮ ಮಿತ್ರರನ್ನು ಕೂಡ ನಾನು ನೆನಪು ಮಾಡ್ಕೊಳ್ತೇನೆ. ಮಾಧ್ಯಮ ಮಿತ್ರರು ಸ್ವಲ್ಪ ಮುಂದೆ ಹೋಗಿ ನಿಂತಿದ್ದಾರೆ, ಅವ್ರನ್ನೆಲ್ಲರನ್ನೂ ನಾನು ಕೂಡ ನೆನಪು ಮಾಡ್ಕೊಳ್ತೇನೆ. ಭಾಳ ತಾಲೂಕಿನಲ್ಲಿ ಭಾರತೀಯ ಜನತಾ ಪಕ್ಷದಲ್ಲಿ ಒಂದು ಉತ್ತಮವಾದ ಸಂಸ್ಕೃತಿಯನ್ನು ನಾವು ಇಟ್ಟುಕೊಂಡಿದ್ದೇವೆ. ಪ್ರತಿ 3 ವರ್ಷಕ್ಕೊಂದು ಸಲ ಪದಗ್ರಹಣ ಕಾರ್ಯಕ್ರಮಗಳು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಭಾರತೀಯ ಜನತಾ ಪಕ್ಷದ ಸದಸ್ಯರನ್ನು ಒಂದು ವೇದಿಕೆಯಲ್ಲಿ ತಂದು ನಾವೇ ಒಂದು ಹಬ್ಬದ ರೀತಿಯಲ್ಲಿ ಸುಖ ಕಷ್ಟಕ್ಕಾಗಿ ನಾವು ಒಗ್ಗಟ್ಟಿದ್ದೇವೆ ಅನ್ನುವ ತೋರಿಸುವಂಥ ಕಾರ್ಯಕ್ರಮವೇ ಈ ಪದಗ್ರಹಣ ಕಾರ್ಯಕ್ರಮ. ಅಂದರೆ ಬೇರೆ ಯಾವುದಾದ್ರು ಸರ್ಕಾರ ಇದ್ದಾಗ ನಮ್ಮ ಮೇಲೆ ದೌರ್ಜನ್ಯ ಆದರೆ ನಾವೆಲ್ಲ ಒಟ್ಟಿಗೆ ಇಷ್ಟು ಜನವು ಬರ್ತೇವೆ ಅನ್ನುವ ಒಂದು ಸೂಚನೆ ಬೇರೆ ಪಕ್ಷಕ್ಕೆ ಹೋಗ್ತದೆ. ನಾವ್ಯಾರೂ ಒಬ್ಬೊಬ್ಬರಲ್ಲ. ಭಾರತೀಯ ಜನತಾ ಪಕ್ಷ ಅಂದರೆ ಈ ದೇಶಕ್ಕೋಸ್ಕರ ಶಕ್ತಿ ತುಂಬಿದಂಥ ಪಕ್ಷ. ಈ ದೇಶದಲ್ಲಿ ಕಾಂಗ್ರೆಸ್ನ ದಬ್ಬಾಳಿಕೆಯನ್ನು ಸಂಪೂರ್ಣವಾಗಿ ನಾಮಾವಶೇಷ ಇಲ್ಲದಂತ ಮಾಡಿದಂಥ ಒಂದು ಪಕ್ಷ ನಮಗೆ ಗೊತ್ತಿದೆ. ಅದಕ್ಕೋಸ್ಕರ ನಾವೆಲ್ಲ ಸಂಜೆಯ ಹೊತ್ತು ಗೋಧೂಳಿ ಲಗ್ನದಲ್ಲಿ ನಮ್ಮ ಕ್ಷೇತ್ರದ ಸ್ವಾಮಿ ಅರ್ಧನಾರೇಶ್ವರ ಸ್ವಾಮಿಯ ಸಮ್ಮುಖದಲ್ಲಿ, ಅನಂತ ಪದ್ಮನಾಭ ಈ ಭಾಗದ ಒಡೆಯ ಅವನ ಸಮ್ಮುಖದಲ್ಲಿ ನಾವೆಲ್ಲ ಸೇರಿ ಒಂದು ಒಗ್ಗಟ್ಟಿನ ಮಂತ್ರವನ್ನು ಜಪಿಸ್ತಾ ಇದ್ದೇವೆ. ನಮ್ಮ ಕ್ಷೇತ್ರದ ಶಾಸಕರು ಕಾರಣಾಂತರಗಳಿಂದ ಈ ಕಾರ್ಯಕ್ರಮಕ್ಕೆ ಬರೋಕ್ಕಾಗಿಲ್ಲ. ನಿಮಗೆಲ್ಲರಿಗೂ ಗೊತ್ತಿದೆ, ಅಧಿವೇಶನ ನಡೀತಾ ಇದೆ. ಈ ಬಾರಿಯ ಅಧಿವೇಶನದ ಹೀರೋ ಯಾರಂದರೆ ಯಾರು? ಸುನೀಲ್ ಕುಮಾರ್. ನಮ್ಗೆ ಗೊತ್ತಿರಬೇಕು, ನಮ್ಮ ಕ್ಷೇತ್ರ ನಾವು ಮತ ಹಾಕಿದ್ದು ವ್ಯರ್ಥ ಆಗಿಲ್ಲ ಅನ್ನೋದು. ಸರ್ಕಾರ ಬರುತ್ತೆ ಹೋಗುತ್ತೆ, ಇವತ್ತು ಅವ್ರದ್ದಿದ್ದರೆ ನಾಳೆ ನಮ್ಮದು ಬರುತ್ತೆ, ಹಿಂದೆ ನಮ್ಮದು ಬಂದಿತ್ತು. ಆದರೆ ಇಡೀ ಅಧಿವೇಶನದಲ್ಲಿ ಎಲ್ಲ ಪಾಯಿಂಟ್ಗಳನ್ನು ಸರ್ಕಾರದ ವೈಫಲ್ಯಗಳನ್ನು ಗಂಭೀರವಾಗಿ ಚರ್ಚೆ ಎಳೆ ಎಳೆಯಾಗಿ, ಯಾರು ಹೇಳಿದ್ದು? ಸುರೇಶ್ ಶೆಟ್ಟರು. ಈ ಶಬ್ದ ಸುರೇಶ್ ಶೆಟ್ಟರು ಹೇಳಿದ್ದು. ಎಳೆ ಎಳೆಯಾಗಿ ಎಲ್ಲವನ್ನ ಇಡೀ ರಾಜ್ಯದ ಜನತೆಗೆ ಮನದಟ್ಟು ಮಾಡಿದಂಥ ಒಬ್ಬ ಶಾಸಕ. ನಮ್ಮ ಕ್ಷೇತ್ರದ ಜನಪ್ರಿಯ ಶಾಸಕ ಅಲ್ಲ, ಇಡೀ ರಾಜ್ಯದ ಜನಪ್ರಿಯ ಶಾಸಕನಾಗಿ ಹೊರಹೊಮ್ಮಿದ್ದಾರೆ. ನಮ್ಮೊಟ್ಟಿಗೆ ಅವರು ಪ್ರತಿನಿತ್ಯ ಹೆಬ್ರಿ ಅಂತಲ್ಲ, ಈ ತಾಲೂಕಿನ 34 ಗ್ರಾಮ ಪಂಚಾಯತ್ ಮತ್ತು ನಮ್ಮ ಪುರಸಭೆಯ ಎಲ್ಲ ವ್ಯಾಪ್ತಿಯಲ್ಲಿ ನಡೆಯುವಂಥ ಕಾಮಗಾರಿಯನ್ನು ನಮ್ಮೊಟ್ಟಿಗೆ ಇದ್ದು, ಬೆಂಗಳೂರಲ್ಲಿ ಇದ್ದರೂ ಕೂಡ ಕ್ಷೇತ್ರ ಅಧ್ಯಕ್ಷರ ಮುಖಾಂತರ ಎಲ್ಲ ಕೆಲಸವನ್ನು ಮಾಡಿಸ್ಕೊಂಡು ಬರುವಂಥ ಶಕ್ತಿ ಇರುವಂಥ ಒಬ್ಬ ನಾಯಕ. ಉತ್ತಮ ನಾಯಕನೊಟ್ಟಿಗೆ ನಮಗೆಲ್ಲ ಇಲ್ಲಿ ಸೇರಿ ಕೆಲಸ ಮಾಡಲಿಕ್ಕೆ ಖುಷಿ ಆಗ್ತದೆ. ನಾವು ಯಾರನ್ನು ಹೊಗಳುವಂಥ ಅವಶ್ಯಕತೆ ಇಲ್ಲ. 2004 ಹಿಂದೆ ಕಾಂಗ್ರೆಸ್ ನಿರಂತರವಾಗಿ ಈ ಭಾಗದಲ್ಲಿ ಅಧಿಕಾರದಲ್ಲಿತ್ತು. ಈಗ ನಮ್ಮ ಶಾಸಕರು ಸುನೀಲ್ ಕುಮಾರ್ ಈ ಭಾಗದಲ್ಲಿ ಶಾಸಕರಾಗಿ, ಪವರ್ ಮಂತ್ರಿಯಾಗಿ ಯಾವ ರೀತಿ ಕೆಲಸ ಮಾಡಿದರು, ವಿದ್ಯುತ್ನ ವ್ಯವಸ್ಥೆಯಲ್ಲಿ ಯಾವ ರೀತಿ ಆಗಿದೆ ಎಲ್ಲರೂ ಹೇಳಿದರು. ಈಗ ಅವರವರ ಮಟ್ಟಿಗೆ ಹೆಚ್ಚಿನ ವಿಷಯಗಳನ್ನು ಮಂಡನೆ ಮಾಡಿದರು. ರಸ್ತೆಗಳು ನಮ್ಮ ತಾಲೂಕಿನಲ್ಲಿ ಹೇಗೆ, ಗ್ರಾಮೀಣ ಪ್ರದೇಶದ ಕಾಂಕ್ರೀಟ್ ರಸ್ತೆಗಳ ಅಭಿವೃದ್ಧಿ ಹೇಗೆ, ಇದೆಲ್ಲ ಹೇಳಿದರು. ನಮ್ಗೆ ಖುಷಿಯಾಗೋದು ಅದಕ್ಕೆ. ನಮ್ಮ ರೈತಾಪಿ ವರ್ಗದವರಿಗೆ ಕಿಂಡಿ ಅಣೆಕಟ್ಟು, ಕಾಲು ಸಂಕ, ಶಾಲೆಗೆ ಹೋಗುವ ಮಕ್ಕಳಿಗೆ ಬೇಕಾದಂಥ ಸಣ್ಣ ಸಣ್ಣ ಗದ್ದೆಯ ಬದಿಯಲ್ಲಿ ಕಾಲು ಸಂಕ ದಾಟಿ ಹೋಗುವ ವ್ಯವಸ್ಥೆ, ಇದೆಲ್ಲ ನೋಡಿದರೆ ಖುಷಿ ಆಗ್ತದೆ. ಒಬ್ಬ ಶಾಸಕ ಅಂದರೆ ನಮ್ಮ ತಾಲೂಕು ಅಂತಲ್ಲ, ಇಡೀ ರಾಜ್ಯದಲ್ಲಿ ಇದೇ ಮಾದರಿಯ ಶಾಸಕ ಬೇಕಾಗ್ತದೆ. ಕೆಲವರಿಗೆ ಭಾಳ, ಈಗ ಕಾಂಗ್ರೆಸ್ ಸರ್ಕಾರ ಬಂದಾಗ ಭಾಳ ವರ್ಷದಿಂದ ಅಧಿಕಾರ ಇರಲಿಲ್ಲ ಕಾಂಗ್ರೆಸ್ಸಿಗೆ. ನಮ್ಮ ಕೆಲವರು ಉಲ್ಲೇಖ ಮಾಡಿದರು, 5 ಗ್ಯಾರಂಟಿಗಳನ್ನು ಹೇಳಿದರು. ಈ ಎಲ್ಲ ಗ್ಯಾರಂಟಿಗಳನ್ನು ಜನರನ್ನು ತಪ್ಪು ದಾರಿಗೆ ಎಳೆದು ಏನೋ ದೊಡ್ಡ ನಮಗೆ ಸಿಕ್ಕಿಬಿಡುತ್ತೆ, ಇವತ್ತು ಕಾಂಗ್ರೆಸ್ ಬಂದರೆ ನಮಗೆ ಇನ್ನು ಖರ್ಚೇ ಇಲ್ಲ, ನಾವು ಬೇಕಾಗಿಲ್ಲ ಅನ್ನುವ ಮನಸ್ಸನ್ನು ಕೊಟ್ಟು ಸುಳ್ಳು ಹೇಳಿ ಇವತ್ತು ಜನ ಎಣಿಸಿದರು. 2000 ಸಿಗುತ್ತೆ, ವಿದ್ಯುತ್ ಫ್ರೀ ಸಿಗುತ್ತೆ, ಅಕ್ಕಿ ಸಿಗುತ್ತೆ. ಸಿದ್ದರಾಮಯ್ಯರವರು ಚುನಾವಣೆ ಭಾಷಣಗಳನ್ನು ನೀವು ಟಿ ವಿಗಳಲ್ಲಿ ನೋಡಿದಿರಿ. ಹೀಗೆ ಕೂತವರಿಗೆ ಎಲ್ಲರಿಗೂ ಹೇಳ್ತಿದ್ರು, ಕಾಕಾ ಪಾಟೀಲ್ ನಿನಗೂ ಫ್ರೀ, ಇನ್ನೊಬ್ರು ಯಾರು ಮಹಾದೇವಪ್ಪ ನಿಮಗೂ ಫ್ರೀ, ನನ್ನ ಹೆಂಡತಿಗೂ ಫ್ರೀ, ನಿನ್ನ ಹೆಂಡತಿಗೂ ಫ್ರೀ. 2 ವರ್ಷ ಆಯಿತು, ಏನು ಫ್ರೀ ಉಂಟು? ರೇಷನ್ ಅಂಗಡಿಯವರು ಗಣಪತಿ ಅಣ್ಣ ಇಲ್ಲಿದ್ದರು,
ಭಾಳ ಜನ ಇದ್ದಾರೆ. ಇಡೀ ರಾಜ್ಯದಲ್ಲಿ ಎಲ್ಲೇ ರೇಷನ್ ಅಂಗಡಿವರೆ ನೋ ಸ್ಟಾಕ್. 10 kg ಕೊಡ್ತೇನೆ ಅಂತವರು 5 kg ಕೊಡೋಕ್ಕೆ ಬಾಗಿಲು ಹಾಕುವ ಪರಿಸ್ಥಿತಿ ಬಂದಿದೆ. ಸಪ್ಲೈ ಇಲ್ಲ. ನಾವು ಅಲ್ಲಿ ತಗೊಳ್ತೇವೆ, ಇಲ್ಲಿ ತಗೊಳ್ತೇವೆ, ಆಗಿಲ್ಲ, ಮರ್ಯಾದೆ ಹೋಯ್ತು. ಹೆಂಗಸರೆಲ್ಲ ಬೈಯಕ್ಕೆ ಶುರು ಮಾಡಿದರು. ಏನಪ್ಪ ನೀನು ಸುಳ್ಳು ಹೇಳಿದೆ ಕಾಂಗ್ರೆಸ್ ಲೀಡ್ರಿಗೆ, ಇಲ್ಲೆಲ್ಲ ಹೆಬ್ರಿಯಲ್ಲಿ ಕಾರ್ಕಳದಲ್ಲಿ ಬೈಯಕ್ಕೆ ಶುರು ಮಾಡಿದರು ಮಹಿಳೆಯರು. ಆಗ ಅವರು ಕಡೆಗೆ ಎಲ್ಲರೆಲ್ಲ ಕಂಪ್ಲೇಂಟ್ ಮಾಡಿದ ಮೇಲೆ ರಾಜ್ಯದಲ್ಲಿ 170 ರೂಪಾಯಿ ಕೊಡುವುದಂತಾಯಿತು. 170 ಕೊಡೋಕ್ಕೋ ಗತಿ ಇಲ್ಲ. 2 ತಿಂಗಳು ಹಾಕಿದ ಮೇಲೆ ಅದರ ಪತ್ತೆ ಇಲ್ಲ. ಆ 170 ಇಲ್ಲ, ಇಲ್ಲಿ 2000ಕ್ಕೂ ತಿಕಾಣಿ ಇಲ್ಲ. ನಮ್ಮ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಇದ್ದಾರೆ. ಅವರು ಸುಳ್ಳು ಹೇಳೋದ್ರಲ್ಲಿ ಭಾಳ ನಿಪುಣರು. ಏನಪ್ಪ 4 ತಿಂಗಳು ಮಹಿಳೆಯರಿಗೆ ದುಡ್ಡು ಬಂದಿಲ್ಲ ಅಂದರೆ, ನನಗೆ ಬೆಳಗಾಮಲ್ಲಿ ನನ್ನ ಕಾರ್ ಆಕ್ಸಿಡೆಂಟ್ ಆಯಿತು, ಆದ್ದರಿಂದ ದುಡ್ಡು ಕೊಡಲಿಕ್ಕಾಗಿಲ್ಲ ಅಂತ. ದುಡ್ಡೆಲ್ಲ ಕಾರಲ್ಲೇ ಇಟ್ಕೊಂಡು ಹೋಗಿದ್ದ ಇವರು. ಆ ಕಾರಿನ ನಂಬರ್ ಇಲ್ಲ, ಡ್ರೈವರ್ ಇಲ್ಲ, ಪೊಲೀಸ್ ಕಂಪ್ಲೇಂಟ್ ಇಲ್ಲ, ಡಿಕ್ಕಿಯಲ್ಲಿ ಏನಿತ್ತಂತ ಗೊತ್ತೇ ಇಲ್ಲ. ಇಲ್ಲಿ ಪಾಪದ ಹೆಬ್ರಿ ಸರ್ಕಲಲ್ಲಿ ಗಾಡಿ ಸೈಡಿಗೆ ನಿಲ್ಲಿಸಿದ್ರೆ ಕೇಸ್ ಆಗುತ್ತೆ. ಏನಪ್ಪ ನೀನು ರಸ್ತೆ ಸೈಡಲ್ಲಿ ನಿಲ್ಲಿಸಿದ 500 ಕಟ್ಟಂತ. ಹೆಬ್ಬಾಳ್ಕರ್ ಕಾರ್ ಡಿಕ್ಕಿ ಯಾರೂ ಓಪನೇ ಮಾಡಲಿಲ್ಲ. ದುಡ್ಡಿಲ್ಲ, ಸುಳ್ಳು ಹೇಳೋದು. ನಾನು ಹುಷಾರಾದ ಮೇಲೆ ಬರುತ್ತೆ ಅಂತ, ಇನ್ನೂ ಬಂದಿಲ್ಲ. ಮತ್ತೆ ಚುನಾವಣೆ ಸುನೀಲ್ ಕುಮಾರ್ ಭಾಳ ಚೆನ್ನಾಗಿ ಹೇಳಿದರು. ಇದು ಭಾಗ್ಯಲಕ್ಷ್ಮಿ, ಗೃಹಲಕ್ಷ್ಮಿ ಅಲ್ಲ, ಇದು ಚುನಾವಣಾ ಲಕ್ಷ್ಮಿ ಅಂತ ವಿಧಾನಸೌಧದಲ್ಲಿ ಹೇಳಿದರು. ಚುನಾವಣೆ ಬರುವಾಗ 2000 ಹಾಕೋದು. ಈ ರಾಜ್ಯದ ಉಪಮುಖ್ಯಮಂತ್ರಿ ಹೇಳ್ತಾರೆ ಕಲೆಕ್ಷನ್ ಆಗಬೇಕು ಮಾರಾಯ. ನೀವು ಸುಮ್ಮನೆ ಅಲ್ಲ, ನಮಗೆ ರಗಳೆ ಮಾಡಬೇಡಿ ಮೀಡಿಯಾದವರು. ನಮ್ಮ ಹತ್ರ ದುಡ್ಡಿಲ್ಲ, ಕಲೆಕ್ಷನ್ ಮಾಡಿ ಕೊಡ್ತೇವೆ. ಜನ ಓಟ್ ಹಾಕಿದವರಿಗೆ ನಾನು ಹೇಳ್ತಾ ಇದ್ದೇನೆ, ಈ ರಾಜ್ಯದ ಮುಖ್ಯಮಂತ್ರಿಯೇ ಒಪ್ಪಿಕೊಂಡಿದ್ದಾರೆ ನಮ್ಮ ಹತ್ರ ಹಣ ಇಲ್ಲ ಅಂತ. ರಾಜ್ಯದ ಹಣವನ್ನು ಜನರಿಗೆ ಕೊಡಲಿಕ್ಕೆ ಸರ್ಕಾರದ ನಿಮ್ಮ ಟ್ಯಾಕ್ಸಿಯ ಹಣವನ್ನು ನಾವು ಯಾವುದು ತೆರಿಗೆಯಾಗಿ ಕಟ್ಟಿದ್ದೇವೆ, ಆ ಹಣವನ್ನು ಜನರಿಗೆ ಕೊಡಲಿಕ್ಕೆ ಇವರು ಒಂದು ಆಯೋಗದ ಸಮಿತಿ ಮಾಡಿ, ಇವರು ತಾಲೂಕಿಗೆ ಒಬ್ಬ ಕಾಂಗ್ರೆಸ್ ಮುಖಂಡನ ಅಧ್ಯಕ್ಷ ಮಾಡಿದ್ದಾರೆ. ಯಾರಿಗೂ ಬೈಯುವಂಥ ವಿಷಯ ಅಲ್ಲ, ಅರ್ಥ ಮಾಡಿಕೊಳ್ಬೇಕು ಗಂಭೀರವಾಗಿ. ಈ ಗೃಹಲಕ್ಷ್ಮಿ ದುಡ್ಡಿಗೆ ಒಬ್ಬ ಅಧ್ಯಕ್ಷ, ಅವನಿಗೆ 25,000 ರೂಪಾಯಿ ತಿಂಗಳಿಗೆ. ತಾಲೂಕಿನಲ್ಲಿ ಕಾಂಗ್ರೆಸ್ ಮುಖಂಡ ಅವ ಹೋಗೋದು, ಮನೆಗೆ ಹೋಗೋದು. ಅವನ ಕೆಲಸ ಏನಂದರೆ, ನಿಮಗೆ ದುಡ್ಡು ಬಂದಿದೆ 2000, ಬಂದರೂ ಬಾರ್ದಿದ್ರೆ ಯಾರ ಹತ್ರ ಹೇಳಬೇಡಿ, ಬರ್ತದೆ, ನಾನಿದ್ದೇನೆ ಜವಾಬ್ದಾರಿ. ನಾನು ಕಾಂಗ್ರೆಸ್ ಪಕ್ಷದ ಇಂತಿಂತವ ಈ ಆಯೋಗದ ಅಧ್ಯಕ್ಷ, ನೀವು ಮುಚ್ಕೊಂಡು ತಗೋಬೇಕು ಅಷ್ಟೇ. ಅವನು ಹೇಳೋದು ಮನೆಗೆ ಹೋಗಿ, ನೀವು ಏನಾರು ಕಂಪ್ಲೇಂಟ್ ಮಾಡಿದರೆ ನಿಮ್ಮದು ಕ್ಯಾನ್ಸಲ್ ಆಗುತ್ತೆ. ರೇಷನ್ ಕಾರ್ಡ್ ತಿದ್ದುಪಡಿ ಅಂದರು. ನಮ್ಮ ಇಲ್ಲಿ ಭಾಳ ಜನ ಹೆಂಗಸರು, ಮಹಿಳೆಯರು, ತಾಯಂದಿರು ಕೂತಿದ್ದಾರೆ. ಆಧಾರ್ ಕಾರ್ಡ್ ತಿದ್ದುಪಡಿ ಅಂದರು. ಒಂದು ಆಧಾರ್ ಕಾರ್ಡ್, ಒಂದು ರೇಷನ್ ಕಾರ್ಡ್ ತಿದ್ದುಪಡಿಗೆ ಬಂದರೆ ಯಾವಾಗ ನೋಡಿದರೂ ಸರ್ವಾರಿಲ್ಲ. ಒಬ್ಬ RTC ತಾಲೂಕು ಆಫೀಸಿಗೆ ಹೋದರೆ, ಈ ಹೆಬ್ರಿ ತಾಲೂಕು ಆಫೀಸಿಗೆ ಹೋದರೆ ಸರ್ವರಿಲ್ಲ. ಹಳ್ಳಿಯಿಂದ, ತಿಂಗಳೆಯಿಂದ, ಎಲ್ಲೆಲ್ಲಿಂದ, ನಾಡ್ಪಾಲಿಂದ, ಅಂಡಾರಿಂದ, ಮುಟ್ಲುಪಾಡಿಯಿಂದ ಜನ ಬರ್ತಾರೆ ಹೆಬ್ರಿ ತಾಲೂಕು ಆಫೀಸಿಗೆ. ಅವರು ಇಡೀ ದಿನ ಬೆಳಗಿಂದ ಸಂಜೆವರೆಗೆ, ಇಲ್ಲಿ ಒಂದು 10 ರೂಪಾಯಿ ಇತ್ತು ನಮ್ಮ ಸರ್ಕಾರದ ಕಾಲದಲ್ಲಿ, ಈಗ 25-30 ರೂಪಾಯಿ ಕೊಟ್ಟು ಈ RTC ತಗೊಳ್ಳೋಕ್ಕೆ ಯಾವಾಗ 3 ಸಲ ಬರಬೇಕು. ದುರಂತ ನಮ್ಮದು. ನಮ್ಮ ಕಾಲದಲ್ಲಿ ನಮ್ಮ ಸರ್ಕಾರ ಇದ್ದಾಗ ಹೆಬ್ರಿಗೆ ಏನೆಲ್ಲ ಆಗಿಲ್ಲ. ಪಕ್ಕದಲ್ಲಿ ನಮ್ಮದು ಪ್ರವಾಸಿ ಮಂದಿರ ನೋಡಿ, ಪೊಲೀಸ್ ಸ್ಟೇಷನ್ ಬಿಲ್ಡಿಂಗ್ ನೋಡಿ, ತಾಲೂಕು ಆಫೀಸಿನ ಕಟ್ಟಡ ನೋಡಿ, ಆಸ್ಪತ್ರೆಗಳನ್ನು ನೋಡಿ. ಆದರೆ ಕಟ್ಟಡಗಳನ್ನು ನಾವು ಕಟ್ಟಿದ್ದೇವೆ. ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ ಮೇಲೆ ಒಂದೇ ಒಂದು ವ್ಯವಸ್ಥೆ ಸರಿಯಾಗಿಲ್ಲ, ಒಂದೇ ಆಫೀಸಿನಲ್ಲಿ ಕೆಲಸ ಆಗ್ತಾ ಇಲ್ಲ, ಒಂದೇ ಆಫೀಸಿನಲ್ಲಿ ಅಧಿಕಾರಿಗಳಿಲ್ಲ. ಕನ್ವರ್ಷನ್ ಕತೆ ಮನೆ ಕಟ್ಟುವಂಗಿಲ್ಲ ಬಿಡಿ, ಮನೆಗೆ ಹೆಂಗೂ ದುಡ್ಡು ಬರೋದೂ ಇಲ್ಲ, ಮನೆ ಕೊಟ್ಟೂ ಇಲ್ಲ. ಈಗ ಕೆಲವರು ಉಲ್ಲೇಖ ಮಾಡಿದರು, ಕನ್ವರ್ಷನ್ ಹೆಬ್ರಿಯವರು ಪೈಲಿ ಇಟ್ಕೊಂಡು ಕಾಪಿಗೆ ಹೋಗ್ಬೇಕಂತೆ. ನಾವು ಯಾವತ್ತೋ ಮಾರಿ ಪೂಜೆಗೆ ಒಂದು ಸಲ ಕಾಪಿಗೆ ಹೋದವರು, ಯಾವತ್ತೋ. ಈಗ ದಿನಾ ನಮ್ದು ಐಸೆನ್ಸ್ ಮನೆ ಕಟ್ಟೋಕ್ಕೆ ಕಾಪಿಗೆ ಹೋಗು ನೀನು, ಕಾಪಿನವನು ಬೈಂದೂರಿಗೆ ಹೋಗು, ಉಡುಪಿಯವನು ಕಾರ್ಕಳಕ್ಕೆ ಬಾ. ಇದು ರಾಂಗ್ ಕನೆಕ್ಷನ್ ಮಾಡಿಬಿಟ್ಟಿದ್ದು ನಮ್ಮನ್ನ. ಯಾಕಂದರೆ ಈ ಸರ್ಕಾರದಲ್ಲಿ ನಮ್ಮ ಮೇಲೆ ಹಠ ಇದೆ. ಹಿಂದುತ್ವದ ಭದ್ರಕೋಟೆ ಉಡುಪಿ ಜಿಲ್ಲೆ 5ಕ್ಕೆ 5 MLA ಬಂದಿದೆ. ಇವರಿಗೆ ಪನಿಷ್ಮೆಂಟ್ ಮಾಡಬೇಕು, ಈ ರೀತಿ ಆದರೂ ಇವ್ರನ್ನ ನಾವು ಬಗ್ಸಬೇಕು ಅನ್ನುವ ದುರುದ್ದೇಶದಿಂದ ಈ ರೀತಿ ಮಾಡಿದ್ದಾರೆ ಕಾಂಗ್ರೆಸ್.
ಇಂಥ ಭ್ರಷ್ಟ ಸರ್ಕಾರ ಇರಬಾರ್ದು ಬಂಧುಗಳೇ. ನಿಮ್ಮ ಮತ ಒಂದೇ ಒಂದು ದಿನ ಕಾಂಗ್ರೆಸ್ ಚಿಹ್ನೆಗೆ ಹೋಗಬಾರ್ದು. ಇಂಥವರು ಅಧಿಕಾರದಲ್ಲಿ ಇರಲೇಬಾರ್ದು. ಇವರು ಮುಂದೆಯೂ ತೊಲಗಬೇಕಂತ ನಾನು ಹೇಳ್ತಾ ಇದ್ದೇನೆ. ಯಾಕೆ ಶಿಕ್ಷೆ? ಇಲ್ಲಿಯ ರೈತಾಪಿ ಜನರಿಗೆ ಏನು ಸಿಕ್ಕಿದೆ? ನಮ್ಮ ಸರ್ಕಾರ ಯಡಿಯೂರಪ್ಪನವರು ಇರುವಾಗ ಪಂಪ್ ಸೆಟ್ಟಿಗೆ ಫ್ರೀ ಕಂಬ ಹಾಕಿ ರೈತರಿಗೆ ಫ್ರೀ ವಿದ್ಯುತ್ ಕೊಟ್ಟಿಲ್ವಾ? ಈ ಭಾಗದಲ್ಲಿ ಕೂತವರು ಎಲ್ಲರೂ ರೈತರೇ. ಇವತ್ತು ನೀವು ಹೋಗಿ ನಿಮ್ಮ ಒಂದು ಕೆರೆಗೆ ಕನೆಕ್ಷನ್ ಮಾಡೋಕ್ಕೆ ಹೋಗಿ ನೀವು ಕಂಬಕ್ಕೆ 2 ಕಂಬ 3 ಕಂಬ ಕಟ್ಟಿದರೆ 1 ಲಕ್ಷ ರೂಪಾಯಿ ಕಟ್ಟಬೇಕು. ಖಾಲಿ ಕರೆಂಟ್ ಮಾತ್ರ ಫ್ರೀ ಅನ್ನೋದು ಈ ವೈರಲ್ಲೇ ದುಡ್ಡು ಕಿತ್ಕೊಂತಾರೆ ಕರೆಂಟ್ ಇದ್ದು. ನೀವು ಕೂತವರು ಇಲ್ಲಿದ್ದೀರಿ. ಅಕ್ಕಿಯಲ್ಲಿ ಸುಳ್ಳು ಹೇಳಿದ್ರು, 2 ವರ್ಷ ಮುಗೀತು, ಅಭಿವೃದ್ಧಿ ಇಲ್ಲ. ವಿಧಾನಸೌಧದಲ್ಲಿ ಹೇಳ್ತಾರೆ ನಾವು ಪಂಚ ಗ್ಯಾರಂಟಿಗಳನ್ನು ಕೊಡುವುದೇ ಅಭಿವೃದ್ಧಿ ಅಂತ. ಕಾಂಗ್ರೆಸ್ ಕಾರ್ಯಕರ್ತರಿಗೆ ದುಡ್ಡು ಕೊಡುವುದೇ ಅಭಿವೃದ್ಧಿ ಅಂತೆ, ಇಲ್ದಿರ ಸಾಧ್ಯ ಇಲ್ಲಂತೆ. ತೆಲಂಗಾಣದ ಚುನಾವಣೆ ಬಂತು. DK ಶಿವಕುಮಾರ್ ಅವರು ವಾಲ್ಮೀಕಿ ನಿಗಮದ ಹಣವನ್ನು ಇಡೀ ನೇರವಾಗಿ ಯಾವುದೇ ಕಾಮಗಾರಿಯ ಹೆಸರಿಲ್ಲದೆ ಇಡೀ ಇಂಡಿಯಾದಲ್ಲಿ ಭಾರತದಲ್ಲಿ ಇದು ಪ್ರಥಮ. ಈ ಕಮಿಷನ್ ಹೊಡೆಯುವುದು 60%, 40% ಇದೆಲ್ಲ ಭಾಳಷ್ಟು ಕೇಳಿದ್ದೇವೆ ನಾವು. ಆದರೆ ಯಾವುದೇ ಕಾಮಗಾರಿ ಇಲ್ಲದೆ ಖಜಾನೆಯ ದುಡ್ಡನ್ನು ವಾಲ್ಮೀಕಿ ನಿಗಮದ ಎಲ್ಲ ಹಣವನ್ನು ಲೂಟಿ ಮಾಡಿ ತೆಲಂಗಾಣಕ್ಕೆ ನೇರವಾಗಿ ಕೊಡುವಂಥ ಕೆಲಸ ಈ ಕಾಂಗ್ರೆಸ್ ಮಾಡಿದೆ. ಇದು ಅನ್ಯಾಯ ಅಲ್ವಾ? ಕಾಂಗ್ರೆಸ್ ಚುನಾವಣೆ ಬಂದಾಗ ಹರಿಜನ ಗಿರಿಜನ ಅಂಬೇಡ್ಕರ್ರ ಬಗ್ಗೆ ಮಾತಾಡ್ತಾರೆ. ಭಾಳ ಜನ ಬಂಧುಗಳು ನಮ್ಮೊಟ್ಟಿಗೆ ಇಲ್ಲಿ ಕೂತಿದ್ದಾರೆ. ಅಂಬೇಡ್ಕರ್ ನಿಗಮದಿಂದ ಇಡೀ ಅಧಿಕಾರಕ್ಕೆ ಬಂದಾಗ ಎಲ್ಲ ಅಂಬೇಡ್ಕರ್ದ ನಿಗಮದಲ್ಲಿ ಯಾವ ವಿಭಾಗದಲ್ಲಿ ಹಣ ಇದೆ ಎಲ್ಲವನ್ನು ಖಾಲಿ ಮಾಡಿ ಲೂಟಿ ಮಾಡಿದೆ ಕಾಂಗ್ರೆಸ್. ಅಂಬೇಡ್ಕರ್ ವಲಯಗಳಿಗೆ ಅವರು ಇರುವ ಮನೆಗಳಿಗೆ ಹೊಸ ಮನೆ ಕೊಡಬೇಕಿತ್ತು, ಹೊಸ ಕಾಂಕ್ರೀಟ್ ರಸ್ತೆ ಆಗಬೇಕಿತ್ತು, ಫ್ರೀ ವಿದ್ಯುತ್ ಕನೆಕ್ಷನ್ ಮಾಡಬೇಕಿತ್ತು. ಏನನ್ನೂ ಮಾಡದೆ ನೀವು ನಮ್ಮ ಬಂಧುಗಳು, ನೀವು ನಮಗೆ ಓಟ್ ಹಾಕಿ ನಿಮಗೆ ಇಟ್ಟಂಥ ದುಡ್ಡನ್ನು ಲೂಟಿ ಮಾಡ್ತೇವೆ ಅಂತ ಈ ಕಾಂಗ್ರೆಸ್ ಹೊರಟಿದೆಲ್ಲ ನಾಚಿಕೆ ಆಗೋದಿಲ್ವ ಇವರಿಗೆ? ಅಂಬೇಡ್ಕರ್ ವರ್ಗಕ್ಕೆ ಇವರು ಅನ್ಯಾಯ ಮಾಡಿದ್ದಾರೆ. ನಮ್ಮ ಕೇಂದ್ರದ ಸರ್ಕಾರ ನರೇಂದ್ರ ಮೋದಿ ಅವರಿದ್ದರು. ಅಂಬೇಡ್ಕರ್ ಅವರ ಹುಟ್ಟಿದ ಊರು ಪಂಚ ತೀರ್ಥ ಸ್ಥಾನಗಳನ್ನು ಮಾಡಿದಂಥ ಕೀರ್ತಿ ಇದ್ದರೆ ಕೇಂದ್ರದ ನರೇಂದ್ರ ಮೋದಿ ಅವರಿಗೆ. ಅಂಬೇಡ್ಕರ್ ಅವರು ಹುಟ್ಟಿದ ಊರು, ಅವರು ನೀರು ಮುಟ್ಟಿದಂಥ ಜಾಗ, ಮಹಾರಾಷ್ಟ್ರದ ಮಾಡಿದಂಥ ಜಾಗ, ಎಲ್ಲ 5 ಕ್ಷೇತ್ರಗಳನ್ನು ಅವರನ್ನು ಸಮಾಧಿ ಮಾಡಿದಂಥ ಎಲ್ಲ ಜಾಗಗಳನ್ನು ಪಂಚ ತೀರ್ಥ ಸ್ಥಾನಗಳನ್ನಾಗಿ ಮಾಡಿದ್ರಲ್ಲ, ಇವರಿಗೆ ನಾಚಿಕೆ ಆಗೋದಿಲ್ವ ಕಾಂಗ್ರೆಸ್ನವರಿಗೆ? ಹರಿಜನ ಗಿರಿಜನರ ಅಭಿವೃದ್ಧಿಯ ಹಣವನ್ನು ಲೂಟಿ ಮಾಡಿ ನಾವೇ ಹೇಳಿದ್ದಾಗ್ತದೆ. ಯಾರಾದರೂ BJPಯನ್ನು ಬಾಯಿ ಬಿಟ್ಟರೆ ಸ್ಟೇಷನಲ್ಲಿ ನಮಗೆ ಬೇಕಾದ SI ಅನ್ನು ಕೂರಿಸಿದ್ದೇವೆ, ಅವನ ಮೇಲೆ ಬೆಳಿಗ್ಗೆ FIR ಹಾಕ್ಸ್ತೇನೆ ಅಂದರೆ ನಾಚಿಕೆ ಆಗೋದಿಲ್ಲ ಏನ್ರಿ? ಪ್ರಜಾಪ್ರಭುತ್ವದಲ್ಲಿ ನಿಮಗೆ ಈ ಅಧಿಕಾರ ಇದೆಯಾ? ಈ ದೇಶದ ಪ್ರಜಾಪ್ರಭುತ್ವದಲ್ಲಿ ಮಾತಾಡೋದವನ ಮೇಲೆ ಜೈಲಿಗೆ ಹಾಕುವುದು, FIR ಹಾಕುವ ಅಧಿಕಾರ ಯಾರು ಕೊಟ್ಟಿದ್ದಾರೆ ನಿಮಗೆ? ತಾಲೂಕು ಆಫೀಸ್ಗೆ ಹೋದರೆ 3 ಜನ ಕೆಲಸದವರು ಇಲ್ಲ, ಕಾಂಗ್ರೆಸ್ಸಿನ 4 ಏಜೆಂಟ್ಗಳು ತಿರುಗ್ತಾ ಇದ್ರೆ ಆಗ್ತದೇನ್ರಿ? ತಾಲೂಕು ಆಫೀಸಲ್ಲಿ ಯಾವ ಏಜೆಂಟ್ ಪೇಪರ್ ಇಟ್ಕೊಂಡು ಬ್ರೋಕರ್ಗಳ ದಂಧೆ ಮಾಡ್ಕೊಂಡು ಕೂತ್ರೆ ಆಗುತ್ತಾ? ನಿಮ್ಮ ಸರ್ಕಾರ ಬಂದ್ರ ಕೂಡಲೇ ಯಾರು ಏನು ಬೇಕಾದ್ರೂ ಮಾಡ್ಬೋದಾ? ಹಾಸ್ಪಿಟಲಲ್ಲಿ ಡಾಕ್ಟ್ರು ಬೇಡವಾ? ನೋಡ್ಕೊಳ್ಳೋದು ಬೇಡವಾ? ಯಾರು ಜವಾಬ್ದಾರಿ? ಹಳ್ಳಿಯ ಜನ ಬರ್ತಾರೆ, ಇಲ್ಲಿ ದೊಡ್ಡ ದೊಡ್ಡ ಹೈಟೆಕ್ ಹಾಸ್ಪಿಟಲ್ಗಳಿಲ್ಲ, ಹೆಬ್ರಿಯ ಸರ್ಕಾರಿ ಆಸ್ಪತ್ರೆ ಆಗಬೇಕಂತ ಹೋರಾಟ ಮಾಡಿದವರು ಯಾರು? ಈ ಹೆಬ್ರಿಯಲ್ಲಿ ತಾಲೂಕು ಆಗಬೇಕಂತ ಹೋರಾಟ ಮಾಡಿದವರು ಯಾರು? ಈ ಸುಳ್ಳು ಡೋಂಗಿ ಹೋರಾಟಗಾರರಲ್ಲ, ನಾವು ಮಾಡಿದ್ದು. ಹೆಬ್ರಿಯ ತಾಲೂಕು ಆಗಬೇಕಂತ ಹೋರಾಟ ಮಾಡಿದವರು ಹೆಬ್ರಿ ಸರ್ಕಲಲ್ಲಿ ನಾನು, ಮುಟ್ಲಪಾಡಿ ಸತೀಶ್ ಶೆಟ್ಟಿ ಕೂಡ ಒಬ್ಬ. ನಿಮ್ಮ ದಾಖಲೆಯಲ್ಲಿ ನಮ್ಮ ಹೆಸರು ಇಲ್ಲಲ್ಲ? ಸುನೀಲ್ ಕುಮಾರ್ ಈ ತಾಲೂಕು ಆಗಬೇಕಂತ ಹೋರಾಟ ಮಾಡಿದವರು ಮುಂಚೂಣಿ ನಾಯಕ. ನೀವು ಓವರ್ಟೇಕ್ ಮಾಡಿ ನಮ್ಮದೇ ಅಂದರೆ ಅಲ್ಲ, ಆ ತಾಲೂಕು ಆಫೀಸನ್ನು ಒಂದು ಸಲ ನೋಡಿ, ಆ ಆರೋಗ್ಯ ಕೇಂದ್ರವನ್ನು ಒಂದು ಸಲ ನೋಡಿ, ರೈತರಿಗೆ ಆಗುವ ಈ ವಿದ್ಯುತ್ತಿನ ಸಮಸ್ಯೆಗಳನ್ನು ನೋಡಿ, ರೇಷನ್ ಕಾರ್ಡ್ ಪರಿಹಾರವನ್ನು ನೋಡಿ. ಸುಳ್ಳು 10 kg ಅಂದಿದ್ದನ್ನು ನೀವು ಆಲೋಚನೆ ಮಾಡಿ. 2 ವರ್ಷ ಆಗಿದೆ ನಿಮ್ಮ ಸರ್ಕಾರ ಬಂದು. ಕೇವಲ ಸೇಡಿನ ರಾಜಕೀಯ. ನಮ್ಮ ಅರುಣ್ ಕುಮಾರ್ ಇವತ್ತು ಹೆಬ್ರಿಯಲ್ಲಿ ಪದಗ್ರಹಣ ಮಾಡಿದರೆ ನಾಳೆ ನಾಡ್ದು ಅರುಣ್ ಕುಮಾರ್ ಮೇಲೆ FIR ಹಾಕೋದ್ರಿಂದ ಸಾಧನೆ ಮಾಡೋಕ್ಕಾಗೋದಿಲ್ಲ. ಇಂಥ FIRಗಳು ಬರ್ತವೆ ಹೋಗ್ತವೆ. ಇವತ್ತು ವಿಧಾನಸೌಧದಲ್ಲಿ ರಾಜಣ್ಣ ಹೇಳಿದರು, ನಮಗೆ ಹನಿ ಟ್ರ್ಯಾಪ್ ತಿರ್ಗಾಕೆ ಇಲ್ಲ ಈ ರಾಜ್ಯ ಸರ್ಕಾರದಲ್ಲಿ. ಹನಿ ಟ್ರ್ಯಾಪ್ ಯಾರು ಎಲ್ಲಿ ಯಾರನ್ನು ಟ್ರ್ಯಾಪ್ ಮಾಡ್ತಾರೆ ಅಂತ ಇಲ್ಲ, ಅಭಿವೃದ್ಧಿ ಮಾಡಬೇಕಂತಿಲ್ಲ, ಎಲ್ಲ ಟ್ರ್ಯಾಪ್ನೊಳಗಿದ್ದಾರೆ.
ಈ ರೀತಿ ಅಪಾಯಕಾರಿ ಸನ್ನಿವೇಶವನ್ನು ನಾವು ಹೇಳಬೇಕಲ್ವಾ? ಮನೆ ಮನೆಗೆ ಹೇಳಬೇಕು, ಕಾರ್ಯಕರ್ತರು ಒಟ್ಟಾಗಬೇಕು, ನಮ್ಮ ಶಕ್ತಿಯನ್ನು ತುಂಬುವ ಕೆಲಸವನ್ನು ಮಾಡಬೇಕು. ಕಾರ್ಯಕರ್ತರಿಗೆ ಒಬ್ಬ ಪಾಪದವನಿಗೆ ತೊಂದರೆ ಆದರೆ ಈ ಪದಾಗ್ರಹಣ ಮಾಡಿದಂಥ ಎಲ್ಲ ಈ ಭಾಗದ ಹೆಬ್ರಿಯ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಒಟ್ಟಾಗಿ ಅದನ್ನು ಏನಂತ ನೋಡುವಂಥ ಕೆಲಸವನ್ನು ಮಾಡಬೇಕು. ಈ ಪ್ರಜಾಪ್ರಭುತ್ವದಲ್ಲಿ ಯಾರೂ ದೊಡ್ಡವರಿಲ್ಲ, ನ್ಯಾಯ ಸಿಗಬೇಕು. ನಮ್ಮ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೆ ಅನ್ಯಾಯ ಆಗ್ತಾ ಇದೆ, ಈ ಅನ್ಯಾಯವನ್ನು ನಾವು ಎದುರಿಸಬೇಕು. ಸುನೀಲ್ ಕುಮಾರ್ ಅಂತ ನಾಯಕರಿಗೆ ನಾವು ಮತ ಹಾಕಿದ್ದೇವೆ, ಅವರು ಗೆದ್ದು ಬಂದಿದ್ದಾರೆ, ನಮ್ಮ ಪುಣ್ಯ. ಮುಂದೆ ಕೂಡ ಗೆಲ್ಲಿಸ್ತೇವೆ. ನಮಗೆ ಗೊತ್ತಿದೆ, ಚುನಾವಣೆ ಬರುವಾಗ ನಿಮ್ಮದು ಇನ್ನು 2 ವರ್ಷದಲ್ಲಿ ಜನ ನಿಮ್ಮ ಎಲ್ಲ ಈ ಸುಳ್ಳು ಡೋಂಗಿತನವನ್ನು ಅರಿತಿದ್ದಾರೆ. ಇನ್ನು 3 ವರ್ಷ ಈ ಸರ್ಕಾರ ನಡೆದರೆ ನಿಮ್ಮದು ಹೇಳ ಹೆಸರಿಲ್ಲದೆ ನೀವು ಹೋಗ್ತೀರಿ. ಈ ರೀತಿಯ ಪರಿಸ್ಥಿತಿ ಇದೆ. ಇಡೀ ಜಿಲ್ಲೆಯ 5ಕ್ಕೆ 5 MLAಗಳನ್ನು ಮುಂದೆ ಕೂಡ ಗೆಲ್ಲಿಸ್ಕೊಂಡು ಬರ್ತೇವೆ ನಾವು. ನಾನು ಜಿಲ್ಲೆಯ ವಕ್ತಾರನಾಗಿ ಹೇಳ್ತೇನೆ, ಈ ಜಿಲ್ಲೆಯ 5ಕ್ಕೆ 5 MLAಗಳು ಮುಂದೆ ಕೂಡ ಗೆಲ್ತಾರೆ. ಈ ರಾಜ್ಯದಲ್ಲಿ ಇನ್ನು 3 ವರ್ಷ ಈ ಸರ್ಕಾರ ನಿಂತರೆ ಇವರಿಗೆ 60ರಿಂದ 70 ಸೀಟ್ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಈ ವೇದಿಕೆಯಲ್ಲಿ ಸಾರಾಸಗಟ್ಟವಾಗಿ ಹೇಳ್ತೇನೆ. ಇದು ಸತ್ಯ ಕೂಡ ಹೌದು. ಯಾವ ಮಹಿಳೆ ಕೂಡ ಈ ಮತವನ್ನು ಹಾಕುವುದಿಲ್ಲ ಇವರಿಗೆ. ಯಾಕಂದರೆ ಒಂದು ಹೇಳಬಾರ್ದು, ನಾವು ಸರಾಯಿ ಅಂಗಡಿಯ ಇಲ್ಲಿ ಸರಾಯಿ ಕುಡಿಯೋರು ಯಾರಾದರೂ ಇದ್ದರೆ, ಯಾಕಂದರೆ ಇರ್ತಾರೆ, ಯಾಕಂದರೆ ಬಿಯರ್ ಸಂಜೆ ಆಗುವಾಗ ಬ್ರ್ಯಾಂಡಿ ಕುಡಿಯೋರು ಇರ್ತಾರೆ. ಯಾಕಂದರೆ ಇಲ್ಲಿ ಒಂದೊಂದು ವೈನ್ ಶಾಪ್ ಬಾರ್ಗಳಿಗೆ 1 ಲಕ್ಷ 1.5 ಲಕ್ಷ ವ್ಯಾಪಾರ ಆಗ್ತದೆ. ಯಾರು ಕುಡಿಯೋದೇ ಇಷ್ಟು ವ್ಯಾಪಾರ ಆಗೋದಿಲ್ಲ. ಆದರೆ ಎದುರು ಕುಡಿಯೋದಿಲ್ಲ, ಒಳಗೊಳಗೆ ಕುಡಿತಾರೆ ಅಂತ ತಿಳ್ಕೊಂಡ್ರು ಭಾಳ ಕಷ್ಟ ಆಗಿದೆ. ಒಂದು ಬಿಯರ್ ಮೇಲೆ 30 ರೂಪಾಯಿ ಹೆಚ್ಚಾಗಿದಂತೆ. ಹೇಳಿದೆ, ಒಂದು ಸಾಧಾರಣ ಒಂದು ಬಿಯರ್ ಅಂದರೆ ಸಣ್ಣ ವಿಷಯ ಅಲ್ಲ ಇದು. ಇದು ಒಳಗೊಳಗೆ ಮುಚ್ಚಿಡುವ ಅಲ್ಲ, 250 ರೂಪಾಯಿ ಮೇಲೆ ಹೋಗಿದೆ. ನನಗೊತ್ತಿಲ್ಲ, ನಾನು ಕುಡಿಯೋದಿಲ್ಲ. ಆದರೂ ಒಂದು ಸಾಧಾರಣ ಲಾಸ್ಟ್ ಕ್ವಾರ್ಟ್ರಿಗೆ 100-120 ರೂಪಾಯಿ ಆಗಿದೆ. ಒಬ್ಬ ಕೂಲಿ ಕಾರ್ಮಿಕನ ನೋವದು. ಅವನಿಗೆ ಅಭ್ಯಾಸ ಮಾಡ್ಕೊಂಡು ಬಂದಿದ್ದಾನೆ, ಮೈಕೈ ನೋವು ಇರ್ಬೋದು. ಸರ್ಕಾರ ಅಷ್ಟು ಇಲ್ಲದೆ ಇದಕ್ಕೆ ಬೇಕಾದಷ್ಟು ರೇಟ್ ಏರಿಸಿ ಈ ತೆರಿಗೆಯನ್ನು ಹೆಚ್ಚು ಮಾಡಿ ಇಡೀ ಸರ್ಕಾರ ನಡೆಸ್ತಾ ಇದೆ. ನಾಚಿಕೆ ಆಗೋದಿಲ್ಲ ಸರ್ಕಾರಕ್ಕೆ? ನಾವು ಮಾತಾಡಿದರೆ ಏನು ತಪ್ಪಿಲ್ಲ. ಇವರು ನೀರಿಗೆ ತೆರಿಗೆ ಹಾಕ್ತಾರೆ, ಸರಾಯಿಗೆ ತೆರಿಗೆ ಹಾಕ್ತಾರೆ, ಉಪ್ಪಿಗೆ ತೆರಿಗೆ ಹಾಕ್ತಾರೆ. ತೆರಿಗೆ ಇಲ್ಲದ, ಬೆಲೆ ಏರಿಕೆ ಇಲ್ಲದ ವಸ್ತುವೇ ಇಲ್ಲ. ಖಾಲಿ ಕೇಂದ್ರದ ಮೇಲೆ ಗೂಬೆ ಕೂರಿಸೋದು, ಇಲ್ಲಿ ಇದ್ದವ್ರಿಗೆ ಪೂರ ಟ್ಯಾಕ್ಸ್ ಹಾಕೋದು. ದುಡ್ಡಿಲ್ಲ, ಇನ್ಕಮ್ ಇಲ್ಲ, ಗ್ಯಾರಂಟಿ ಹೇಳಿ ಆಗಿದೆ. ಕೈ ಬಿಟ್ಟರೆ ಜನ ಮೆಟಲ್ ಹೊಡಿತಾರೆ. ಕೈ ಬಿಟ್ಟರೆ ಈ ರಾಜ್ಯದಲ್ಲಿ ಇವರು ಮುಳುಗಿ ಹೋಗ್ತಾರೆ, ಕೈ ಬಿಡ್ದಿರೆ ಇವರು ಉಳಿಯುವುದಿಲ್ಲ. ರಾಜ್ಯದಲ್ಲಿ ಒಂದೇ 1 ರೂಪಾಯಿ ಅಭಿವೃದ್ಧಿ ಇಲ್ಲ. ನಮ್ಮ ಗ್ರಾಮ ಪಂಚಾಯತಿನಲ್ಲಿ ಪಂಚಾಯತ್ ಅಧ್ಯಕ್ಷರು ತಾರನಾಥ್ ಬಂಗೇರ್ ಇಲ್ಲಿದ್ದಾರೆ. ಅವ್ರು ಹೇಳಿ ಎಷ್ಟು ಅನುದಾನ ಬರುತ್ತೆ, ಎಷ್ಟು ಮೋರಿ ಮಾಡಿದ್ರಿ ನೀವು, ಎಷ್ಟು ರಸ್ತೆ ಮಾಡಿದ್ರಿ ನೀವು ಹೇಳಿಬೇಕಾದ್ರೆ. ನಿಮಗೊಂದು ಅವಕಾಶ ಈಗ ಕೊಡುವ. ನಿಮ್ಮ ಪಂಚಾಯತಲ್ಲಿ ಹಣವೇ ಬರುವುದಿಲ್ಲ ನಿಮಗೆ. ಈ ಯಾವುದು 15ನೇ ಫೈನಾನ್ಸಲ್ಲಿ ಅದು ಮೋಸ ಮಾಡಿ ಏನೆಲ್ಲ ಮಾಡಿ ಅದು ಆಯ್ತಲ್ಲ, ಅದರಲ್ಲಿ ಆಗ್ತಾ ಇದೆ. ಎಲ್ಲೂ ದುಡ್ಡು ಬರ್ತಾ ಇಲ್ಲ. ಕೂಲಿ ಕಾರ್ಮಿಕರಿಗೆಲ್ಲ, ಕಾರ್ಮಿಕ ವಿಭಾಗದ ದುಡ್ಡು ನಿಮಗೆ ಗೊತ್ತಲ್ಲ, ಲೂಟಿಯಾಗಿದ್ದು. ಅವ್ರು ನಮ್ಮ ಮಂತ್ರಿ, ನಮ್ಮ ಯಾರು ಕಾರ್ಮಿಕ ಲಾಡು ನಿನ್ನೆ ಕೊಟ್ಟ ಸುಳ್ಳು ಲೆಕ್ಕ ಗೊತ್ತಲ್ಲ ನಿಮಗೆ. 600 ರೂಪಾಯಿದು ಕಾರ್ಮಿಕರಿಗೆ ಕಿಟ್ಟು ಕೊಟ್ಟು 2600 ರೂಪಾಯಿದು ಬಿಲ್ ಮಾಡಿದ್ದು ನಿಮ್ಗೆ ಗೊತ್ತಲ್ಲ. ನಾವು ಕಾರ್ಮಿಕರ ಹೆಸರಲ್ಲಿ ಕಾರ್ಡ್ ಮಾಡ್ತೇವೆ, ನಮ್ಗೆ 600 ರೂಪಾಯಿ ಕೊಟ್ಟು 2600 ರೂಪಾಯಿ ಲೂಟಿ ಯಾವ ಮಂತ್ರಿ ಮಾಡುವುದಿಲ್ಲ ಅಂತಿಲ್ಲ. ಸಿಕ್ಕಿದ್ದು ಬಾಚಿಕೊಳ್ಳುವುದೇ ಕಾಂಗ್ರೆಸ್. ಅಂದರೆ ಸಿಕ್ಕಿದ್ದು ಬಾಚಿಕೊಳ್ಳುವುದಕ್ಕೆ ಕಾಂಗ್ರೆಸ್. ಇದನ್ನೆಲ್ಲ ಯಾರು ಹೇಳ್ತಾರೆ? ನಾವು ಹೇಳಬೇಕು, ನಾವು ತಿಳ್ಕೋಬೇಕು. ಮುಂದಿನ ಚುನಾವಣೆಯಲ್ಲಿ, ಬರುವಂಥ ಎಲ್ಲ ಚುನಾವಣೆಯಲ್ಲಿ ನಾವು ಇವರಿಗೆ ಬುದ್ಧಿ ಕಲಿಸಬೇಕಾಗಿದೆ. ನಮ್ಮ ಸುಧಾಕರ್ ಹೆಗಡೆರ ಮೊನ್ನೆ ಓಟಿ ನಿಂತರು, ಭಾಳ ಬೇಸರ. ಒಳ್ಳೆಯ ವ್ಯಕ್ತಿ ಸುಧಾಕರ್ ಹೆಗಡೆ ಅಂದರೆ ಹೆಬ್ರಿಯ ಭಾರತೀಯ ಜನತಾ ಪಕ್ಷದ ಒಂದು ದೊಡ್ಡ ಶಕ್ತಿ. ಅವ್ರನ್ನೆಲ್ಲ ಆಚೆ ಈಚೆ ಮಾಡಿಕೊಂಡು ಯಾರೆಲ್ಲ ಸೇರಿಕೊಂಡು ಏನೆಲ್ಲ ಮಾಡಿ ಒಟ್ಟು ಸುಧಾಕರ್ ಹೆಗಡೆರನ್ನ ಒಂದು ಸೋಲಿಸಲೇಬೇಕಂತ ಪಂಚಾಯತ್. ಏನು ದೊಡ್ಡ ವಿಷಯ ಇಲ್ಲ. ಸುಧಾಕರ್ ಹೆಗಡೆ ಪಂಚಾಯತಿಗೆ ಹೋದರೆ ಸುಧಾಕರ್ ಹೆಗಡೆಗೆ ಏನು ಲಾಭ ಇಲ್ಲ. ಒಂದು 4 ಜನ ಪಾಪದ ರೈತರಿಗೆ ಲೋನ್ ಆಗ್ತಿತ್ತು ಅಷ್ಟೇ, ಮತ್ತೇನು ದೊಡ್ಡ ಕತೆ ಏನಿಲ್ಲ. ಈಗ ಅವರೆಲ್ಲ ಇವ್ರನ್ನೊಂದು ಹೊರಗೆ ಹಾಕಿದೆ. ಈ ಲೆಕ್ಕಪತ್ರ ಎಲ್ಲ ಸೊಸೈಟಿಯಲ್ಲಿ ಲೆಕ್ಕಪತ್ರ ನೋಡೋಕ್ಕೆ ಜನ ಇಲ್ಲ, ಇವ್ರನ್ನೊಂದು ಹೊರಗೆ ಹಾಕಿ ಮತ್ತೆ ಯಾರು ಬೇಕಾದ್ರೆ ಬರಲಿ ಅಂತ. ಈ ಮುದ್ರಡಿ ಪಂಚಾಯತಲ್ಲಿ ಗಣಪತಿಯರಿಗೆ ಹಂಗೆ ಆಗೋದು. ಮುದ್ರಡಿ ಪಂಚಾಯತಿ ಒಳಗೆ ಹೋದರೆ ಗಣಪತಿಯರು ಎಲ್ಲ ಹರಡಿ ಲೆಕ್ಕಪತ್ರ ನೋಡ್ತಾರೆ. ಹಿರಿಯ ರಾಜಕಾರಣಿ, ಅವರಿಗೆಲ್ಲ ಗೊತ್ತಿದೆ. ಅವರಂಥವ್ರು ಅಲ್ಲಿ ಪಂಚಾಯತಿಗೆ ಗಣಪತಿ ಒಂದು ಬರೋದು ಬೇಡ ಅಂತ ಮೊದಲು ನಾನು ಕೇಳಿದ್ದು. ಈಗ ಹೆಂಗಂತ ಗಣಪತಿಯನ್ನು
ಈ ರೀತಿಯ ಒಂದೊಂದು ಜನ ಇರ್ತಾರೆ ಒಂದೊಂದು ಏರಿಯಾದಲ್ಲಿ. ಅಂಥವ್ರನ್ನೊಂದು ಹೊರಗಾಕಿ ಬಿಟ್ಟರೆ ನಮಗೆ ರಾಜಾರೋಷವಾಗಿ ನುಂಗ್ಬೋದು. ಯಾವುದು? ಇಡೀ ಪಂಚಾಯಿತಿನೇ ನುಂಗ್ತಾರೆ, ಕೆಲವರು ಸೊಸೈಟಿಯನ್ನು ನುಂಗ್ತಾರೆ. ಸೊಸೈಟಿ ಎಲ್ಲಿವರೆಗೆ ಅಂದರೆ, ಕೆಲವು ಸೊಸೈಟಿಯಲ್ಲಿ ನಮ್ಮ ಹತ್ರ ದಾಖಲೆ ಇದೆ, ಅಡಿಕೆಗಂತ ಲೋನ್ ಕೊಟ್ಟು ಅಡಿಕೆನೇ ಇಲ್ಲ ಒಳಗಡೆ, ಸಿಪ್ಪೆಯ ಗೋಣಿಗೆ ಲೋನ್ ಕೊಟ್ಟಿದ್ದಾರೆ. ಇಂಥ ಸೊಸೈಟಿಗಳು ನಮ್ಮ ತಾಲೂಕಲ್ಲಿದ್ದಾವೆ. ಅಡಿಕೆ ಇಲ್ಲವೇ ಇಲ್ಲ, ಅಡಿಕೆ ಸಿಪ್ಪೆ ತೆಗೆದು ಗೋಣಿ ನೂಲು ಹೊಲಿಯೋದು, ಸ್ಟಾಕ್ ಇಡೋದು, ಫುಲ್ಲು ಲೋನ್ ಲಕ್ಷಗಟ್ಟಲೆ. ಕಡೆಗೆ ಎಲ್ಲ ಅದು ಗಲಾಟೆ ಆದಮೇಲೆ ಯಾರ್ದೋ ಅಡಿಕೆ ಭೋಜನ ಥರದ್ದು ಅಲ್ಲಿ ಬೆಳಂಜೆ ಹೋಗಿ ಸ್ವಲ್ಪ ತಂದಿಟ್ಟು ಏನೆಲ್ಲ ಮಾಡಿ ಅದನ್ನು ಸುಧಾರಿಸಿ ಏನೋ ಅಲ್ಲಿಗೆ ಮುಚ್ಚಾಕಿತು. ಈ ರೀತಿಯ ವ್ಯವಸ್ಥೆ ಇದೆ. ಅಂದರೆ ನಿತ್ಯವನ್ನು ಒಬ್ಬನ್ನ ಮೆಟ್ಟುವಂಥ ಕೆಲಸ, ನಮ್ಮವ್ರನ್ನೇ ಹಿಡಿದು ನಮ್ಮವ್ರನ್ನೇ ಮೆಟ್ಟುವ ಕೆಲಸ, ಒಡೆದು ಆಳುವ ನೀತಿ ಅಂದರೆ ಕಾಂಗ್ರೆಸ್. ತುಂಬ ಜಾಸ್ತಿ ಮಾತಾಡೋದು ಬೇಡ ಅಲ್ಲ, ಜಾಸ್ತಿ ಆಗ್ತಾ ಇದೆ. ಅಂದರೆ ತುಂಬ ವಿಷಯ ಇದೆ. ಅಂದರೆ ಅನ್ಯಾಯವನ್ನು ನಾವು ಮನವರಿಕೆ ಮಾಡ್ಕೊಳ್ಳೋದು. ಇಲ್ಲಿ ಮಾತಾಡೋದು ಭಾಷಣ ಮುಖ್ಯ ಅಲ್ಲ. ಇಲ್ಲಿ ಥ್ರೆಟ್ ಕೊಟ್ಟು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರನ್ನ ಹಿಮ್ಮೆಟ್ಟಿಸುವ ಕೆಲಸಕ್ಕೆ ಯಾರೂ ಭಯ ಬೀಳುವುದು ಬೇಡ. ನಿಮ್ಮೊಟ್ಟಿಗೆ ಇಡೀ ತಾಲೂಕಿನ ನಮ್ಮ ಕಾರ್ಯಕರ್ತರು ಇದ್ದಾರೆ ಅನ್ನುವ ಧೈರ್ಯವನ್ನು ಕೊಡ್ತಾ, ಮುಂದೆ ನವೀನ್ ನಾಯಕರ ನಂತರ ಯುವ ನಾಯಕತ್ವ ನಮ್ಮ ಹತ್ರ ಇದೆ. ಎಲ್ಲ ವೇದಿಕೆಯಲ್ಲಿ ಕೂತಂಥ ಎಲ್ಲ ಜನ ಈ ಭಾಗದಲ್ಲಿ ಸಾಧನೆಗಳನ್ನು ಮಾಡಿದವರಿದ್ದಾರೆ. ಈ ಪಕ್ಷಕ್ಕೆ ತುಂಬ ಶಕ್ತಿ ತುಂಬಿದವರು ಹೆಸರು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಲ್ಲ, ನರೇಂದ್ರ ನಮ್ಮ ನಾಯಕರಲ್ಲ, ಅವರಿಗೆ ನಾವು ನರೇಂದ್ರ ಹೀರ್ವಾನಿ ಅನ್ನೋದು. ಯಾರು ಕಾಲೇಜಲ್ಲಿ ಸ್ಪಿನ್ನರ್ ನರೇಂದ್ರ ಹೀರ್ವಾನಿ. ಈ ರೀತಿಯ ನಮ್ಮ ಒಂದು ಹೆಬ್ರಿ ಪರಿಸರದಲ್ಲಿ, ನಾನು ಕೂಡ ಹೆಬ್ರಿಯಲ್ಲೇ ಕಾಲೇಜಿಗೆ ಹೋದವ. ಆದ್ದರಿಂದ ಹೆಬ್ರಿ ಪರಿಸರದ ಎಲ್ಲ ಒಡನಾಟ ನನಗಿದೆ. ಚಾರಾ ಪಂಚಾಯತಿ ಇರ್ಬೋದು, ಹೆಬ್ರಿ ಇರ್ಬೋದು, ಬೆಳಂಜೆ ಇರ್ಬೋದು, ಇದೆಲ್ಲ ನಮ್ಮ ಒಡನಾಟದ ಜಾಗ. ಆದ್ದರಿಂದ ನಾವೆಲ್ಲ ಶಕ್ತಿ ತುಂಬುವಂಥ ಕೆಲಸ ಮಾಡುವ. ನಮ್ಮ ಹಿರಿಯರು ಭಾಳ ಕಷ್ಟ ಬಂದು ಈ ಪಕ್ಷವನ್ನು ಕಟ್ಟಿ ಬೆಳೆಸಿದ್ದಾರೆ. ಈ ದೇಶದಲ್ಲಿ ವಿಶ್ವ ಹಿಂದೂ ಪರಿಷತ್ತಿನವರು ಬೇರೆ ಬೇರೆ ಜನ ಭಾಳಷ್ಟು ತ್ಯಾಗ ಮಾಡಿದ್ದಾರೆ. ಆ 22 ವರ್ಷಕ್ಕೆ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ನಮ್ಮ ಪ್ರಾಣವನ್ನೇ ಕೊಟ್ಟವರಿದ್ದಾರೆ. ಆದ್ದರಿಂದ ಅದಕ್ಕಿಂತ ದೊಡ್ಡ ಸಮಸ್ಯೆ ನಮಗೆ ಬರಲಿಕ್ಕಿಲ್ಲ. ಈಗ ಪ್ರಜಾಪ್ರಭುತ್ವದಲ್ಲಿ ನಾವಿದ್ದೇವೆ. ಸ್ವಾತಂತ್ರ್ಯ ಇಲ್ಲದಿದ್ದ ಕಾಲದಲ್ಲೂ ರಕ್ತ ಕೊಟ್ಟು ಈ ದೇಶವನ್ನು ರಕ್ಷಿಸಿದ ಭಗತ್ ಸಿಂಗ್, ರಾಜಗುರು, ಸುಖದೇವ್, ಚಂದ್ರಶೇಖರ್ ಆಜಾದ್ ಇಂಥವರನ್ನು ನಾವು ರೋಲ್ ಮಾಡೆಲನ್ನಾಗಿ ಇಟ್ಟುಕೊಂಡು ಮುಂದೆ ಈ ಭಾರತೀಯ ಜನತಾ ಪಕ್ಷಕ್ಕೆ ಮತ್ತೆ ಶಕ್ತಿ ಕೊಡುವ ಕೆಲಸ ಮಾಡುವ. ಈ ತಾಲೂಕಿನಲ್ಲಿ ನಾವು ಕಳೆದ ಬಾರಿ 42,000 ಸುನೀಲ್ ಕುಮಾರ್ ಲೀಡಲ್ಲಿ ಇದ್ದರು. ಮಧ್ಯದ ಚುನಾವಣೆಯಲ್ಲಿ ಸ್ವಲ್ಪ ಕಡಿಮೆ ಆಯಿತು. ಅದೇ ಮತ ನಮ್ಮಲ್ಲಿದೆ. ಕೋಟ ಶ್ರೀನಿವಾಸ್ ಪೂಜಾರಿ ಅವರು ನಿಂತಾಗ ಅದೇ 42,000 ಮತ ನಮಗೆ ಸಿಕ್ಕಿದೆ. ಅಂದರೆ ಭಾರತೀಯ ಜನತಾ ಪಕ್ಷದಲ್ಲಿ ಶಕ್ತಿ ಇದೆ. ಮತ ವಿಭಜನೆ ಮಾಡುವ ಕೆಲಸ ಮಧ್ಯದಲ್ಲಿ ಕಳೆದ ಚುನಾವಣೆಯಲ್ಲಿ ನಡೆದಿತ್ತು. ಅದು ಮುಂದಿನ ಯಾವ ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ಸಿನ ಷಡ್ಯಂತ್ರ ನಡೆಯುವುದಿಲ್ಲ ಅನ್ನುವ ಒಂದು ಮಾತನ್ನು ಕೊಡ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಎಲ್ಲರೂ ಶಕ್ತಿವಂತರಾಗಿ ನಾವೆಲ್ಲ ಬಾಳುವ, ಒಗ್ಗಟ್ಟಿನಿಂದ ಬಾಳುವ ಅಂತ ಹೇಳ್ತಾ, ಬೋಲೋ ಭಾರತ್ ಮಾತಾ ಕಿ, ಭಾರತೀಯ ಜನತಾ ಪಾರ್ಟಿ ಕೆ. ಭಾರತೀಯ ಜನತಾ ಪಾರ್ಟಿಯ ಹಿರಿಯರು ಹಾಕಿಕೊಟ್ಟಂತಹ ಮಾರ್ಗದಂತೆ ನಾವೆಲ್ಲರೂ ಕೂಡ ಮುಂದುವರಿಯೋಣ. ಆ ನಿಟ್ಟಿನಲ್ಲಿ ನಮ್ಮ ಗ್ರಾಮವನ್ನು, ನಮ್ಮ ತಾಲೂಕನ್ನು, ನಮ್ಮ ಜಿಲ್ಲೆಯನ್ನು, ನಮ್ಮ ರಾಜ್ಯವನ್ನು, ನಮ್ಮ ಪಕ್ಷವನ್ನು ಉದ್ಧರಿಸೋಣ ಎನ್ನುವಂತಹ ಮಾತುಗಳನ್ನು ಆಡಿದಂತಹ ಮುಟ್ಲುಪಾಡಿಯ ಸತೀಶ್ ಶೆಟ್ಟಿಯವರಿಗೆ ಪ್ರೀತಿಯ ವಂದನೆಗಳನ್ನು ಅರ್ಪಿಸಿಕೊಂಡು, ಬಂಧುಗಳೇ, ಇದೀಗ ಈ ಕಾರ್ಯಕ್ರಮದ ಮುಖ್ಯ ರೂವಾರಿ, ಪ್ರತಿಯೊಂದು ವಾರ್ಡ್ನ ಪ್ರತಿಯೊಬ್ಬ ಸದಸ್ಯರುಗಳಿಗೆ ಈ ಕಾರ್ಯಕ್ರಮದ ಮನವನ್ನು ಆರಿಸಿಕೊಂಡಂತಹ ಲಕ್ಷ್ಮೀನಾರಾಯಣ್ ನಾಯ್ಕ್ ಅವರ ಒಂದೆರಡು ಮಾತುಗಳಿಗಾಗಿ ನಾವೆಲ್ಲರೂ ಕಿವಿಯಾಗುವಂತಹ ಹೊತ್ತು. ವೇದಿಕೆಯ ಮೇಲಿರುವ ಗಣ್ಯರೇ, ವೇದಿಕೆಯ ಮುಂಭಾಗದಲ್ಲಿರುವ ನನ್ನ ಆತ್ಮೀಯರೇ, ಸಾಧಾರಣ ನಮ್ಮ ಸುರೇಶ್ ಶೆಟ್ಟರು, ಸತೀಶಣ್ಣ ಎಲ್ಲ ವಿಷಯ ಬಿಡಿಸಿ ಹೇಳಿದ್ದಾರೆ. ಹೇಳಲಿಕ್ಕೆ ಹೋದರೆ ರಾಜ್ಯ ಸರ್ಕಾರದ ಸಮಸ್ಯೆಗಳು ಹೇಳಲಿಕ್ಕೆ ಹೋದರೆ ನಾಳೆ ಸಂಜೆವರೆಗೆ ಸಹ ಹೇಳ್ತಾ ಕೂತ್ಕೊಳ್ಬೇಕಾಗ್ತದೆ. ಆ ಪರಿಸ್ಥಿತಿ ಇದೆ ಇವತ್ತಿನ ಈ ರಾಜ್ಯ ಸರ್ಕಾರದ. ಅಷ್ಟು ಸಮಸ್ಯೆಗಳಿವೆ, ಮುಗಿಯದಂಥ ಸಮಸ್ಯೆಗಳಿವೆ. ಸೊ ಎಲ್ಲ ಆದಷ್ಟು ಬಿಡಿಸಿ ಹೇಳಿದ್ದಾರೆ. ಇನ್ನು ಹೇಳಲಿಕ್ಕೇನಿಲ್ಲ, ಯಾಕಂದರೆ ಸಮಯ ಸಹ ಹೆಚ್ಚಿಲ್ಲ. ವ್ಯವಸಾಯ ಸಹಕಾರಿ ಬ್ಯಾಂಕ್ನ ಒಂದು ಮೊನ್ನೆ ಎಲೆಕ್ಷನ್ ಆಯಿತು. ನಾವು ಭಾರಿ ಹೋರಾಟ ಕೊಟ್ಟಿದ್ದೇವೆ. ಏನೋ ಕೆಲವು ಸಮಸ್ಯೆಗಳಿಂದ ಸೋತಿರ್ಬೋದು. ಆದರೆ ಪಾಠ ತುಂಬ ಕಲೀಲಿಕ್ಕೆ ತುಂಬ ಸಿಕ್ಕಿದೆ. ತುಂಬ ದೊಡ್ಡ ಎಕ್ಸ್ಪೀರಿಯೆನ್ಸ್. ಯಾಕಂತ ಹೇಳಿದರೆ ನಾನು ಈ ಪಕ್ಷಕ್ಕೆ ಬಂದ ಮೇಲೆ, ಈ ಜವಾಬ್ದಾರಿ ತಗೊಂಡ ಮೇಲೆ ಇದೊಂದು ಫಸ್ಟ್ ನನ್ನ ಎಲೆಕ್ಷನ್ ಆಗಿತ್ತು. ನನ್ನ ಜವಾಬ್ದಾರಿಯಲ್ಲಿ ಎಲೆಕ್ಷನ್ ಆಗಿತ್ತು. ಕೆಲವು ಸಮಸ್ಯೆಗಳು ಆಗಿದ್ದೇವೆ, ಪಾಠ ತುಂಬ ಕಲ್ತಿದ್ದೇನೆ. ಅದನ್ನು ಏನಂತ ಹೇಳಿದರೆ ಮುಂದೆ ಬರುವ ಎಲೆಕ್ಷನಲ್ಲಿ ತುಂಬ ಜಾಗ್ರತೆಯಲ್ಲಿ ಹಿಡ್ಕೊಂಡು ಹೋಗ್ತೇನೆ. ಅದು ನನ್ನ ಭರವಸೆ. ನಾನು ಆ ಭರವಸೆಯನ್ನು ನಾನು 100% ಈಡೇರಿಸ್ತೇನೆ. ಹಾಗೆ ಇವತ್ತು ಈ ಪದಗ್ರಹಣ ಕಾರ್ಯಕ್ರಮ ನನ್ನ ಆತ್ಮೀಯ ಅರುಣ್ ಶೆಟ್ಟಿ ಮತ್ತು ನನ್ನ ಆತ್ಮೀಯರಾದ ಸುರೇಶ್ ಭಂಡಾರಿ ಅವರು ಈ ಜವಾಬ್ದಾರಿಯನ್ನು ತಗೊಂಡಿದ್ದಾರೆ.
ತುಂಬ ಖುಷಿ ಆಗ್ತಿದೆ. ಯಾಕಂತ ಹೇಳಿದರೆ ಒಂದು ಯಂಗ್ ಟೀಮ್, ಯಾಕಂತ ಹೇಳಿದರೆ ಒಂದು ಗ್ರಾಮ ಸಮಿತಿ, ತುಂಬ ಗ್ರಾಮ ಸಮಿತಿಯಲ್ಲಿ ತುಂಬ ಯಂಗೆಸ್ಟ್ ಟೀಮ್ ಇದು ನಮ್ಮ ಹೆಬ್ರಿಯಲ್ಲಿ. ಸೊ ತುಂಬ ಖುಷಿ ಆಗ್ತಿದೆ. ಅವರು ಆದಷ್ಟು ಧೈರ್ಯ, ನನಗೆ ಧೈರ್ಯ ಇದೆ. ಯಾಕಂತ ಹೇಳಿದರೆ ಇವರು ಇಬ್ಬರು ಸೇರಿ ಇನ್ನೂ ಈ ಹೆಬ್ರಿ BJP ವಲಯವನ್ನು ಇನ್ನೂ ಈ ಸಮಿತಿ ಗ್ರಾಮದಲ್ಲಿರುವ ನಮ್ಮ ಪಕ್ಷವನ್ನು ಒಳ್ಳೆ ರೀತಿಯಲ್ಲಿ ಕಟ್ತಾರೆ. ಇನ್ನು ಮುಂದೆ ನನಗೆ ಒಂಚೂರು ಅಂತ ಹೇಳಿದರೆ ನನಗೆ ಸ್ವಲ್ಪ ಮನಸ್ಸು ಹಗುರಾಗಿದೆ. ಯಾಕಂತ ಹೇಳಿದರೆ ಗ್ರಾಮ ಸಮಿತಿ ಸ್ವಲ್ಪ ಲೇಟಾಗಿತ್ತು ಆಗುವಾಗ, ಆದರೆ ಆಗಿದೆ. ತುಂಬ ಒಳ್ಳೆಯ ಅಧ್ಯಕ್ಷರು ಮತ್ತು ಕಾರ್ಯದರ್ಶಿ ಸಿಕ್ಕಿದ್ದಾರೆ. ಇನ್ನು ನನಗೆ ಏನಂತ ಹೇಳಿದರೆ ಇನ್ನೂ ಮುಂದೆ ಹೋಗಲಿಕ್ಕೆ ಏನು ಹೆದರಿಕೆ ಇಲ್ಲ. ಮತ್ತೊಂದು ವಿಷಯ ಅಂತ ಹೇಳಿದರೆ ಇನ್ನು ಮುಂದೆ ತುಂಬ ಎಲೆಕ್ಷನ್ಸ್ಗಳು ಬರ್ತದೆ. ಈ ಹೆಬ್ರಿಯಲ್ಲಿ ಹೇಗಂತ ಹೇಳಿದರೆ ನಾನು ನೋಡಿದ ಹಾಗೆ BJPಯಲ್ಲಿ ತುಂಬ ಒಗ್ಗಟ್ಟಿದೆ ಅಂದರೆ 100% ತುಂಬ ಒಗ್ಗಟ್ಟಿದೆ. ಬೇರೆ ಪಕ್ಷದವರು ಅದನ್ನು ಹೇಗೆ ಅಪಪ್ರಚಾರ ಮಾಡಿ ಹಾಳು ಮಾಡ್ತಾರೆ ಅಂತೇಳಿ ನನಗೆ ಅದರ ಬಗ್ಗೆ ಗೊತ್ತಿಲ್ಲ. ತುಂಬ ಒಗ್ಗಟ್ಟಿದೆ. ಆ ಒಗ್ಗಟ್ಟನ್ನು ನೀವು ನೋಡ್ಬೋದು. ಯಾಕಂತ ಹೇಳಿದರೆ ತುಂಬ ಕಷ್ಟದಲ್ಲಿ ಹೆಬ್ರಿಯಲ್ಲಿ ತುಂಬ ಕಷ್ಟದಲ್ಲಿ ಆ ಪಕ್ಷವನ್ನು ಕಟ್ಟಿದ್ದಾರೆ. ಸೊ ನನ್ನ ಜವಾಬ್ದಾರಿ ಇದೆ, ಅದನ್ನು ನಾನು ಏನು ಕಷ್ಟ ಬಂದರೂ ಏನು ತೊಂದರೆ ಆದರೂ ನಾನು ಅದನ್ನು 100% ನನ್ನ ಜವಾಬ್ದಾರಿಯಲ್ಲಿ ನಾನು ಮೇಂಟೈನ್ ಮಾಡ್ಕೊಂಡು ಹೋಗ್ತೇನೆ. ಯಾಕಂತ ಹೇಳಿದರೆ ನಮ್ಮ ಶಾಸಕರು ವಿ ಸುನಿಲ್ ಕುಮಾರ್ ಅವರು ನನಗೆ ತುಂಬ ಸಪೋರ್ಟ್ ಕೊಟ್ಟಿದ್ದಾರೆ, ತುಂಬ ಧೈರ್ಯ ಕೊಟ್ಟಿದ್ದಾರೆ. ನಿಮಗೆ ಅವರ ಇಷ್ಟು ವರ್ಷದಲ್ಲಿ 15 ವರ್ಷದಲ್ಲಿ ಅವರ ಡೆವಲಪ್ಮೆಂಟ್ ಕಾರ್ಕಳದಲ್ಲಿ ಏನೆಲ್ಲ ಆಗಿದೆ ನೀವು ಬೇಕಾದರೆ ಹೆಬ್ರಿ ರಸ್ತೆ ನೋಡ್ಬೋದು. ಸುರೇಶ್ ಶೆಟ್ಟರು ಹೇಳಿದರು ವೆಂಟೆಡ್ ಡ್ಯಾಮ್, ತುಂಬ ಡೆವಲಪ್ಮೆಂಟ್ಸ್ ಆಗಿದೆ. ಕಾರ್ಕಳ ಪೇಟೆ ನೀವು ಇವತ್ತು ಹೋಗಿ ನಿಮ್ಮ ಡೆವಲಪ್ಮೆಂಟ್ ನಿಮಗೆ ತೋರ್ತದೆ. ಹಾಗೆ ಅವರ ತುಂಬ ಸಪೋರ್ಟ್ ಇದೆ. ಸೊ ಅವರ ನಿಮ್ಮ ಎಲ್ಲರ ಸಪೋರ್ಟಿಂದ ಇವತ್ತು ಇನ್ನು ಮುಂದೆ ಬರುವ ಏನು ಎಲೆಕ್ಷನ್ಸ್ ಇದೆ, ಏನು ಕಾರ್ಯಕ್ರಮ ಇದೆ, ಜನರಿಗೆ ಏನು ಸಮಸ್ಯೆಗಳಿದೆ, ಅದರ ಸ್ಪಂದನೆ ನಾವು 100% ಮಾಡಿಕೊಂಡು ಈ BJP ಪಕ್ಷವನ್ನು ಒಳ್ಳೆಯ ರೀತಿಯಲ್ಲಿ ಕಟ್ತೇವೆ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಪ್ರೀತಿಯ ವಂದನೆಗಳನ್ನು ಅರ್ಪಿಸಿಕೊಂಡು ಇದೀಗ ಕಾರ್ಯಕ್ರಮದ ಮುಖ್ಯ ಉದ್ದೇಶ, ಈ ಒಂದು ಕಾರ್ಯಕ್ರಮದ ಸಭಾಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತಹ ನವೀನ್ ನಾಯ್ಕ್ ಸರ್ ಇವರ ಮಾತಿಗೆ ನಾವೆಲ್ಲರೂ ಕಿವಿಯಾಗುವಂತಹ ಹೊತ್ತು. ಪದಗ್ರಹಣ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತಿರುವಂತಹ ಕಳೆದ 1 ವರ್ಷದಿಂದ ಜವಾಬ್ದಾರಿಯನ್ನು ತೆಗೆದುಕೊಂಡು ಹೆಬ್ರಿಯಲ್ಲಿ ಸಂಘಟಿತವಾಗಿ ಪಕ್ಷವನ್ನು ಮುನ್ನಡೆಸ್ತಾ ಇರುವಂಥ ಲಕ್ಷ್ಮೀನಾರಾಯಣ ನಾಯ್ಕರೇ, ನೂತನವಾಗಿ ಇವತ್ತು ಹೆಬ್ರಿಯ ಗ್ರಾಮ ಸಮಿತಿ ಅಧ್ಯಕ್ಷತನವನ್ನು ವಹಿಸಿಕೊಂಡಿರುವಂತಹ ಅರುಣ್ ರವರೇ, ಸುರೇಶ್ ಭಂಡಾರಿ ಅವರೇ, ವೇದಿಕೆಯಲ್ಲಿರುವಂತಹ ಎಲ್ಲ ಗೌರವಾನ್ವಿತ ಎಲ್ಲ ನಾಯಕರುಗಳೇ, BJPಯ ಸೇರಿರುವಂತಹ ಎಲ್ಲ ಪಕ್ಷದ ಹಿತೈಷಿಗಳೇ, ಹಿರಿಯ ಕಿರಿಯ ಕಾರ್ಯಕರ್ತ ಬಂಧುಗಳೇ, ನಮಗೆಲ್ಲರಿಗೂ ಗೊತ್ತಿದೆ ಇವತ್ತು ನೂತನವಾಗಿ ಒಂದು ತಂಡ ಜವಾಬ್ದಾರಿಯನ್ನು ತೆಗೆದುಕೊಂಡಿದೆ. ಹೆಬ್ರಿಯಲ್ಲಿ ನಿತ್ಯ ನಿರಂತರವಾಗಿ ಕಳೆದ 8-10 ವರ್ಷಗಳಿಂದ ನಾವು ಖಂಡಿತವಾಗಿ ಯಾವತ್ತೂ ಪಕ್ಷದ ವಿಚಾರದಲ್ಲಿ ಹಿಂದೆ ಬಿದ್ದಿಲ್ಲ. ಆದರೆ ಲಕ್ಷ್ಮೀನಾರಾಯಣ ಹೇಳಿದ ಹಾಗೆ ನಮ್ಮ ಒಳಗೆ ವೈಮನಸ್ಸುಗಳನ್ನ ಹುಟ್ಟಿಸಿಕೊಂಡು ನಮ್ಮ ವಿರೋಧಿಗಳು ಸ್ವಲ್ಪ ಪಕ್ಷವನ್ನು ಒಡೆಯುವಂಥ ಕೆಲಸವನ್ನು ನಿತ್ಯ ನಿರಂತರವಾಗಿ ಅವರು ಮಾಡ್ತಾ ಇದ್ದಾರೆ. ಇದಕ್ಕೆ ಸಮರ್ಥವಾಗಿ ಉತ್ತರವನ್ನು ಕೊಡುವಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕಂತ ಅನಿವಾರ್ಯತೆ ಇದೆ. ಇವತ್ತು ಯಾವತ್ತೂ ಕೂಡ ಅಷ್ಟೇ, ಭಾರತೀಯ ಜನತಾ ಪಾರ್ಟಿ ಅಂತ ಹೇಳಿದರೆ ಅದಕ್ಕೆ ಕಾರ್ಯಕರ್ತರಾಗಿರಲಿ ಅಥವಾ ಮತದಾರರಾಗಿರಲಿ ಯಾರೂ ಕೂಡ ಒಬ್ಬ ಸಾಮಾನ್ಯ ಪ್ರಜೆ ಆಗಿರಲಿ ಅವನಿಗೆ ವಿಶ್ವಾಸ ಜಾಸ್ತಿ, ಅದರ ಮೇಲೆ ಆ ಪಕ್ಷದ ಮೇಲೆ ವಿಶ್ವಾಸ ಜಾಸ್ತಿ, ಪಕ್ಷದ ಕಾರ್ಯಕರ್ತರ ಮೇಲೆ ವಿಶ್ವಾಸ ಜಾಸ್ತಿ. ಯಾವುದೇ ರಸ್ತೆ ಆಗಿಲ್ಲ, ಯಾವುದೇ ಅಭಿವೃದ್ಧಿ ಚಟುವಟಿಕೆ ಆಗಿಲ್ಲ, ಮೊದಲು ಕೇಳೋದು ಯಾರು ಅಂತ ಹೇಳಿದರೆ ನಮ್ಮ ಸ್ಥಳೀಯ ಗ್ರಾಮ ಪಂಚಾಯತ್ ಸದಸ್ಯರು ಅಥವಾ ನಮ್ಮ ಸ್ಥಳೀಯ BJPಯ ಕಾರ್ಯಕರ್ತರು ಅಥವಾ ನಮ್ಮ ಶಾಸಕರು. ನಾವು ಮಾಡಿಲ್ಲ ಅಂತ ಹೇಳಿದರೆ ಕೂಡ ಮೊದಲಾಗಿ ಬೈಯೋದು ಯಾರಿಗೆ ಅಂತ ಕೇಳಿದರೆ BJPಯ ಸದಸ್ಯರುಗಳಿಗೆ ಬೈಯೋದು, BJPಯ ಕಾರ್ಯಕರ್ತರಿಗೆ ಬೈಯೋದು, BJPಯ ಶಾಸಕರಿಗೆ ಬೈಯೋದು. ಯಾಕೆ ಅಂತ ಕೇಳಿದರೆ ಆ ಕೆಲಸವನ್ನು ಮಾಡುವಂತಹ ಒಂದು ಧೈರ್ಯ ಅಥವಾ ಕೆಲಸವನ್ನು ಮಾಡುವಂತಹ ಉತ್ಸಾಹ ಅಥವಾ ಕೆಲಸವನ್ನು ಮಾಡುವಂತಹ ಬದ್ಧತೆ ಇರುವಂಥದ್ದು ಅದು BJPಯ ಕಾರ್ಯಕರ್ತರಿಗೆ ಮಾತ್ರ ಅಂತ ಹೇಳುವಂಥದ್ದು ಜನ ಕೂಡ ತಿಳಿದುಕೊಂಡಿರುವಂಥ. ಇಲ್ಲಿ ಹೆಬ್ರಿ ಮಾತ್ರ ಅಲ್ಲ, ಇಡೀ ಕಾರ್ಕಳ ಆಗಲಿ ಅಥವಾ ಕರ್ನಾಟಕ ಆಗಲಿ ನಮ್ಮ ರಾಜ್ಯದಲ್ಲಿ ಎಲ್ಲಿ ಕೂಡ ಯಾವುದೇ ಅಭಿವೃದ್ಧಿ ಚಟುವಟಿಕೆಗಳ ಮೇಲೆ ಜಾಸ್ತಿ ವಿಶ್ವಾಸ ಇಟ್ಕೊಂಡದ್ದು ಯಾರು ಅಂತ ಕೇಳಿದರೆ ಅದು ಭಾರತೀಯ ಜನತಾ ಪಾರ್ಟಿಯ ಮೇಲೆ. ಅದರಿಂದ ನಮ್ಮ ಕಾರ್ಯಕರ್ತರು ಆ ವಿಶ್ವಾಸವನ್ನು ಉಳಿಸಿಕೊಳ್ಳುವಂಥ ಕೆಲಸವನ್ನು ಕೂಡ ಮಾಡುವಂಥ ಅನಿವಾರ್ಯತೆ ಕೂಡ ಈ ಸಂದರ್ಭದಲ್ಲಿದೆ. ನಮ್ಗೆ ಗೊತ್ತಿದೆ, ನಾವು ನೆನಪುಗಳನ್ನ ಮಾಡ್ಕೊಳ್ಬೇಕು. ಕಳೆದ 10 ವರ್ಷ ಹಿಂದೆ ಹೋಗುವ ಮಾನ್ಯ ವಿ ಸುನಿಲ್ ಕುಮಾರ್ ನಮ್ಮ ಶಾಸಕರು 2ನೇ ಬಾರಿಗೆ 2013 ನಂತರ 2ನೇ ಬಾರಿಗೆ ಶಾಸಕರಾದ ಮೇಲೆ ಅದರ ಮೊದಲು ಯಾವ ಥರ ಕಾರ್ಕಳ ಇತ್ತು, ನಾವು ಕಾರ್ಕಳದಿಂದ ಹೆಬ್ರಿ ಹೋಗಬೇಕಿದ್ರೆ ಬಹುಶಃ 1.5 ಗಂಟೆ ಬೇಕಿತ್ತೇನೋ. ರಸ್ತೆಗಳು ಅಷ್ಟು ಹೊಂಡ ಗುಂಡಿ ಇತ್ತು, ಯಾವುದೂ ಕೂಡ ರಸ್ತೆ ಚೆನ್ನಾಗಿರಲಿಲ್ಲ. ಹಳ್ಳಿಗಳ ರಸ್ತೆಗಳಂತೂ ಹೋಗ್ಲಿಕ್ಕೆ ಆಗ್ತಾ ಇರಲಿಲ್ಲ. ನಾನು ಹೆಬ್ರಿ ಭಾಗದ ತುಂಬ ರಸ್ತೆಗಳಿಗೆ ಕಳೆದ 2004ರಿಂದ ನಾನು ಓಡಾಟವನ್ನು ಮಾಡ್ತಾ ಇದ್ದೇನೆ, ಯುವ ಮೋರ್ಚಾದಿಂದ ಹಿಡಿದು. ಆದರೆ ಇವತ್ತಿನ ರಸ್ತೆಗಳಿಗೂ ಕಳೆದ 10 ವರ್ಷ ಹಿಂದಿನ ರಸ್ತೆಗಳಿಗೂ ಒಮ್ಮೆ ಯೋಚನೆಯನ್ನು ಮಾಡಿ ಅಭಿವೃದ್ಧಿ ಅಂತ ಹೇಳಿದರೆ ಅದು ಖಂಡಿತವಾಗಿ BJPಯಿಂದ ಮಾತ್ರ ಸಾಧ್ಯ. ಮಾನ್ಯ ಶಾಸಕರು ತುಂಬ ವಿಚಾರಗಳಲ್ಲಿ ಕಾರ್ಕಳದಲ್ಲಿ ಸಮಗ್ರ ಅಭಿವೃದ್ಧಿಯನ್ನು ಮಾಡಬೇಕು, ಅದು ಎಲ್ಲ ಆಯಾಮಗಳಲ್ಲೂ ಕೂಡ
ಅದು ಅಣೆಕಟ್ಟುಗಳಾಗಿ ಆಗಿರ್ಬೋದು, ನೀರಾವರಿ ಆಗಿರ್ಬೋದು, ಪ್ರವಾಸೋದ್ಯಮ ಆಗಿರ್ಬೋದು, ಎಲ್ಲ ರೀತಿಯಲ್ಲಿ ಕೂಡ ಅಭಿವೃದ್ಧಿಯನ್ನು ಮಾಡಲಿಕ್ಕೆ ಕಳೆದ 10-15 ವರ್ಷಗಳಿಂದ ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಇವತ್ತು ಉಲ್ಲೇಖ ಮಾಡಿದರು, ನಿನ್ನೆ ಮೊನ್ನೆ ನಡೆದ ಈ ಬಜೆಟ್ ಅಧಿವೇಶನದಲ್ಲಿ ಮಾನ್ಯ ಶಾಸಕರು ಮಾಡಿದಂತಹ ವಿಚಾರಗಳು, ಮಂಡನೆಗಳು, ಬಹುಶಃ BJP 63 ಶಾಸಕರಲ್ಲಿ ಸರ್ಕಾರದ ವೈಫಲ್ಯಗಳನ್ನು, ತಪ್ಪುಗಳನ್ನು, ತಪ್ಪು ನೀತಿಗಳನ್ನು ಸಮರ್ಥವಾಗಿ ಯಾರಾದರೂ ಒಬ್ಬ ಮಂಡನೆಯನ್ನು ಮಾಡಿದ್ದು ಅಂತ ಹೇಳಿದರೆ ಅದು ನಮ್ಮ ಹೆಮ್ಮೆಯ ಶಾಸಕರು ಅಂತ ಹೇಳಲಿಕ್ಕೆ ನಮಗೆ ಕೂಡ ಹೆಮ್ಮೆ ಆಗ್ತಾ ಇದೆ. ಇವತ್ತು ಇಡೀ ರಾಜ್ಯ ಕೊಂಡಾಡಿಕೊಳ್ತಾ ಇದೆ ನಮ್ಮ ಶಾಸಕರ ಕಾರ್ಯವೈಖರಿಯನ್ನು. ಆದ್ದರಿಂದ ನಾವು ಕೂಡ ಅವರಿಗೆ ಬೆಂಬಲವನ್ನು ಕೊಡುವಂಥ ಅನಿವಾರ್ಯತೆ ಇದೆ. ಇವತ್ತು ಬರಬೇಕಿತ್ತು ಅವರು. ನಾನು ಮೊನ್ನೆಯಿಂದ ಅವರಿಗೆ ತುಂಬ ಸಲ ಅರುಣು ಮತ್ತು ನಮ್ಮೆಲ್ಲ ಹೆಬ್ರಿಯ ಪ್ರಮುಖರು, ಸುಧಾಕರ್ ಹೆಗ್ಡೆ ಅವರು, ನಮ್ಮ ಲಕ್ಷ್ಮೀನಾರಾಯಣರು, ಎಲ್ಲ ಹೆಬ್ರಿಯ ಪ್ರಮುಖರು ಹೇಳ್ತಾ ಇದ್ರು, ಶಾಸಕರಿದ್ದೇ ಕಾರ್ಯಕ್ರಮ ಆಗಬೇಕು, ಅವರಿಲ್ಲದೆ ಈ ಕಾರ್ಯಕ್ರಮ ಆಗಬಾರ್ದು ಅಂತ ಹೇಳುವಂಥದ್ದಕ್ಕೆ ದೃಷ್ಟಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು 20ನೇ ತಾರೀಕು ನನಗೆ ಬೇರೆ ಅಗತ್ಯ ಕಾರ್ಯಕ್ರಮ ಇದೆ, ನಾನು ಕಾರ್ಕಳದಲ್ಲೇ ಇರ್ತೇನೆ, ಅದನ್ನು 20ನೇ ತಾರೀಕಿಗೆ ಫಿಕ್ಸ್ ಮಾಡಿ ಅಂತ ಹೇಳುವಂಥ ಅವರು ಸೂಚನೆಯನ್ನು ಮಾಡಿದರು. ನಿನ್ನೆ ರಾತ್ರಿ 11 ಗಂಟೆಗೆ ಕೂಡ 10ವರೆಗೆ ಫೋನ್ ಮಾಡಿದ್ದೆ, ನಾನು ಬರ್ತೇನೆ ಅಂತ ಹೇಳಿದರು. ಆದರೆ 11 ಗಂಟೆಗೆ ಅವರು ಯಾಕೆ ಅಂತ ಹೇಳಿದರೆ ಇವತ್ತೊಂದು ಅತ್ಯಮೂಲ್ಯ ಬಿಲ್ ಅದು ಅಧಿವೇಶನಕ್ಕೆ ಬರಲಿಕ್ಕಿತ್ತು. ಕೇವಲ ಒಂದು ವರ್ಗಕ್ಕೆ ಓಲೈಕೆಯಾಗಿ ಮಾಡ್ತಾ ಇರುವಂಥ ಈ ರಾಜ್ಯ ಸರ್ಕಾರದ ಯೋಜನೆಗಳು, ಈ 4% ಮೀಸಲಾತಿಯನ್ನು ಇವತ್ತು ಕಾಂಟ್ರಾಕ್ಟ್ ಕ್ಷೇತ್ರದಲ್ಲೂ ಕೂಡ ಇವತ್ತು ಕೊಡ್ತಾ ಇದ್ದಾರೆ. ಆ ಬಿಲ್ ಇವತ್ತು ಚರ್ಚೆಗೆ ಅಧಿವೇಶನದಲ್ಲಿ ಬರಲಿಕ್ಕಿತ್ತು. ಆ ಬಿಲ್ಲಿಗೆ ನಾನು ಇರಲೇಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಇವತ್ತು ಅವರು ಬರಲಿಕ್ಕೆ ಆಗಿಲ್ಲ. ಆದ್ದರಿಂದ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ಮುಂದುವರಿಸಿ ಹೆಬ್ರಿಗೆ ನನ್ನ ವಿಚಾರಗಳನ್ನ ಹೇಳಿ ಅಂತ ವಿಚಾರಗಳನ್ನ ಕೂಡ ಅವರು ಈ ಸಂದರ್ಭದಲ್ಲಿ ಹೇಳಿದರು. ನಾನು ಹೆಚ್ಚಿಗೆ ಮಾತಾಡಲಿಕ್ಕೆ ಹೋಗುವುದಿಲ್ಲ, ಸಮಯ ಈಗಾಗಲೇ ತಡ ಆಗಿದೆ. ಆದರೆ 1-2 ವಿಚಾರಗಳನ್ನ ನಾನು ಹೇಳಲೇಬೇಕು. ಕಳೆದ ವಿಧಾನಸಭಾ ಚುನಾವಣೆಯ ನಂತರ ನಮ್ಮ ಕಾರ್ಯಕರ್ತರಿಗೆ ಆಗ್ತಾ ಇರುವಂಥ ತೊಂದರೆಗಳು ಎಲ್ಲವನ್ನೂ ಕೂಡ ಉಲ್ಲೇಖ ಮಾಡಿದರು. ಈ ಹಿಂದೆ ಕೂಡ ನಿಮ್ಮದೇ ಈ ಪರಿಸರದ ಗೋಪಾಲ್ ಭಂಡಾರಿಯವರು ಶಾಸಕರಾಗಿದ್ದರು. ಈ ಭಾಗದಲ್ಲಿ 10 ವರ್ಷಗಳಿಂದ ಜವಾಬ್ದಾರಿಯನ್ನು ತೆಗೆದುಕೊಂಡು ಶಾಸಕರಾಗಿ ಅಧಿಕಾರವನ್ನು ಚಲಾಯಿಸ್ತಾ ಇದ್ದರು. ಆದರೆ ಯಾವುದೇ ಸಂದರ್ಭದಲ್ಲೂ ಕೂಡ ಯಾವುದೇ ಒಬ್ಬ ಕಾರ್ಯಕರ್ತನಿಗೆ ತೊಂದರೆಯನ್ನು ಕೊಡುವಂಥ ಕೆಲಸವನ್ನು ಅವರು ಯಾವತ್ತೂ ಮಾಡಿಲ್ಲ. ಆದರೆ ಇವತ್ತಿನ ನಾಯಕತ್ವ ನಮಗೆಲ್ಲರಿಗೂ ಗೊತ್ತಿದೆ ಯಾವ ರೀತಿಯ ತೊಂದರೆಯನ್ನು ನಮ್ಮ ಕಾರ್ಯಕರ್ತರಿಗೆ ಕೊಡ್ತಾ ಇದ್ದಾರೆ. ಹೇಳಿದರು ಸತೀಶ್ ಶೆಟ್ಟರು, ನಾಳೆ ಅರುಣ್ನ ಮೇಲೆ ಕೂಡ ಕೇಸ್ ಆಗ್ಬೋದು ಅಂತ. ಮೊನ್ನೆ ನಾವು ಅಜಕಾರಲ್ಲಿ ಪ್ರಥಮವಾಗಿ ನಮ್ಮ ಗ್ರಾಮ ಸಮಿತಿಯ ಸಭೆಯನ್ನು ಮಾಡಿದ್ವಿ. ಮರು ದಿವಸ ಅವರ ಮೇಲೆ ಕೇಸ್ ಆಗ್ತಿದೆ, ಅವ್ರ ಮೇಲೆ FIR ಹಾಕಲಿಕ್ಕೆ ಅವರ ಮೇಲೆ ಪಿತೂರಿಗಳನ್ನ ಮಾಡ್ತಾರೆ. ಆದರೆ ದೈವ ಆ ಕೇಸಲ್ಲಿ ಅವರು ಉಲ್ಟಾ ಆಗ್ತಿದೆ, ಅವರಿಗೆ ತಿರುಗುಬಾಣ ಆಗಿ ಅವರ ಕಾರ್ಯಕರ್ತನ ಮೇಲೆ FIR ಆಗುವಂಥ ಕೆಲಸ ಮೊನ್ನೆ ಅಜಕಾರಲ್ಲಿ ಆಗಿದೆ. ಆದರೆ ನಿರಂತರವಾಗಿ ನಮ್ಮ ಸೋಷಿಯಲ್ ಮೀಡಿಯಾ ಕಾರ್ಯಕರ್ತರ ಮೇಲೆ ಮೊನ್ನೆ ಕೇಸ್ ಆಗಿದೆ. ನಾವು 100 ಕೇಸ್ ಕೊಟ್ಟರೂ ಕೂಡ ಒಂದೇ ಒಂದು FIR ಆಗುವುದಿಲ್ಲ. ಇವತ್ತು ಪೊಲೀಸ್ ಇಲಾಖೆ ಕೂಡ ಅವರ ಗುಲಾಮರಾಗಿ ಕೆಲಸವನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದೆ ಕಾರ್ಕಳದಲ್ಲಿ. ನಾನು ಈ ಸಭೆಯ ಮುಖಾಂತರ ಎಲ್ಲ ಅಧಿಕಾರಿಗಳಿಗೆ ಒಂದು ಸೂಚನೆಯನ್ನು ಕೊಡುವಂಥದ್ದು, ನಾವು ಕೂಡ ಕೈಕಟ್ಟಿ ಕುಳಿತುಕೊಳ್ಳೋದಿಲ್ಲ. ನಮಗೂ ಕೂಡ ಕೆಲಸ ನಿಮ್ಮನ್ನು ವಿರೋಧಿಸುವಂಥ ಶಕ್ತಿ ಇದೆ. ಅಧಿಕಾರ ನಿಮ್ಮ ಹತ್ರ, ಕಾಂಗ್ರೆಸ್ನವ್ರ ಹತ್ರ ಮಾತಿರುವಂಥದ್ದಲ್ಲ. ಇನ್ನೊಂದು ಮುಂದಿನ ದಿನಗಳಲ್ಲಿ ನಮ್ಮ ಹತ್ರ ಕೂಡ ಅಧಿಕಾರಗಳು ಬರ್ತದೆ. ನಾವು ಕೂಡ ಇದನ್ನು ಪ್ರತಿರೋಧವನ್ನು ಮಾಡುವಂಥ ಕೆಲಸವನ್ನು ಮಾಡುವಂಥ ವಿಚಾರಗಳು ನಮ್ಮ ಕೈಯಲ್ಲಿ ಕೂಡ ಇದೆ. ಆದರೆ ನೀವು ಈ ಥರ ಅವರ ಗುಲಾಮರಾಗಿ ಕೆಲಸವನ್ನು ಮಾಡಿ ನಮ್ಮ ಕಾರ್ಯಕರ್ತರಿಗೆ ತೊಂದರೆಯನ್ನು ಕೊಡಬೇಡಿ. ಕೇಳುವಂಥವ್ರು ಯಾರೂ ಇಲ್ಲ ಅಂತ ಹೇಳುವಂಥ ಯೋಚನೆಯನ್ನು ಕೂಡ ನೀವು ಮಾಡಬೇಡಿ. ನಮ್ಮ ಕಾರ್ಯಕರ್ತರ ಪರವಾಗಿ ಅದು ರಾತ್ರಿ ಹಗಲು ಕೂಡ ನಮ್ಮ ಪಕ್ಷ ಯಾವತ್ತೂ ಇರ್ತದೆ ಅಂತೇಳಿ ವಿಚಾರವನ್ನು ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಚ್ಛಪಡ್ತೇನೆ. ಎಷ್ಟು ಪ್ರತಿಭಟನೆಗಳನ್ನ ಮಾಡ್ತಾ ಬಂದರು. ನಮಗೆ 2008ರಲ್ಲಿ ನಮ್ಮ ಶಾಸಕರು ಸೋತಾಗಿ ನನಗೆ ನೆನಪಾಗ್ತಿದೆ. ಆ ಸಂದರ್ಭದಲ್ಲಿ ಮಾನ್ಯ ಸದಾನಂದ ಗೌಡರು ಮುಖ್ಯಮಂತ್ರಿ ಕಾರ್ಕಳಕ್ಕೆ ಬರ್ತಾರೆ. ಆಗ ಮಾಜಿ ಶಾಸಕರಾಗಿದ್ದರು ಕೂಡ ಆಗ ಗೋಪಾಲ್ ಭಂಡಾರಿ ಶಾಸಕರಾಗಿದ್ದರು, ಮಾಜಿ ಶಾಸಕರಾಗಿದ್ದರು ನಮ್ಮ ಸುನಿಲ್ ಕುಮಾರ್ ಅವರು ಆಗಿದ್ದರೂ ಕೂಡ ವಿಶೇಷವಾಗಿ ಮನವಿಯನ್ನು ಮಾಡಿ ಒಬ್ಬ ಮುಖ್ಯಮಂತ್ರಿ ಕಾರ್ಕಳಕ್ಕೆ ಬಂದರು ಅಂತ ಹೇಳುವಂಥ ವಿಚಾರವನ್ನು ಇಟ್ಕೊಂಡು 10 ಕೋಟಿ ರೂಪಾಯಿ ಅನುದಾನವನ್ನು ಸ್ಯಾಂಕ್ಷನ್ ಮಾಡಿಸ್ತಾರೆ. ಅದು ತಾಕತ್ತು. ಇವತ್ತು ಮೊನ್ನೆ ಉಪಮುಖ್ಯಮಂತ್ರಿಗಳು ಕಾರ್ಕಳಕ್ಕೆ ಬಂದರು, ಅವರ ಕುಟುಂಬೋತ್ಸವ ಅಂತ ಹೇಳುವಂಥ ವಿಚಾರವನ್ನು ಇಟ್ಕೊಂಡು ಏನು ಮಾಡಿದರು ಸ್ವಾಮಿ? ಒಂದೇ ₹1 ಅನುದಾನ ಕೊಡುವಂಥ ಯೋಗ್ಯತೆ ಅವರಿಗೆ ಕಾಂಗ್ರೆಸ್ನವರಿಗಿಲ್ಲ. ಅದು ಬಿಟ್ಟು ಕಾರ್ಕಳದಲ್ಲಿ ಮಾನ್ಯ ಸುನಿಲ್ ಕುಮಾರ್ ಮಾಡಿದಂಥ ಪರಶುರಾಮ ಥೀಮ್ ಪಾರ್ಕನ್ನು ಮಾಡಬಾರ್ದು, ಮುಗಿಸಬಾರ್ದು, ಮುಂದಿನ ಚುನಾವಣೆಗೆ ನಮಗೆ ಅದೇ ಅಸ್ತ್ರ ಅಂತ ಹೇಳುವಂಥ ವಿಚಾರವನ್ನು ಆ ಮುಖ್ಯಮಂತ್ರಿ ಬಾಯಲ್ಲಿ ನೀವು ಹೇಳಿಸ್ತೀರಲ್ಲ. ನಿಮಗೆ ಕಾರ್ಕಳದ ಅಭಿವೃದ್ಧಿಯ ಬಗ್ಗೆ ಎಷ್ಟು ಕಾಳಜಿ ಇದೆ ಅಂತ ಹೇಳುವಂಥದ್ದು ಈ ವಿಚಾರದಲ್ಲಿ ಗೊತ್ತಾಗ್ತಾ ಇದೆ ನಮಗೆ. ಇವತ್ತು ನಾವು ಯೋಚನೆಯನ್ನು ಮಾಡಬೇಕು. ನಮಗೆ ಅಭಿವೃದ್ಧಿ ಮಾಡ್ತೇವೆ ಅಂತ ಹೇಳಿ ಕಳೆದ 2 ವರ್ಷಗಳಲ್ಲಿ ಸರ್ಕಾರ ಇದ್ದರೂ ಕೂಡ ಕಾರ್ಕಳಕ್ಕೆ ವಿಶೇಷವಾಗಿ ಒಂದೇ ₹1 ಅನುದಾನ ಬರಲಿಲ್ಲ. ಕೇವಲ 13 ಕೋಟಿ ರೂಪಾಯಿ 2 ವರ್ಷದಲ್ಲಿ ಬಂದಿರುವಂಥ PWDಗೆ ಬಂದಿರುವಂಥ 13 ಕೋಟಿ ರೂಪಾಯಿ ಅನುದಾನವನ್ನು ಇಟ್ಕೊಂಡು ನಮ್ಮ ರಾಜ್ಯ ಸರ್ಕಾರ ಅಷ್ಟು ಕೊಟ್ಟಿತು ಅಂತ ಹೇಳ್ತಾರೆ. ನಮ್ಮ ಸರ್ಕಾರ ಇದ್ದಿರುವಾಗ ನಮಗೆಲ್ಲರಿಗೂ ಗೊತ್ತಿದೆ, ಪ್ರತಿಯೊಂದು ಗ್ರಾಮಕ್ಕೂ ಕೂಡ ಕೋಟಿ ಅನುದಾನ ಬಂದಿತ್ತು. ಸುರೇಶ್ ಶೆಟ್ಟರು ಉಲ್ಲೇಖ ಮಾಡಿದರು, ಕೇವಲ ಶಿವಪುರ ಒಂದು ಗ್ರಾಮಕ್ಕೆ 50 ಕೋಟಿ ರೂಪಾಯಿ ಅನುದಾನ ಬಂದಿತ್ತು ಅಂತ ಹೇಳುವಂಥದ್ದು. ಕಾರ್ಕಳ ಮತ್ತು ಹೆಬ್ರಿಯ 34 ಗ್ರಾಮಗಳಿಗೂ ಕೂಡ ಕನಿಷ್ಠ 20ರಿಂದ 25 ಕೋಟಿ ಅನುದಾನ ನಮ್ಮ BJP ಸರ್ಕಾರ ಇದ್ದಾಗಿತ್ತು. ಇವತ್ತು ಒಂದು ರಸ್ತೆಗೆ ಪ್ಯಾಚ್ ಹಾಕುವಂಥ ಯೋಗ್ಯತೆ ಈ ಸರ್ಕಾರಕ್ಕಿಲ್ಲ. ಮಾನ್ಯ ಯಾವುದೇ ಒಬ್ಬ
ರಾಜ್ಯದ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಯಾವುದೇ ರಸ್ತೆಯಲ್ಲಿ ಗ್ರಾಮೀಣ ರಸ್ತೆಯಲ್ಲಿ ಓಡಾಡ್ತಾರೆ ಅಂತೇಳಿ ಆದರೆ ಆ ರಸ್ತೆಗೆ ಪ್ಯಾಚ್ ವರ್ಕ್ಗಳನ್ನ ಮಾಡ್ತಾರೆ PWD ಅವರು ಅಥವಾ ಸಂಬಂಧಪಟ್ಟ PRAD ಇಲಾಖೆಯವರು. ಆದರೆ ಮೊನ್ನೆ ಉಪಮುಖ್ಯಮಂತ್ರಿಗಳು ಬಂದಾಗ ಪ್ಯಾಚ್ ವರ್ಕ್ ಮಾಡುವಂಥ ಯೋಗ್ಯತೆ ಈ ಸರ್ಕಾರಕ್ಕೆ ಇರಲಿಲ್ಲ. ಕ್ರಷರ್ನ ಹತ್ರ ಹೇಳಿ ಡಸ್ಟ್ ಹಾಕಿ ಫಿಲ್ ಮಾಡ್ತಾರೆ, ರಸ್ತೆ ಗುಂಡಿಗಳನ್ನ ಫಿಲ್ ಮಾಡ್ತಾರೆ. ಅಂತಹ ನತದ್ರಷ್ಟ ಸರ್ಕಾರ ಇದು, ಯೋಗ್ಯತೆ ಇಲ್ಲದ ಸರ್ಕಾರ ಇದು, ದಿವಾಳಿ ಆಗಿರುವಂಥ ಸರ್ಕಾರ ಇದು. ಇಂತಹ ಸರ್ಕಾರದ ಬಗ್ಗೆ ನಮಗೆ ಮಾತಾಡಲಿಕ್ಕೆ ಕೂಡ ಹೇಸಿಗೆ ಆಗ್ತಾ ಇದೆ. ಆದರೆ ಇವತ್ತು ನಾವು ಆ ಗ್ಯಾರಂಟಿ ಯೋಜನೆಗಳು ಒಂದೇ ವಿಚಾರಗಳನ್ನ ಹೇಳ್ಕೊಂಡು ಜನರನ್ನು ತಪ್ಪು ದಾರಿಗೆ ಎಳೆಯುವಂಥ ಕೆಲಸವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಉಲ್ಲೇಖ ಮಾಡಿದ್ರು, ನಾನು ಹೆಚ್ಚಿಗೆ ವಿಷಯವನ್ನು ಹೇಳೋದಿಲ್ಲ. ಒಂದು ಕಡೆಯಲ್ಲಿ ಕೊಡ್ತಾರೆ, ಇನ್ನೊಂದು ಕಡೆಯಲ್ಲಿ ಕಸಿತಾ ಇದ್ದಾರೆ. ಆದರೆ ಜನಜೀವನ ಅಸ್ತವ್ಯಸ್ತ ಆಗಿದೆ. ಇದೆಲ್ಲವನ್ನ ಇವತ್ತು ಆಂಧ್ರದಲ್ಲಿ ಮುಖ್ಯಮಂತ್ರಿಗಳು, ಬೇರೆ ಬೇರೆ ಮುಖ್ಯಮಂತ್ರಿಗಳ ಹೇಳಿಕೆಗಳನ್ನ ನೋಡ್ತಾ ಇದ್ದೇವೆ. ಎಲ್ಲೆಲ್ಲಿ ಗ್ಯಾರಂಟಿ ಯೋಜನೆಗಳು ಜಾರಿ ಮಾಡಿದಾರ ಅಲ್ಲೆಲ್ಲೂ ಕೂಡ ಇವತ್ತು ಸರ್ಕಾರ ನಡೆಸುವಂಥ ಕಷ್ಟದ ಪರಿಸ್ಥಿತಿಯನ್ನು ಅಲ್ಲಿನ ಸಚಿವರು, ಮುಖ್ಯಮಂತ್ರಿಗಳು ಹೇಳ್ತಾ ಇದ್ದಾರೆ. ಹೆಚ್ಚಿಗೆ ಬೇಡ, ಕರ್ನಾಟಕದಲ್ಲಿ ಎಲ್ಲ ಕಾಂಗ್ರೆಸ್ನ ಶಾಸಕರು ಹೇಳ್ತಾ ಇದ್ದಾರೆ, ಇವತ್ತು ಗ್ಯಾರಂಟಿ ಯೋಜನೆಯಿಂದ ನಮ್ಮ ಗ್ರಾಮದಲ್ಲಿ ಯಾವುದೇ ಒಂದು ಅಭಿವೃದ್ಧಿ ಆಗ್ತಾ ಇಲ್ಲ ಅಂತ ಹೇಳುವ ವಿಚಾರವನ್ನು ರಾಜ್ಯದ 224 ಶಾಸಕರು ಕೂಡ ಹೇಳುವಂಥ ವಿಚಾರಗಳು ನಮ್ಮೆಲ್ಲರಿಗೂ ಗೊತ್ತಿದೆ. ನಾನು ಹೇಳ್ತಾ ಇರುವಂಥದ್ದು, ನಾನು ಹೆಚ್ಚಿಗೆ ಯಾವುದನ್ನು ಕೂಡ ವಿಚಾರವನ್ನು ಹೇಳಿಕ್ಕೆ ಹೋಗೋದಿಲ್ಲ. ಕೇವಲ ಒಂದು ವಿಚಾರವನ್ನು ನಮಗೆಲ್ಲರಿಗೂ ಗೊತ್ತಿರಲಿ ಅಂತ ಹೇಳುವ ಕಾರಣಕ್ಕೆ ಒಂದು ವಿಚಾರವನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಇವತ್ತು ಅಭಿವೃದ್ಧಿ, ಪ್ರವಾಸೋದ್ಯಮ ವಿಚಾರಗಳು ನಾನೆಲ್ಲ ಕೂಡ ಹೇಳಿದೆ. ಇವತ್ತು ಕಾರ್ಕಳದ ಮಾರಿಗುಡಿ ಅಭಿವೃದ್ಧಿಯನ್ನು ಕೂಡ ನಾವೆಲ್ಲರೂ ಕೂಡ ನೋಡಿದ್ದೇವೆ. ಟೆಂಪಲ್ ಟೂರಿಸಮ್ ಆಗಿರ್ಬೋದು, ಎಲ್ಲ ಪ್ರವಾಸೋದ್ಯಮಗಳನ್ನ ಅಭಿವೃದ್ಧಿ ಮಾಡಬೇಕು ಅಂತ ಹೇಳುವಂಥ ಕಲ್ಪನೆ ಇತ್ತು ಮಾನ್ಯ ಶಾಸಕರಿಗೆ. ಆ ದೃಷ್ಟಿನಲ್ಲಿ ಇವತ್ತು ಕಾರ್ಕಳದಲ್ಲಿ ನೋಡಿರ್ಬೋದು ಎಷ್ಟು ಪಾರ್ಕ್ಗಳಾಗಿದೆ. ಹೆಬ್ರಿಯಲ್ಲಿ ಕೂಡ ಸಾಲುಮರ ತಿಮ್ಮಕ್ಕ ಪಾರ್ಕ್ ಆಗಿದೆ, ನಮಗೆ ಕಾರ್ಕಳದಲ್ಲಿ ವಾಜಪೇಯಿ ಪಾರ್ಕ್ ಆಗಿದೆ, ಅಲ್ಲಿ ಕೋಟಿಚೆನ್ನಯ್ಯ ಥೀಮ್ ಪಾರ್ಕ್ ಆಗಿದೆ, ಮತ್ತು ಹರಿಯಪ್ಪನ ಕೆರೆ ಪಾರ್ಕ್ ಆಗಿದೆ. ಈ ಥರ ಸುಮಾರು ಪಾರ್ಕ್ಗಳನ್ನು ಅಲ್ಲಲ್ಲಿ ಮಕ್ಕಳು, ಸಣ್ಣ ಪುಟ್ಟ ಮಕ್ಕಳು ಅಲ್ಲಲ್ಲಿ ಸಂಜೆ ಅವರ ಸಮಯವನ್ನು ಕಳಿಬೇಕು, ಬೇರೆ ಬೇರೆ ರೀತಿಯಲ್ಲಿ ಅಭಿವೃದ್ಧಿಯನ್ನು ಮಾಡಬೇಕು ಅಂತ ಹೇಳಿ ದೃಷ್ಟಿಯಲ್ಲಿ ತುಂಬ ವಿಚಾರಗಳನ್ನು ಮಾಡಿದ್ದಾರೆ. ಅದಕ್ಕೆ ಒಂದು ಪೂರಕವಾಗಿ ಇನ್ನೊಂದಾಗಿರುವಂಥದ್ದು ನಮ್ಮ ಪರಶುರಾಮ ಥೀಮ್ ಪಾರ್ಕ್ ಕೂಡ. ಈ ವಿಚಾರವನ್ನು ನಾನು ಹೇಳಲೇಬೇಕು. ಯಾಕೆ ಅಂತ ಹೇಳಿದರೆ, ಕಳೆದ 2 ವರ್ಷಗಳಲ್ಲಿ ಆಗ್ತಾ ಇರುವಂಥ ಬೆಳವಣಿಗೆಗಳೇನು, ಜನರಿಗೆ ಕೂಡ ತುಂಬ ತಪ್ಪು ಮಾಹಿತಿಗಳಿದೆ. ಇದನ್ನು ಯಾವ ರೀತಿ, ಏನು, ಯಾವ ವಿಚಾರಗಳು ಯಾರಿಗೂ ಕೂಡ ಗೊತ್ತಿಲ್ಲ. ಆದರೆ ಅವರು ಯಾವಾಗ ಮಾನ್ಯ ಸುನಿಲ್ ಕುಮಾರ್ ಅವರು ಒಂದು ಮುಂಬಯಿಯ ಸ್ನೇಹ ಮಿಲನ ಕಾರ್ಯಕ್ರಮದಲ್ಲಿ ಇದನ್ನು ಹೇಳಿದರು. ನಾನು ಕಾರ್ಕಳದ ಬೈಲೂರಿನಲ್ಲಿರುವಂಥ ಉಮಿಕಲ್ ಬೆಟ್ಟದ ಮೇಲೆ ಒಂದು ಒಳ್ಳೆಯ ಕಲ್ಪನೆಯನ್ನು ಮಾಡಿದ್ದೇನೆ, ಏನಾದರೂ ಒಂದು ಪ್ರಾಜೆಕ್ಟನ್ನು ತರಬೇಕು ಅಂತ ಹೇಳುವ ಕಲ್ಪನೆಯನ್ನು ಅವರು ಇಲ್ಲಿ ಮಾಡಿದ್ದಲ್ಲ, ಮುಂಬಯಿಯ ಸ್ನೇಹ ಮಿಲನ ಕಾರ್ಯಕ್ರಮದಲ್ಲಿ ಹೇಳಿದರು. ಅದಾಗಿ 2ನೇ ಬಾರಿಗೆ ಶಾಸಕರಾದಾಗ ಅವರು ಯೋಚನೆಯನ್ನು ಮಾಡಿದರು. ಅದಕ್ಕೆ ಅವಕಾಶ ಕೂಡ ಬಂತು, ನಮ್ಮ ಸರ್ಕಾರ ಬಂತು, ಮಾನ್ಯ ಶಾಸಕರು ಮಂತ್ರಿಗಳಾದರು, ಆಗ ಯೋಚನೆಯನ್ನು ಮಾಡಿದರು. ಇಲ್ಲೊಂದು ನಮ್ಮ ಕರಾವಳಿಯ ಸೃಷ್ಟಿಕರ್ತ ಪರಶುರಾಮನನ್ನು ಸ್ಥಾಪನೆ ಮಾಡಬೇಕು, ಆ ಮುಖಾಂತರ ಒಂದು ಪ್ರವಾಸೋದ್ಯಮ ಕ್ಷೇತ್ರವನ್ನಾಗಿ ಮಾಡಬೇಕು, ಉಡುಪಿ ಕಾರ್ಕಳವನ್ನು ಸಂಪರ್ಕಿಸುವಂಥ ಕ್ಷೇತ್ರವನ್ನಾಗಿ ಮಾಡಬೇಕು ಅಂತ ಹೇಳುವ ಯೋಚನೆಯನ್ನು ಮಾಡಿದರು. ಆ ಯೋಚನೆಯನ್ನು ಮಾಡಿ ಆ ಬಂಡೆ ಕಲ್ಲಿನ ಪಕ್ಕದಲ್ಲಿ ಒಂದು ದೊಡ್ಡ ಕ್ರಷರ್ ಇತ್ತು, ಆ ಕಾಂಗ್ರೆಸ್ ಕಾರ್ಯಕರ್ತನ ಕ್ರಷರ್. ಆ ಕ್ರಷರ್ ಓಡೋದು ಬಂಡೆ ಪುಡಿ ಆಗ್ತಾ ಇತ್ತು. ಇವತ್ತು 2 ವರ್ಷ ಆಯಿತು. ಒಂದು ವೇಳೆ ಪರಶುರಾಮ ಥೀಮ್ ಪಾರ್ಕ್ ಆಗದೇ ಇರ್ತಿದ್ರೆ ಬಹುಶಃ ಅರ್ಧಕ್ಕೆ ಅರ್ಧ ಬಂಡೆ ಇವತ್ತು ಅಲ್ಲಿ ಇಲ್ಲದಾಗ್ತಿತ್ತು. ಆದರೆ ಇವತ್ತು ಕಾಂಗ್ರೆಸ್ನವರು ಏನು ಮಾಡಿದರು, ಉದ್ಘಾಟನೆ ಸಮಯದಲ್ಲಿ ಶಾಸಕರು ಹೇಳಿದರು, ಈ ಪರಶುರಾಮ ಥೀಮ್ ಪಾರ್ಕ್ನ ಮುಂದುವರೆದ ಕಾಮಗಾರಿ ಇದೆ, ನಾವು ಮುಗಿಸ್ತೇವೆ ಅಂತ ಹೇಳುವಂಥದ್ದನ್ನು ನಿರ್ಮಿತಿ ಕೇಂದ್ರದವರು ಅದರಲ್ಲೊಂದು ಸ್ವಲ್ಪ ಬದಲಾವಣೆ ಇದೆ, ನಮಗೆ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಹೇಳುವ ಬೇಡಿಕೆಯನ್ನು ಕೊಡ್ತಾರೆ. DC ಅವರಿಗೆ, ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ. ಉಸ್ತುವಾರಿ ಸಚಿವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಉಡುಪಿಗೆ ಬಂದಾಗ ಅಲ್ಲಿಗೆ ಭೇಟಿ ನೀಡ್ತಾರೆ. ಅವರ ಮನವಿಯನ್ನು ಪುರಸ್ಕರಿಸಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾನ್ಯ ಉಡುಪಿ ಜಿಲ್ಲಾ ಸಚಿವರೇ ಹೇಳ್ತಾರೆ, ಉಸ್ತುವಾರಿ ಸಚಿವರೇ ಹೇಳ್ತಾರೆ, ಇದು ಮಾಡುವಂಥ ಅನಿವಾರ್ಯತೆ ಇದೆ, ಇದಕ್ಕೋಸ್ಕರ ಅನುಮೋದನೆ ನೀಡಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಯವರ ಮುಖಾಂತರ ಆದೇಶವನ್ನು ಮಾಡ್ತಾರೆ ನಿರ್ಮಿತಿ ಕೇಂದ್ರಕ್ಕೆ. ಆದೇಶ ಆದ ನಂತರ ಅಲ್ಲಿಂದ ಮೂರ್ತಿಯನ್ನು ತೆಗೆದುಕೊಂಡು ಹೋಗಬೇಕಾದ ಅಂತ ಹೇಳುವಂಥದ್ದು ವಿಚಾರ ಆಗ್ತಿದೆ. ಜಿಲ್ಲಾಧಿಕಾರಿಯವರ ಆದೇಶದ ಮೇಲೆಗೆ ಮೂರ್ತಿ ತೆಗೆದುಕೊಂಡು ಹೋಗ್ಲಿಕ್ಕೆ ಬರ್ತಾರೆ. ಆಗ ಅಲ್ಲಿ ಗಲಾಟೆ ಮಾಡ್ತಾರೆ. ಗಲಾಟೆ ಮಾಡಿದಾಗ ಯಾರು ಮೂರ್ತಿ ಮಾಡ್ತಾನೆ, ಕೃಷ್ಣನಾಯಕ್, ಅವನು ಹೇಳ್ತಾನೆ, ನನಗಲ್ಲಿ ಭಯದ ವಾತಾವರಣ ಇದೆ, ಪೊಲೀಸ್ ಪ್ರೊಟೆಕ್ಷನ್ ಕೊಡಬೇಕು ಅಂತ ಹೇಳುವಂಥದ್ದು. ಕಾರ್ಕಳದ ಸರ್ಕಲ್ ಇನ್ಸ್ಪೆಕ್ಟರ್ ಅಲ್ಲಿಗೆ ಪೊಲೀಸ್ ಪ್ರೊಟೆಕ್ಷನ್ ಕೊಡ್ತಾರೆ. ತಹಶೀಲ್ದಾರ್ ಅವರ ಆದೇಶದ ಮೇರೆಗೆ ಸರ್ಕಲ್ ಇನ್ಸ್ಪೆಕ್ಟರ್ ಅಲ್ಲಿ ಪೊಲೀಸ್ ಪ್ರೊಟೆಕ್ಷನ್ ಕೊಡ್ತಾರೆ. ಪ್ರೊಟೆಕ್ಷನ್ನ ಮೇಲೆ ತೆಗೆದುಕೊಂಡು ಹೋದಂತಹ ಮೂರ್ತಿ ಇವತ್ತು ಕಳವಾಗಿದೆ ಅಂತ ಹೇಳುವಂಥ ಎಷ್ಟು ನಾಟಕ ಮಾಡಿದ್ರು ಇವರು. ಕಾರ್ಕಳದ ಪರಶುರಾಮನ ಮೂರ್ತಿಯನ್ನು ಕದ್ಕೊಂಡು ಹೋಗಿದ್ದಾರೆ ಅಂತ ಹೇಳುವಂಥ ವಿಚಾರವನ್ನು ಹೇಳಿದರು. ನಾನು ಹೇಳಲಿಕ್ಕೆ ಇರುವಂಥದ್ದು ಇಷ್ಟೇ, ನಿಮಗೆ 2 ವರ್ಷ ಆಯಿತು, ಅದರಲ್ಲಿ ಏನು ಬೇಕಾದ್ರೆ ತಪ್ಪಿರಲಿ, ನಿಮಗೆ ಅದನ್ನು ಸರಿಪಡಿಸಿ ಅಥವಾ ಯಾರು ತಪ್ಪು ಮಾಡಿದ್ದಾರೆ ಅವ್ರನ್ನ ಹುಡುಕಿ ಅದಕ್ಕೆ ಶಿಕ್ಷೆ ಕೊಡುವಂಥ ಅಧಿಕಾರ ನಿಮ್ಮ ಕೈಲಿದೆ, ಇವತ್ತಿಗೂ ಇದೆ. ಅದ ಕೆಲಸವನ್ನು ಮಾಡಿ. ಪರಶುರಾಮ ಥೀಮ್ ಪಾರ್ಕನ್ನು ಆದಷ್ಟು ಜನರಿಗೆ ಬಿಟ್ಟುಕೊಡಿ, ಅದನ್ನು ಲೋಕಾರ್ಪಣೆ ಮಾಡಿ. ಅಷ್ಟು ದೊಡ್ಡ ಪ್ರವಾಸೋದ್ಯಮವನ್ನು ಅಲ್ಲಿ ನೀವು ಬೀಗ ಹಾಕಿ ಬಂದ್ ಮಾಡಿ ಇಟ್ಟಿದ್ದೀರಲ್ಲ, ಇವತ್ತು ಕಳ್ಳತನ ಆಗ್ತಾ ಇದೆ. ಯಾರು ಕಾರಣ ಇದಕ್ಕೆ? ಅಲ್ಲಿರುವಂಥ ಲಕ್ಷಾನುಗಟ್ಟಲೆ ವಸ್ತುಗಳನ್ನ ಕಳ್ಳತನ ಮಾಡ್ಕೊಂಡು ಹೋಗ್ತಾ ಇದ್ದಾರಲ್ಲ, ನೀವು ಪೊಲೀಸ್ ಪ್ರೊಟೆಕ್ಷನ್ ಕೂಡ ಅಲ್ಲಿ ಇಲ್ಲ. ಇವತ್ತು
ಇಂತಹ ಒಂದು ಹೀನಾಯ ಪರಿಸ್ಥಿತಿಗೆ ತಂದದ್ದು ಯಾರು ಅಂತ ಕೇಳಿದರೆ ಇದೇ ಕಾರ್ಕಳದ ಕಾಂಗ್ರೆಸ್. ಇವರಿಗೆ ಅಭಿವೃದ್ಧಿ ಬೇಡ, ಇವರಿಗೆ ಬೇಕಾಗಿರುವಂಥದ್ದು ಕೇವಲ ಅವರಿಗೆ ಹೆಸರು ಮಾತ್ರ. ಮುಂದಿನ ಚುನಾವಣೆಯಲ್ಲಿ ಅವರು ಗೆಲ್ಲಬೇಕು, ಅದಕ್ಕೆ ಯಾವ ತ್ಯಾಗವನ್ನು ಮಾಡಲಿಕ್ಕೆ ಬೇಕಾದ್ರೆ ಅವರು ಸಿದ್ಧ ಇದ್ದಾರೆ. ಅವರಿಗೆ ಅಭಿವೃದ್ಧಿ, ಕಾರ್ಕಳದ ಅಭಿವೃದ್ಧಿ ಮಾಡಲಿಕ್ಕಿಲ್ಲ. ಕೇವಲ ಹೊರಗಿಂದ ನಾವು ಹಿಂದುತ್ವ ಅಂತ ಹೇಳುವಂಥದ್ದು ಹೇಳಿ ಒಳಗಿಂದ ಬೇಡದ್ದನ್ನೇ ಮಾಡ್ತಾ ಬರ್ತಾ ಇದ್ದಾರೆ ಇವರು. ಪರಶುರಾಮ ಥೀಮ್ ಪಾರ್ಕ್ ಹೀಗೆ ಮಾಡಿದರು, ರಾಮನ ಮಂದಿರದ ಅಕ್ಷತೆಯನ್ನು ಕಡೆಗಾಣಿಸಿದರು. ಇವತ್ತು ಪರಶುರಾಮ ಥೀಮ್ ಪಾರ್ಕಿನ ಆ ಮೂರ್ತಿಯನ್ನು ಕಾರ್ಕಳದ ಪೊಲೀಸ್ ಸ್ಟೇಷನ್ನ ಗೋಡನ್ನಲ್ಲಿ ಧೂಳು ಹಿಡಿಯುವ ಥರ ಮಾಡಿದ್ದಾರೆ. ಇಂತಹ ಯೋಚನೆ ಇರುವಂತಹ ಮನಸ್ಥಿತಿ ಇರುವಂತಹ ಕಾಂಗ್ರೆಸ್ನ ಕಾರ್ಯಕರ್ತರಿಗೆ ನಾವು ಓಟ್ಗಳನ್ನ ಕೊಡಬೇಕಾ? ನಾವು ಯೋಚನೆಯನ್ನು ಮಾಡಬೇಕು ಬಂಧುಗಳೇ. ಮುಂದಿನ ದಿನಗಳಲ್ಲಿ ಜಿಲ್ಲಾ ಪಂಚಾಯತ್, ತಾಲೂಕು ಪಂಚಾಯತ್ ಚುನಾವಣೆ ಕೂಡ ಇದೆ. ಇದೇ ವಿಚಾರವನ್ನು ಇಟ್ಕೊಂಡು ನಿಮ್ಮ ಮನೆ ಬಾಗಿಲಿಗೆ ಬರ್ತಾರೆ. ಸಮರ್ಥವಾಗಿ ಉತ್ತರವನ್ನು ಕೊಡುವಂಥ ಕೆಲಸವನ್ನು ಮಾಡಬೇಕು. ಅದರಲ್ಲಿ ಏನು ತಪ್ಪಾಗಿದೆ ಹುಡುಕ್ಲಿ, ಅಧಿಕಾರ ಇದೆ, ಜವಾಬ್ದಾರಿ ಇದೆ ಅವ್ರ ಹತ್ರ, ಅವರಿಗೆ ಶಕ್ತಿ ಇದೆ, ಮಾಡಲಿ. ಅದನ್ನು ಮಾಡಿ ಆದಷ್ಟು ಬೇಗ ಶೀಘ್ರವಾಗಿ ಅದನ್ನು ಲೋಕಾರ್ಪಣೆ ಮಾಡುವಂಥ ಕೆಲಸವನ್ನು ಮಾಡಲಿ. ನಮ್ಮ ಶಾಸಕರು ಸಚಿವರಾಗಿದ್ದಾಗ ಅಲ್ಲಿ ನಿಟ್ಟೆನಲ್ಲಿ ಜವಳಿ ಪಾರ್ಕನ್ನು ಸ್ಯಾಂಕ್ಷನ್ ಮಾಡಿಸಿದ್ರು, ಘೋಷಣೆ ಮಾಡಿಸಿದರು. ಅದಕ್ಕೆ ಅನುದಾನವನ್ನು ತರಿಸುವಂಥ ಕೆಲಸವನ್ನು ಮಾಡಲಿ. ಅಭಿವೃದ್ಧಿ ಕೆಲಸವನ್ನು ಮಾಡಿ ನಿಮಗೆ ನಾವು ಮನ್ನಣೆಯನ್ನು ಕೊಡುವ. ಯಾವುದೇ ಒಂದು ಅಭಿವೃದ್ಧಿಯನ್ನು ಕೆಲಸ ಮಾಡದೆ, ಕಾರ್ಕಳಕ್ಕೆ ಒಂದೇ ₹1 ಅಭಿವೃದ್ಧಿಯ ಕೊಡುಗೆಯನ್ನು ಕೊಡದೆ ಇವತ್ತು ಕಾರ್ಕಳದ ಶಾಸಕರಿಗೆ ಬಾಯಿಗೆ ಬಂದಾಗ ಮಾತಾಡ್ತಿರಲ್ಲ, ನಿಮ್ಗೆ ಎಷ್ಟು ಯೋಗ್ಯತೆ ಇದೆ? ಅಭಿವೃದ್ಧಿಯನ್ನು ಮಾಡಿ, ನಾವು ನಿಮಗೂ ಕೂಡ ಹೊಗಳ್ತೇವೆ. ಅಭಿವೃದ್ಧಿಯನ್ನು ಮಾಡಿ. ಅಭಿವೃದ್ಧಿ ಮಾಡೋದು ಬಿಟ್ಟು ಸ್ಯಾಂಕ್ಷನ್ ಆಗಿರುವಂಥ ಯೋಜನೆಗಳನ್ನ ಬೆಂಗಳೂರಲ್ಲಿ ಕೂತ್ಕೊಂಡು ಕ್ಯಾನ್ಸಲ್ ಮಾಡುವಂಥ ಕೆಲಸವನ್ನು ಇವತ್ತು ನಿತ್ಯ ನಿರಂತರವಾಗಿ ಕಾಂಗ್ರೆಸ್ನ ನಾಯಕರು ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲಕ್ಕೂ ಉತ್ತರವನ್ನು ಕೊಡುವಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಸೇರಿ ಮಾಡಬೇಕು ಅಂತೇಳಿ ವಿಚಾರವನ್ನು ಹೇಳಿ, ನಮ್ಮ ಯಾವ ಕಾರ್ಯಕರ್ತರು ಕೂಡ ಎಷ್ಟು ಕೇಸ್ಗಳು ಕೂಡ ಆಗಿರಲಿ, ನಮ್ಮೆಲ್ಲ ಕಾರ್ಯಕರ್ತರು, ಪರಿವಾರ ಸಂಘಟನೆ ಕಾರ್ಯಕರ್ತರು, ಕೇಸ್ ಇಲ್ಲದಿರುವಂಥ ಕಾರ್ಯಕರ್ತರು ಯಾರೂ ಕೂಡ ಇಲ್ಲ. ಆದರೆ ಯಾವ ಕೇಸ್ಗಳಿಗೂ ಕೂಡ ಜಗ್ಗುವುದಿಲ್ಲ ಅಂತ ಹೇಳುವಂಥ ವಿಚಾರವನ್ನು ಹೇಳಿ, ನಾವು ಯಾವುದೂ ಕೂಡ ಕಾನೂನನ್ನು ಕೈಗೆತ್ತಿಕೊಳ್ಳುವಂಥ ಕೆಲಸವನ್ನು ಮಾಡಲಿಲ್ಲ. ಕೇವಲ ದನದ ವಿಚಾರದಲ್ಲಿ ಮಾತ್ರ ಒಂದು ಸಲ ಕಾನೂನನ್ನು ಕೈಗೆತ್ತಿಕೊಳ್ಬೋದು ನಮ್ಮ ಕಾರ್ಯಕರ್ತರು. ಅದು ಬಿಟ್ಟು ಈ ಜಿಹಾದಿ ಶಕ್ತಿಗಳ ಥರ ಯಾವತ್ತೂ ಕೂಡ ನಾವು ಕಾನೂನನ್ನು ಕೈಗೆ ಎತ್ತಿಕೊಳ್ಳುವಂಥ ಕೆಲಸವನ್ನು ಮಾಡಿಲ್ಲ. ಇವತ್ತು ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಇಟ್ಟರು ಕೂಡ ಅವರು ರಕ್ಷಣೆಯನ್ನು ಮಾಡುವಂಥ ಕೆಲಸ ಇವತ್ತು ಕಾಂಗ್ರೆಸ್ನವರು ಮಾಡ್ತಾರೆ. ಆದರೆ ನಮ್ಮ ಕಾರ್ಯಕರ್ತರ ಮೇಲೆ ಕೇವಲ ಸೋಷಿಯಲ್ ಮೀಡಿಯಾದಲ್ಲಿ ಏನಾದರೂ ಬರೆದು ಅಂತ ಕಾರಣಕ್ಕೆ ಅವರ ಮೇಲೆ FIRಗಳನ್ನ ಮಾಡಿ ಅವರ ಮೇಲೆ ಮುಚ್ಚಳಿಕೆಯನ್ನು ಬರೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲಕ್ಕೂ ಕೂಡ ಉತ್ತರವನ್ನು ಕೊಡುವಂಥ ಕಾಲ ಖಂಡಿತವಾಗಿಯೂ ಬರ್ತಿದೆ ಅಂತ ಹೇಳೋ ವಿಚಾರವನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ನೂತನವಾಗಿ ಜವಾಬ್ದಾರಿಯನ್ನು ತೆಗೆದುಕೊಂಡಿರುವಂಥ ಎಲ್ಲ ನಮ್ಮ ಕಾರ್ಯಕರ್ತರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಈಗಾಗಲೇ ತಡ ಆಗಿದೆ, ಇಷ್ಟು ಹೊತ್ತು ಕೂತಂಥ ಎಲ್ಲರಿಗೂ ಕೂಡ ಅಭಿನಂದನೆಗಳನ್ನ ಸಲ್ಲಿಸ್ತಾ, ಲಕ್ಷ್ಮೀನಾರಾಯಣ ನಾಯಕರವರ ನೇತೃತ್ವದಲ್ಲಿ ಹೆಬ್ರಿ ಇನ್ನೊಂದು ಸಲ ಎಲ್ಲ ಹಿರಿಯರ ಮಾರ್ಗದರ್ಶನದೊಂದಿಗೆ ಇನ್ನಷ್ಟು ಅಭಿವೃದ್ಧಿಯನ್ನು ಆಗಲಿ. ಭಾರತೀಯ ಜನತಾ ಪಾರ್ಟಿ ಹೆಬ್ರಿಯಿಂದ ನಮಗೆ ಮಂಡಾ ಶೆಟ್ಟರು ಉಲ್ಲೇಖ ಮಾಡಿದರು, ಹೆಬ್ರಿಯಿಂದಲೇ ನಮಗೆ ವೋಟ್ ಕೌಂಟಿಂಗ್ ಪ್ರಾರಂಭ ಆಗೋದು. ಈ ಸಲ ವಿಧಾನಸಭಾ ಚುನಾವಣೆಯಲ್ಲಿ ಅಷ್ಟೇ ನಾವು ಹೆಬ್ರಿ ಜಿಲ್ಲಾ ಪಂಚಾಯತ್ ಕ್ಷೇತ್ರ ಮುಗಿಯುವಾಗ ನಮಗೆ 3,000 ರಿಂದ 3,500 ಲೀಡ್ ಇತ್ತು. ಅದೇ ಲೀಡ್ ಕೂಡ ನಮಗೆ ಇನ್ನಾದವರೆಗೂ ಕೂಡ ಬಂದಿದೆ. ಅದರಿಂದ ಅದನ್ನೇ ಅದೇ ಪ್ರಮೇಯವನ್ನು ಮುಂದುವರಿಸಿಕೊಂಡು ಬನ್ನಿ, ನಿಮ್ಮೆಲ್ಲರಿಗೂ ಕೂಡ ಪಾರ್ಟಿಯನ್ನು ಕಟ್ಟಿ ಬೆಳೆಸುವಂಥ ಶಕ್ತಿ ಭಗವಂತ ಕೊಡಲಿ ಅಂತ ಹೇಳುವ ವಿಚಾರವನ್ನು ಹೇಳಿ ನನ್ನ ಮಾತುಗಳನ್ನ ಮುಗಿಸ್ತಿದ್ದೇನೆ. ಬೋಲೋ ಭಾರತ್ ಮಾತಾ ಕಿ. ವಂದನೆಗಳು ಸರ್. ಅದೇ ರೀತಿಯಲ್ಲಿ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಸರ್ವ ಅತಿಥಿ ಅಭ್ಯಾಗತರುಗಳಿಗೆ ಹಾಗೂ ಇಲ್ಲಿಗೆ ಆಗಮಿಸಿರುವಂತಹ ಪ್ರತಿಯೊಬ್ಬ ಪಕ್ಷಾಭಿಮಾನಿಗೆ ಧನ್ಯವಾದವನ್ನು ಬಯಸಲು ಹೆಬ್ರಿ ಗ್ರಾಮದ ನೂತನ ಗ್ರಾಮ ಸಮಿತಿಯ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಶ್ರೀ ಅರುಣ್ ಶೆಟ್ಟಿ ಕನ್ಯಾನ ಇವರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂಥ ಕ್ಷೇತ್ರಾಧ್ಯಕ್ಷರಂಥ ನವೀನ್ ನಾಯ್ಕ ಅವರಿಗೆ ಹೆಬ್ರಿ ಗ್ರಾಮ ಸಮಿತಿಯ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸ್ತಿದ್ದೇನೆ. ಅದೇ ರೀತಿ ಜಿಲ್ಲಾ ವಕ್ತಾರರಾಗಿರುವಂಥ ಮುಟ್ಲಪಾಡಿ ಸತೀಶ್ ಶೆಟ್ಟಿ ಇವರಿಗೂ ಸಹ ಗ್ರಾಮ ಸಮಿತಿ ವತಿಯಿಂದ ತುಂಬ ಹೃದಯದ ಧನ್ಯವಾದವನ್ನು ಅರ್ಪಿಸಿದ್ದೇನೆ. ಅದೇ ರೀತಿ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ಒಂದೇ ಮಾತಿನಲ್ಲಿ ಧನ್ಯವಾದವನ್ನು ಅರ್ಪಿಸಿದ್ದೇನೆ. ಧನ್ಯವಾದಗಳು. ನಮ್ಮೂರು ಎಕ್ಸ್‌ಪ್ರೆಸ್, ನಿಮ್ಮ ಸುದ್ದಿಯ ಜೊತೆಗಾರ.